ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ಕ್ಲಾಸಲ್ಲಿ ಏನು ಹಿಂದೆ PSI ಪರೀಕ್ಷೆಗಳು ನಡೆದಿದ್ದಾವೆ ಅದರಲ್ಲಿ ಕೇಳಲಾಗಿರ್ತಕ್ಕಂತಹ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಬಿಕಾಸ್ ನಿಮಗೆಲ್ಲ ಗೊತ್ತಿರೋ ರೀತಿ PSIಗೆ ಸಂಬಂಧಪಟ್ಟಂತೆ ಹಲವಾರು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳು ನಡೀತವೆ. ಸೊ ಆ ಒಂದು ಪರೀಕ್ಷೆಯ ದೃಷ್ಟಿಯಿಂದ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಆ್ಯಂಡ್ ಎಲ್ಲ ಪ್ರಶ್ನೆಗಳನ್ನು ಹಿಂದೆ ನಡೆದಂತಹ PSI ಎಕ್ಸಾಮಲ್ಲಿ ಕೇಳಿರ್ತಾರೆ. ಸೊ ಹಾಗಾಗಿ ಬಹಳ ಪ್ರಮುಖವಾಗಿರ್ತವೆ. ಜೊತೆಗೆ ಈ ಪ್ರಶ್ನೆಗಳ ಒಂದು 360 ಡಿಗ್ರಿ ಆ್ಯಂಗಲ್ ಅವಲೋಕನವನ್ನು ಕೂಡ ನಾವು ಇವತ್ತು ಮಾಡ್ತಾ ಹೋಗೋಣ. ಇದೊಂದು ಸೀರೀಸ್ ಆಫ್ ವಿಡಿಯೋಸ್ ಆಗಿರುತ್ತೆ. ಇವತ್ತಿನ ಕ್ಲಾಸಲ್ಲಿ ನಾನು ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಮುಖ 50 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಇದೇ ರೀತಿ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪ್ರಶ್ನೆಗಳನ್ನು ಕೂಡ ಮುಂದಿನ ಕ್ಲಾಸಲ್ಲಿ ಮಾಡ್ತಾ ಹೋಗೋಣ. ಸೊ ಅದೇ ರೀತಿ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ನ ಮೇಲೆ ಕಾಣಿಸ್ಕೊಳ್ತಾ ಇದೆ. ಪ್ರಶ್ನೆ ಹೇಳುತ್ತೆ, ಭಾರತ ಸಂವಿಧಾನದ ಕರಡು ತಯಾರಿಕೆ ಸಮಿತಿಯ ಅಧ್ಯಕ್ಷ ಯಾರು ಅಂತೇಳಿ. ಬಹಳ ಬೇಸಿಕ್ ಪ್ರಶ್ನೆ, ಪ್ರತಿಯೊಬ್ಬರು ಕೂಡ ಓದಿರ್ತೀರಾ. ನಮ್ಮ ಡ್ರಾಫ್ಟಿಂಗ್ ಕಮಿಟಿ, ನಾವೇನು ಕರಡು ತಯಾರಿಕಾ ಸಂಸ್ಥೆ ಅಂತ ಸಮಿತಿ ಅಂತ ಕರಿತೀವಿ, ಅಥವಾ ಸಿಂಪಲ್ ಆಗಿ ಕರಡು ಸಮಿತಿ ಅಂತ ಕರಿತೀವಿ, ಅದರ ಅಧ್ಯಕ್ಷ ಯಾರಾಗಿದ್ರು ಅಂತೇಳಿ ಕೇಳ್ತಾ ಇದ್ದಾರೆ. 1998 PSI ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಒಂದು ಸಿಂಪಲ್ ಪ್ರಶ್ನೆ. ಬಟ್ ಇವಾಗ ಎಷ್ಟೊಂದು ಸಿಂಪಲ್ ಆಗಿ ಕೇಳಲ್ಲ, ಬಟ್ ಆದರೂ ಕೂಡ ಇದನ್ನು ನಾನು ನೋಡ್ತಾ ಹೋಗೋಣ. ಆಪ್ಷನ್ ಎ ಡಾಕ್ಟರ್ BR ಅಂಬೇಡ್ಕರ್ ಸರಿಯಾದಂಥ ಉತ್ತರ ಆಗಿರುತ್ತೆ. ಭಾರತ ಸಂವಿಧಾನದ ಶಿಲ್ಪಿ ಅಂತೇಳಿ ಕರೆಸ್ಕೊಳ್ತಕ್ಕಂತಹ BR ಅಂಬೇಡ್ಕರ್ ಅವರು ಈ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಅದನ್ನು ಇಂಗ್ಲೀಷ್ನಲ್ಲಿ ನಾವು ಡ್ರಾಫ್ಟಿಂಗ್ ಕಮಿಟಿ ಅಂತ ಕರಿತೀವಿ. ಸೊ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಬಂದ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್. ನಿಮ್ಮ ಸ್ಕ್ರೀನ್ನ ಮೇಲೆ ಆನ್ಸರ್ ಕಾಣಿಸ್ಕೊಳ್ತಾ ಇದೆ. ಆ್ಯಂಡ್ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ಅಡಿಷ್ನಲ್ ಇನ್ಫಾರ್ಮೇಷನ್ ಕಾಣಿಸ್ಕೊಳ್ತಾ ಇದೆ. ಬಿಕಾಸ್ ಈಗೆಲ್ಲ ಸ್ವಲ್ಪ ಪರೀಕ್ಷೆಗಳ ಟಫ್ನೆಸ್ಸನ್ನು ರೈಸ್ ಮಾಡ್ತಾರೆ. ಸೊ ಇವಾಗ ಕೇವಲ ಈ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಕೇಳೋ ಬದಲು ಅದರಲ್ಲಿ ಇದ್ದಂತಹ ಸದಸ್ಯರ ಸಂಖ್ಯೆಯನ್ನು ಕೇಳಬಹುದು. ಈ ಭಾಗದಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದೆ ಸುಮಾರು 7 ಜನ ಸದಸ್ಯರಿರ್ತಾರೆ. ಇದು ಚೇರ್ಮನ್ ಅವ್ರನ್ನ ಹೊರತುಪಡಿಸ್ಬಿಟ್ಟು ಏನು ಕರಡು ಸಮಿತಿಯ ಅಧ್ಯಕ್ಷರಿರ್ತಾರೆ ಅಂಬೇಡ್ಕರ್ ಅವರು, ಅವ್ರನ್ನ ಹೊರತುಪಡಿಸಿ ಸುಮಾರು 7 ಜನ ಸದಸ್ಯರಿರ್ತಾರೆ. ಅದರ ಅರ್ಥ 7+1, ಒಟ್ಟು 8 ಜನ ಸದಸ್ಯರು ಈ ಕರಡು ಸಮಿತಿಯಲ್ಲಿರ್ತಾರೆ. ಅವರ ಹೆಸರುಗಳನ್ನು ಕೂಡ ಕೊಡಲಾಗಿದೆ. ನಿಮಗೆ ಇದರ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ವಿಡಿಯೋವನ್ನು ಪಾಸ್ ಮಾಡಿ ಈ 7 ಜನರ ಹೆಸರನ್ನು ಬರೆದುಕೊಳ್ಳಿ. ಕೆಲವೊಂದು ಸರಿ ಬಹಳ ಬಾರಿ ಕೇಳಿದ್ದಾರೆ, ಈ ಕೆಳಗಿನವರಲ್ಲಿ ಯಾರು ಕರಡು ಸಮಿತಿಯ ಸದಸ್ಯರು ಆಗಿರಲಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇವರ 7 ಜನರ ಹೆಸರು ಪ್ಲಸ್ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಭಾರತ ಸಂವಿಧಾನ ಅಳವಡಿಸಲ್ಪಟ್ಟಂತಹ ದಿನಾಂಕ. ನೋಡಿ, ಇಲ್ಲಿ ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಜನವರಿ 26 ಅಥವಾ ನವೆಂಬರ್ 26 ಅಂತ ಹೇಳಿ ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಬಟ್ ಪ್ರಶ್ನೆಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಅವ್ರು ಹೇಳ್ತಾ ಇರ್ತಕ್ಕಂತಹದ್ದು ಭಾರತದ ಸಂವಿಧಾನ ಅಳವಡಿಸಲ್ಪಟ್ಟಂತಹ ದಿನಾಂಕ ಅಂದರೆ ನಾವೇನು ಕರಿಬೋದು, ಅದನ್ನು ಇಂಪ್ಲಿಮೆಂಟ್ ಮಾಡಿದಂತಹ ದಿವಸ ಅಂಥೇಳಿ. ಸೊ ನೋಡಿ, ಡಿಫ್ರೆನ್ಸ್ ಇದೆ. ಬಿಕಾಸ್ ಭಾರತೀಯ ಸಂವಿಧಾನವನ್ನು 1949ನೇ ಇಸ್ವಿ ನವೆಂಬರ್ 26ನೇ ತಾರೀಕು ಅಂಗೀಕಾರ ಮಾಡಲಾಗುತ್ತೆ. ಸೊ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಏನು ಆಪ್ಷನ್ ಡಿ ನವೆಂಬರ್ 26, 1949ನೇ ಇಸ್ವಿ ಅಂತ ಕಾಣಿಸ್ಕೊಳ್ತಾ ಇದೆ. ಇದು ಸಂವಿಧಾನವನ್ನು ಅಂಗೀಕಾರ ಮಾಡಿದಂತಹ ದಿವಸ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಅದನ್ನು ರಾಟಿಫಿಕೇಶನ್ ಅಂತ ಬರೀಬಹುದು. Ratification of Indian Constitution was done on 26 November 1949. ಅಂಗೀಕಾರ ಮಾಡ್ಕೊಳ್ತೀವಿ. ಬಟ್ ಅದನ್ನು ಜಾರಿಗೊಳಿಸೋದು, ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಅಡಾಪ್ಟ್ ಮಾಡೋದು, ಅಥವಾ ನಾವೇನು ಲಾಗೂಕರಣ, ಹಿಂದಿಯಲ್ಲಿ ಲಾಗು ಅಂತ ಅದನ್ನು ಕರೆಯಲಾಗುತ್ತೆ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಯಾವಾಗಪ್ಪ ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ದೀರಾ ಆಪ್ಷನ್ ಸಿ ಜನವರಿ 26, 1950. ನೋಡಿ, ಆಪ್ಷನ್ ಎ ಮತ್ತು ಸಿ ಮಧ್ಯೆ ಕನ್ಫ್ಯೂಷನ್ ಆಗ್ಬೋದು. ಬಟ್ ಅಲ್ಲಿ ಇಸ್ವಿ ನೋಡಬೇಕಾಗುತ್ತೆ. 1949 ಅಂತ ಹೇಳಿ ಆಪ್ಷನ್ ಎ ಹೇಳಿದ್ರೆ 1950 ಅಂತ ಹೇಳಿ ಆಪ್ಷನ್ ಸಿ ಹೇಳ್ತಾ ಇದೆ. ಸೊ ಜನವರಿ 26, 1950 ಬಹಳ ಇಂಪಾರ್ಟೆಂಟ್, ಬಹಳ ಬೇಸಿಕ್. ಇಲ್ಲೇನು ತುಂಬ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಬಟ್ ಕೆಲವು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟು ನವೆಂಬರ್ 26 ಅಂತ ಹೇಳಿ ಹಾಕ್ಬಿಡ್ತಾರೆ. ಸೊ ಹಾಗಾಗಿ ಡಿಫ್ರೆನ್ಸ್ ಗೊತ್ತಿರಬೇಕಾಗುತ್ತೆ. ನಮ್ಮ ಕಾನ್ಸ್ಟಿಟ್ಯೂಷನ್ ರಾಟಿಫೈ ಆಗಿದ್ದು ಯಾವಾಗ ಅಥವಾ ಅಂಗೀಕಾರ ಆಗಿದ್ದು ಯಾವಾಗ ಮತ್ತು ಜಾರಿಗೆ ಬಂದಿದ್ದು ಯಾವಾಗ ಅಂತ ಹೇಳಿ ತಿಳ್ಕೊಬೇಕಾಗತ್ತೆ. ಆ್ಯಂಡ್ ಇದು ಕೂಡ 1998ರ PSI ಪರೀಕ್ಷೆಯಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ ಆಗಿದೆ. ಸೊ ನೋಡ್ತಾ ಇದ್ದೀರಾ ಆಪ್ಷನ್ ಸಿ ಜನವರಿ 26, 1950. ಅದೇ ರೀತಿ ಮೂರನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಸಂವಿಧಾನದಲ್ಲಿ ಆಸ್ತಿಯ ಹಕ್ಕನ್ನು ತೆಗೆದುಹಾಕಿದಂತಹ ಕ್ರಮ ಅಂತೇಳಿ ಕೇಳ್ತಾ ಇದ್ದಾರೆ. ನೋಡಿ, ಇದು ಕೂಡ ವೆರಿ ಇಂಪಾರ್ಟೆಂಟ್, ಪ್ರತಿಯೊಬ್ಬರು ಕೇಳಿರ್ತೀರಾ. ಪ್ರಸಕ್ತವಾಗಿ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಈ ಆಸ್ತಿ ಹಕ್ಕು
ನಾವೇನು ಇಂಗ್ಲೀಷಲ್ಲಿ ರೈಟ್ ಟು ಪ್ರಾಪರ್ಟಿ ಅಂತ ಕರಿತೀವಿ. ಪ್ರಾಪರ್ಟಿ ಅಂತ ಹೇಳಿದ್ರೆ ಆಸ್ತಿ. ಸೊ ಈ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಗುತ್ತೆ. ಸೊ ಅದನ್ನು ಯಾವ ಒಂದು ಕ್ರಮದ ಮೂಲಕ ತೆಗೆದುಹಾಕಿದ್ದಾರೆ ಅಂತ ಕೇಳ್ತಿದ್ದಾರೆ. ಇದು ಕೂಡ ಒಂದು ಪ್ರಮುಖವಾದಂತಹ ಪ್ರಶ್ನೆ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಆಪ್ಷನ್ ಸಿ 44ನೇ ಸಂವಿಧಾನ ತಿದ್ದುಪಡಿ, 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಕರಿಬಹುದು. ಇದನ್ನು 1978ನೇ ಇಸ್ವಿಯಲ್ಲಿ ಜಾರಿಗೊಳಿಸಲಾಗುತ್ತೆ. 44th ಅಮೆಂಡ್ಮೆಂಟ್ ಆಕ್ಟ್. ಶ್ರೀಯುತ ಮೊರಾರ್ಜಿ ದೇಸಾಯಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಾರೆ. ಸೊ ಅವರ ಒಂದು ಸರ್ಕಾರ 44ನೇ ಸಂವಿಧಾನ ತಿದ್ದುಪಡಿನ ತಂದುಬಿಟ್ಟು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿದ್ದಂತಹ ಆಸ್ತಿಯ ಹಕ್ಕನ್ನು, ರೈಟ್ ಟು ಪ್ರಾಪರ್ಟಿನ ತೆಗೆದುಹಾಕಲಾಗುತ್ತೆ. ಸೊ ಇವಾಗ ಎಲ್ಲಿದೆ ಅಂತ ನೀವು ಕೇಳಬಹುದು. ಇದು ಕೂಡ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಒಂದು ಪ್ರಶ್ನೆ. ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಕೇಳ್ತಾರೆ. 1978ರ 44ನೇ ತಿದ್ದುಪಡಿಯ ಅಡಿಯಲ್ಲಿ ಈ ಮೂಲಭೂತ ಹಕ್ಕು ಅಂದರೆ ಆಸ್ತಿ ಹಕ್ಕು ಏನು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿತ್ತು ಅದನ್ನು ತೆಗೆದುಬಿಟ್ಟು ಕಾನೂನಾತ್ಮಕ ಹಕ್ಕನ್ನು ಮಾಡಿದ್ದಾರೆ. ಸೊ ಅದು ಯಾವ ವಿಧಿ ಅಂತೇಳಿ ಕೇಳಬಹುದು. ಸೊ ಒಂದು ಮಾತು ನೆನ್ಪಿಟ್ಕೋಬೇಕು, ಪ್ರಸಕ್ತವಾಗಿ ಈ ಆಸ್ತಿಯ ಹಕ್ಕೇನಿದೆ ಅದು ಒಂದು ಕಾನೂನಾತ್ಮಕ ಹಕ್ಕಾಗಿದೆ. ಅದನ್ನ ಇಂಗ್ಲೀಷಲ್ಲಿ ಒಂದು ಲೀಗಲ್ ರೈಟ್ ಅಂತ ಕರಿತೀವಿ. ಅದು ನಮ್ಮ ಭಾರತೀಯ ಸಂವಿಧಾನದ 300A ವಿಧಿ, ಆರ್ಟಿಕಲ್ 300A 300A ಅನ್ನುವಂಥ ಒಂದು ವಿಧಿಯಲ್ಲಿ ಅದು ಅಡಕವಾಗಿದೆ. ಸೊ ಅಲ್ಲಿ ನಿಮಗೆ ಅದು ಕಾಣಿಸ್ಕೊಳ್ಳೋಕೆ ಸಿಗುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಮೂಲತಃ ಇದು ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 31ನಲ್ಲಿ ಕಾಣಿಸ್ಕೊಳ್ತಾ ಇತ್ತು, 31ನೇ ವಿಧಿಯಲ್ಲಿ ಕಾಣಿಸ್ಕೊಳ್ತಾ ಇತ್ತು. 31ನೇ ವಿಧಿ ಅಂದರೆ ನಿಮಗೆ ಗೊತ್ತು ಬಹಳ ಚೆನ್ನಾಗಿ. ಆರ್ಟಿಕಲ್ 12ಇಂದ ಹಿಡಿದ್ಬಿಟ್ಟು ಆರ್ಟಿಕಲ್ 35ವರೆಗೂ ಕೂಡ ನಿಮಗೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ಸಿಗುತ್ತೆ. ಸೊ ಹಾಗಾಗಿ ಆರ್ಟಿಕಲ್ 31ನಲ್ಲಿ ಬರ್ತಿದ್ದಂತಹ ಆಸ್ತಿಯ ಹಕ್ಕು ಕೂಡ ಮೂಲಭೂತ ಹಕ್ಕಾಗಿತ್ತು. ಬಟ್ ಅದನ್ನು 44ನೇ ತಿದ್ದುಪಡಿಯ ಮೂಲಕ ತೆಗೆದುಹಾಕಿದ್ದಾರೆ. ಹಾಗಂತ ಅದು ನಮ್ಮ ಸಂವಿಧಾನದಿಂದ ಕಂಪ್ಲೀಟಾಗಿ ಎರಾಡಿಕೇಟ್ ಆಗಿಲ್ಲ. ಅದನ್ನು ಒಂದು ಕಾನೂನಾತ್ಮಕ ಹಕ್ಕಾಗಿ ಉಳಿಸ್ಕೊಳ್ಳಲಾಗಿದೆ. ಅದು ಆರ್ಟಿಕಲ್ 300A ಅಡಿಯಲ್ಲಿ ಒಂದು ಲೀಗಲ್ ರೈಟ್ ಆಗಿಬಿಟ್ಟು ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಭಾರತದ ಸಂವಿಧಾನದಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ವ್ಯವಸ್ಥೆ ಇದೆ ಅಂತೇಳಿ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆಪ್ಷನ್ಸನ್ನು ನೋಡಿದ್ರೆ ಬಹಳ ಸುಲಭವಾಗಿ ಉತ್ತರವನ್ನು ಹೇಳ್ಬೋದಾಗುತ್ತೆ. ಸೊ ಆಪ್ಷನ್ಸ್ ಹೇಳುತ್ತೆ, ಏಕ ಪೌರತ್ವ ವ್ಯವಸ್ಥೆ ಇದೆ, ಪೌರತ್ವದ ಕುರಿತು ಯಾವುದೇ ವ್ಯವಸ್ಥೆ ಇಲ್ಲ, ಅದೇ ರೀತಿ ಇಬ್ಬರಿಗೆ ಪೌರತ್ವ ಆಸ್ಪದ ಇದೆ, ಜೊತೆಗೆ ಬಹು ಪೌರತ್ವಕ್ಕೆ ಅವಕಾಶ ಇದೆ. ನಿಮ್ಮಲ್ಲಿ ಯಾರಾದರೂ ಸೂಕ್ಷ್ಮವಾಗಿ ಈ ಕರೆಂಟ್ ಅಫೇರ್ಸನ್ನು ಗಮನಿಸ್ತಾ ಹೋಗಿದ್ರೆ ಬಹಳ ಈಸಿಯಾಗಿ ಇದನ್ನು ನೀವು ಆನ್ಸರ್ ಟಿಕ್ ಮಾಡ್ಬೋದಾಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದೆ. ಆಪ್ಷನ್ ಎ ಏಕ ಪೌರತ್ವ ವ್ಯವಸ್ಥೆ. ನಮ್ಮಲ್ಲಿ ಸಿಂಗಲ್ ಸಿಟಿಜನ್ಶಿಪ್ ಮಾತ್ರ ಇದೆ. ನೀವು ಅದೇ ಕೆಲವೊಂದು ಯುರೋಪಿಯನ್ ದೇಶಗಳಿಗೆ ಹೋದರೆ, ಕೆಲವೊಂದು ಪಾಶ್ಚಿಮಾತ್ಯ ದೇಶಗಳಿಗೆ ಹೋದರೆ ಅಲ್ಲಿ ನಿಮಗೆ ಡ್ಯುಯಲ್ ಸಿಟಿಜನ್ಶಿಪ್ ಅಂತ ಕಾಣಿಸ್ಕೊಳ್ಳುತ್ತೆ. ಡ್ಯುಯಲ್ ಸಿಟಿಜನ್ಶಿಪ್ ಅಂದರೆ ಏನು ಅದನ್ನು ನಾವು ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಬಹುಪೌರತ್ವ ಇರಬಹುದು ಅಥವಾ ಒಬ್ಬನೇ ವ್ಯಕ್ತಿಗೆ ಒಂದಕ್ಕಿಂತ ಹೆಚ್ಚು ರಾಷ್ಟ್ರಗಳ ಪೌರತ್ವವನ್ನು ಹೊಂದತಕ್ಕಂಥ ಅವಕಾಶ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಇರ್ತಾರೆ, ಆತ ಕೆನಡಾ ದೇಶದ ಪ್ರಜೆ ಕೂಡ ಹೌದು, ಅಮೆರಿಕಾ ದೇಶದ ಪ್ರಜೆ ಕೂಡ ಹೌದು, ಅದೇ ರೀತಿ ಯಾವುದೋ ಒಂದು ಯುರೋಪಿಯನ್ ದೇಶ, ಫ್ರಾನ್ಸ್ ದೇಶದ ಪ್ರಜೆ ಕೂಡ ಹೌದು. ಸೊ ಏಕಕಾಲಕ್ಕೆ ಬಹು ರಾಷ್ಟ್ರಗಳ ಪೌರತ್ವವನ್ನು ಹೊಂದತಕ್ಕಂಥ ವ್ಯವಸ್ಥೆಯನ್ನು ನಾವು ಬಹು ಪೌರತ್ವ ವ್ಯವಸ್ಥೆ ಅಂತ ಕರಿತೀವಿ. ಇದು ಹಲವಾರು ಯುರೋಪಿಯನ್ ದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಟ್ ಭಾರತ ದೇಶದಲ್ಲಿ ಈ ಒಂದು ಸಿಸ್ಟಮನ್ನು ನಾವು ಫಾಲೋ ಮಾಡಲ್ಲ. ನಮ್ಮ ದೇಶದಲ್ಲಿ ನಾವು ಫಾಲೋ ಮಾಡತಕ್ಕಂತಹದ್ದು ಆಪ್ಷನ್ ಎ ಏಕ ಪೌರತ್ವ ವ್ಯವಸ್ಥೆ ಮಾತ್ರ. ಬಿಕಾಸ್ ನಮ್ಮ ಒಂದು ಸಂವಿಧಾನ ಏನಿದೆ ಅದು ಈ ಡ್ಯುಯಲ್ ಸಿಟಿಜನ್ಶಿಪ್ ಅಥವಾ ಈ ಮಲ್ಟಿ ಸಿಟಿಜನ್ಶಿಪ್ಪನ್ನು ರೆಕಾಗ್ನೈಸ್ ಮಾಡಲ್ಲ. ಸೊ ಹಾಗಾಗಿನೇ ಯಾವುದಾದ್ರೂ ಒಬ್ಬ ಭಾರತೀಯ ವ್ಯಕ್ತಿ ವಿಲ್ಲಿಂಗ್ಲಿ ಅಂದರೆ ತಾನೇ ಸ್ವತಃ ಬೇರೆ ಯಾವುದೋ ಒಂದು ದೇಶದ ಪೌರತ್ವವನ್ನು ಪಡೆದುಕೊಳ್ತಾನೆ, ಅಲ್ಲಿನ ಸಿಟಿಜನ್ಶಿಪ್ ಅಥವಾ ಅಲ್ಲಿನ ನಾಗರಿಕತ್ವವನ್ನು ಪಡೆದುಕೊಳ್ತಾನೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಆತನ ಭಾರತೀಯ ಪೌರತ್ವ ಕ್ಯಾನ್ಸಲ್ ಆಗುತ್ತೆ. ಕಳೆದ ಒಂದು 2-3 ವರ್ಷಗಳ ಹಿಂದೆ ಏನು ಖ್ಯಾತ ಬಾಲಿವುಡ್ ಚಿತ್ರನಟ ಅಕ್ಷಯ್ ಕುಮಾರ್ ಇದ್ದಾರೆ, ಅಕ್ಷಯ್ ಕುಮಾರ್ ಅವರ ವಿರುದ್ಧ ಕೂಡ ಇದೇ ರೀತಿ ಒಂದು ಆರೋಪ ಕೇಳಿ ಬಂದಿತ್ತು. ಅದೇನಪ್ಪ ಅಂತ ಹೇಳಿದ್ರೆ ಅವರು ಕೆನಡಿಯನ್ ಪಾಸ್ಪೋರ್ಟನ್ನು ಹೊಂದಿದ್ದಾರೆ. ಅಂದರೆ ಕೆನಡಾ ದೇಶದ ಒಂದು ಪಾಸ್ಪೋರ್ಟನ್ನು ಹೊಂದಿದ್ದಾರೆ. ದಟ್ ಮೀನ್ಸ್ ಅವರು ಕೆನಡಾ ದೇಶದ ಪೌರತ್ವವನ್ನು ಪಡೆದುಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಭಾರತೀಯ ನಾಗರಿಕರಲ್ಲ ಅಂಥೇಳಿ ಒಂದು ದೊಡ್ಡ ಗೊಲ್ಲು ಕೂಡ ಇದ್ದಿತ್ತು. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ, ಭಾರತೀಯ ವ್ಯಕ್ತಿ ಕೇವಲ ಭಾರತದ ಪೌರ ಮಾತ್ರ ಆಗಿರಬಹುದು, ಸೈಮಲ್ಟೇನಿಯಸ್ ಆಗಿ ಆತ ಬೇರೆ ದೇಶದ ಪೌರತ್ವವನ್ನು ಅಥವಾ ಸಿಟಿಜನ್ಶಿಪ್ಪನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇದನ್ನು ನಮ್ಮ ಸಂವಿಧಾನದಲ್ಲೇ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಬಹುಮುಖ್ಯವಾಗಿ ನಿಮಗೆ
ನಾನು ತೋರಿಸ್ತೀನಿ. ಸಿಟಿಜನ್ಶಿಪ್ ಆ್ಯಕ್ಟ್ ಗೊತ್ತಿಲ್ಲ ಅಂದರೆ ಹೇಳ್ಬಿಟ್ಟು ಬರ್ಕೋಬೇಕಾಗುತ್ತೆ. ಸಿಟಿಜನ್ಶಿಪ್ ಆ್ಯಕ್ಟ್ 1955, 1955ನೇ ಇಸ್ವಿಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಈ ಪೌರತ್ವ ಕಾಯ್ದೆ ಅಥವಾ ಸಿಟಿಜನ್ಶಿಪ್ ಆ್ಯಕ್ಟನ್ನು ನಮ್ಮ ಸಂಸತ್ತು ಜಾರಿಗೆ ತಂದಿದೆ. ಸೊ ಆ ಸಿಟಿಜನ್ಶಿಪ್ ಆ್ಯಕ್ಟ್ 1955 ಅಡಿಯಲ್ಲಿ ಈ ಒಂದು ಡೀಟೇಲ್ಸ್ ಕಾಣಕ್ಕೆ ಸಿಗುತ್ತೆ ನಿಮಗೆ. ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಆಪ್ಷನ್ನೇ ಸರಿಯಾಗಿರುತ್ತೆ. ಅದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ರಾಜ್ಯ ತತ್ವ ನಿರ್ದೇಶಕ ಆದೇಶಗಳು ಅಂದರೆ ಇಲ್ಲಿ ನಾವೇನು DPSP ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ಕನ್ನಡದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಕರಿತೀವಿ. ಸ್ವಲ್ಪ ಪ್ರಶ್ನೆಯಲ್ಲಿ ಮಿಸ್ಟೇಕ್ ಆಗಿರಬಹುದು, ಬಿಕಾಸ್ ಒಂದು ಮಾತು ನೆನಪಿರಲಿ, ಗೂಗಲ್ ಟ್ರಾನ್ಸ್ಲೇಟನ್ನು ನಾವು ಯೂಸ್ ಮಾಡಲಾಗಿರುತ್ತೆ. ಇಲ್ಲಿ ಈವನ್ ರಿಯಲ್ ಎಕ್ಸಾಮಲ್ಲೂ ಕೂಡ ಗೂಗಲ್ ಟ್ರಾನ್ಸ್ಲೇಟ್ ಮೂಲಕ ಪ್ರಶ್ನೆಗಳನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೀವು ಹೋಗಲೇಬೇಕಾಗುತ್ತೆ. ಸೊ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಸೊ ಅದು ವ್ಯವಹಾರಾಧಿಕಾರಕ್ಕೆ ಒಳಪಟ್ಟವು. ಸೊ ಹೀಗೆ ಬೇರೆ ಬೇರೆ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ನೀವು ಯೂಶುವಲ್ ನೋಡ್ತಿರ್ತೀರಾ ಜಸ್ಟಿಸಿಯೇಬಲ್ ಅಂದರೆ ಕನ್ನಡದಲ್ಲಿ ನ್ಯಾಯ ರಕ್ಷಿತ ಅಂತ ಕರೀತಾರೆ. ನೀವು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸನ್ನು ನೋಡ್ತಾ ಹೋಗೋದಾದ್ರೆ ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸಿಯೇಬಲ್ ಅಂಡರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದರೆ ಭಾರತೀಯ ಸಂವಿಧಾನದ ಪ್ರಕಾರ ಈ ಮೂಲಭೂತ ಹಕ್ಕುಗಳೇನಿದ್ದಾವೆ ಅವುಗಳು ನ್ಯಾಯರಕ್ಷಿತವಾಗಿದ್ದಾವೆ. ಅದರರ್ಥ ಏನು? ನ್ಯಾಯರಕ್ಷಿತ ಅಂತ ಹೇಳಿದ್ರೆ ಈ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಉಲ್ಲಂಘನೆ ಆಯಿತು, ವೈಲೇಷನ್ ಆಯಿತು ಅಂತ ಹೇಳಿದ್ರೆ ನೀವು ನೇರವಾಗಿ ಕೋರ್ಟ್ನ ಮೊರೆ ಹೋಗ್ಬೋದಾಗತ್ತೆ, ಅಂದರೆ ನ್ಯಾಯಾಲಯದ ಮೊರೆ ಹೋಗ್ಬೋದಾಗತ್ತೆ. ದಟ್ ಮೀನ್ಸ್ ಇವನ್ನ ನ್ಯಾಯರಕ್ಷಿತ ಹಕ್ಕುಗಳು ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಜಸ್ಟಿಸಿಯೇಬಲ್ ಅಂತ ಕರಿತೀವಿ. ಬಟ್ ಅದೇ ನೀವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನೋಡುತ್ತಾ ಹೋಗೋದಾದರೆ ಅವುಗಳು ನ್ಯಾಯರಕ್ಷಿತ ಅಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಸಂವಿಧಾನದಲ್ಲಿ ನೀವು ನಮ್ಮ ಸಂವಿಧಾನದ ಬೇರೆ ಬೇರೆ ಆರ್ಟಿಕಲ್ಸನ್ನು ನೋಡ್ತಾ ಹೋಗೋದಾದ್ರೆ ನಿಮಗೆ ಆರ್ಟಿಕಲ್ 47 ಕಾಣಿಸುತ್ತೆ, 47ನೇ ವಿಧಿ ಅದೇನು ಹೇಳುತ್ತೆ, ಒಂದು ಗಾಂಧಿಯನ್ ತತ್ವ, ಗಾಂಧಿವಾದ ಅಥವಾ ಗಾಂಧಿಯನ್ ಪ್ರಿನ್ಸಿಪಲ್, ಹಾಗೆ ಈ 47ನೇ ವಿಧಿ ಕಾಣಿಸ್ಕೊಳ್ಳುತ್ತೆ. ಅದರ ಅಡಿಯಲ್ಲಿ ನಮ್ಮ ದೇಶದಲ್ಲಿ ಈ ನಶೆ ತರಿಸ್ತಕ್ಕಂತಹ ಅಂದರೆ ಮಾದಕ ದ್ರವ್ಯಗಳಿರಬಹುದು, ಇಂಟಾಕ್ಸಿಕೇಟಿಂಗ್ ಡ್ರಗ್ಸ್ ಇರಬಹುದು, ನಾವೇನು ಈ ಮದ್ಯಪಾನ ಅಂತ ಕರಿತೀವಿ, ಜೊತೆಗೆ ಈ ಮಾದಕ ವಸ್ತುಗಳು ಅಂತ ಕರಿತೀವಿ, ಅವುಗಳ ಸೇವನೆಯನ್ನು ಬ್ಯಾನ್ ಮಾಡಬೇಕು, ನಿಷೇಧಗೊಳಿಸಪಡಿಸಬೇಕು ಅಂತೇಳಿ ಆರ್ಟಿಕಲ್ 47 ಹೇಳುತ್ತೆ. ಬಟ್ ಅದನ್ನು ನಮ್ಮ ದೇಶ ಇನ್ನೂ ಕೂಡ ಕೆಲವೊಂದು ಭಾಗಗಳಲ್ಲಿ ಅದನ್ನು ಬ್ಯಾನ್ ಮಾಡಿಲ್ಲ. ಬಿಹಾರ್ ಇರಬಹುದು, ಗುಜರಾತ್ ಇರಬಹುದು, ಇಂತಹ ರಾಜ್ಯಗಳಲ್ಲಿ ಮದ್ಯಪಾನವನ್ನು ನಿಷೇಧ ಮಾಡಿದ್ದಾರೆ. ಬಟ್ ಇಡೀ ರಾಷ್ಟ್ರವ್ಯಾಪಿಯಾಗಿ ಇದನ್ನು ನಾವು ಬ್ಯಾನ್ ಮಾಡಿಲ್ಲ. ಸೊ ಯಾವುದೋ ಒಬ್ಬ ವ್ಯಕ್ತಿ ನಮ್ಮ ಭಾರತೀಯ ಸಂವಿಧಾನದಲ್ಲಿ ನಮ್ಮ DPSPಯಲ್ಲಿ ಇದನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ಇದರ ವಿರುದ್ಧ ಕೋರ್ಟ್ನ ಮೊರೆ ಹೋಗ್ಬೋದು ಅಂತ ಹೇಳಿದ್ರೆ ಖಂಡಿತ ಹೋಗೋಕ್ಕಾಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಈ DPSP ನಾವೇನು ಆರ್ಟಿಕಲ್ 36ಇಂದ 51ವರೆಗೂ ನೋಡ್ತೀವಿ, ಅಂದರೆ 36ರಿಂದ 51ನೇ ವಿಧಿವರೆಗೂ ನಾವೇನು ನೋಡ್ತೀವಿ ಅವುಗಳು DPSP ಅಂತ ಕರಿತೀವಿ. ಇದನ್ನು ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಅವುಗಳನ್ನು ನೇರವಾಗಿ ನಾವು ಎನ್ಫೋರ್ಸ್ ಮಾಡೋಕ್ಕಾಗಲ್ಲ, ನೇರವಾಗಿ ಅವುಗಳಿಗೆ ಸಂಬಂಧಪಟ್ಟಂತೆ ನಾವು ಕೋರ್ಟ್ನ ಮೊರೆ ಹೋಗೋಕ್ಕಾಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅವು ನ್ಯಾಯ ರಕ್ಷಿತವಲ್ಲ. ಹಾಗಂತ ಯಾವುದೇ DPSP ವಿರುದ್ಧ ಕೋರ್ಟಿಗೆ ಹೋಗಬಾರ್ದು ಅಂತ ಹೇಳಿದ್ರೆ ಖಂಡಿತ ತಪ್ಪು, ಹೋಗಬಹುದಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಹಲವಾರು DPSPಗಳು ಕಾಣಿಸ್ಕೊಳ್ತವೆ. ಫಾರ್ ಎಕ್ಸಾಂಪಲ್ 48 ನಮ್ಮ ಸಂವಿಧಾನದ 48ನೇ ವಿಧಿ ಏನು ಹೇಳುತ್ತೆ, ಅದು ಕೂಡ DPSPಯಲ್ಲಿ ಬರತಕ್ಕಂತಹದ್ದು. ಅದು ಈ ಗೋ ಸಂರಕ್ಷಣೆ ಬಗ್ಗೆ ಹೇಳುತ್ತೆ, ಅಂದರೆ ಈ ಬ್ಯಾನ್ ಆಫ್ ಕೌ ಸ್ಲಾಟರ್, ಗೋ ಹತ್ಯೆ ನಿಷೇಧದ ಬಗ್ಗೆ ಮಾತಾಡುತ್ತೆ. ಸೊ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಗೋ ಹತ್ಯೆ ಅನ್ನು ನಿಷೇಧ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ರಾಜ್ಯದಲ್ಲಿ ಗೋ ಹತ್ಯೆ ನಡೀತು ಅಂತ ಹೇಳಿದ್ರೆ ಅದರ ವಿರುದ್ಧವಾಗಿ ನಾವು ಕೋರ್ಟ್ನ ಮೊರೆ ಹೋಗ್ಬೋದು. ಸೊ ಹಾಗಾಗಿ ಇದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇರ್ತಕ್ಕಂಥದ್ದು. ಇದಕ್ಕೆ ಆನ್ಸರ್ ಮಾಡಬೇಕಾದ್ರೆ ನೀವು ನೀಟಾಗಿ ಪ್ರತಿಯೊಂದು ಆಪ್ಷನ್ಸನ್ನು ಓದಿ ಆನ್ಸರ್ ಮಾಡಬೇಕಾಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತ ಆಗಿರದಿದ್ದಲ್ಲಿ ಮಾತ್ರ ವ್ಯವಹಾರಾಧಿಕಾರ ಹಕ್ಕಿಗೆ ಒಳಪಟ್ಟಿದ್ದಾವೆ ಅಂತ ಹೇಳ್ತಿದ್ದಾರೆ. ಅಂದರೆ DPSPಗಳು ಬೈ ದೆಮ್ಸೆಲ್ವ್ಸ್, ಅಂದರೆ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಅವು ನ್ಯಾಯರಕ್ಷಿತವಲ್ಲ. ಬಟ್ ಅವುಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕಾಯ್ದೆಗಳನ್ನು ನಮ್ಮ ಸರ್ಕಾರ ಜಾರಿಗೆ ತಂದಿದೆ ಅಂತ ಹೇಳಿದ್ರೆ, ಅಥವಾ ಈ DPSP ಇರತಕ್ಕಂಥ ಯಾವುದೋ ಒಂದು ವಿಷಯ ನಮ್ಮ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ಆವಾಗ ನಾವು ಇವುಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹೋಗಬಹುದು.
ಸೊ ಹಾಗೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬಿಟ್ಟು ನೀವು ನೋಡಬೇಕಾಗತ್ತೆ. ಕೆಲವೊಂದು DPSPಗಳು ನ್ಯಾಯರಕ್ಷಿತವಾಗಿದ್ದಾವೆ. ಯಾಕಪ್ಪ ಅಂತ ಹೇಳಿದ್ರೆ ಅವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಒಂದಷ್ಟು ಕಾನೂನುಗಳನ್ನ ತಂದಿದೆ. ಫಾರ್ ಎಕ್ಸಾಂಪಲ್, ನಿಮಗೆ ಗೋಹತ್ಯೆ ನಿಷೇಧ 48ನೇ ವಿಧಿ ಏನು ಹೇಳುತ್ತೆ? ಗೋಹತ್ಯೆ ನಿಷೇಧ ಮಾಡಬೇಕು ಅಂತ ಹೇಳುತ್ತೆ. ಉತ್ತರ ಪ್ರದೇಶ, ಗುಜರಾತ್ ಸೇರಿದಂತೆ ಕೆಲವು ರಾಜ್ಯಗಳು ಗೋಹತ್ಯೆ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಾನೂನುಗಳನ್ನ ತಂದಿದ್ದಾವೆ. ಸೊ ಕಾನೂನುಗಳನ್ನ ತಂದಿರತಕ್ಕಂತಹ ಕಾರಣದಿಂದ ಆ ರಾಜ್ಯಗಳಲ್ಲಿ ಗೋಹತ್ಯೆ ನಡೀತು ಅಂತ ಹೇಳಿದ್ರೆ ಆ ಒಂದು ವ್ಯಕ್ತಿಗಳು ಡೈರೆಕ್ಟಾಗಿ ಕೋರ್ಟ್ನ ಮೊರೆ ಹೋಗ್ಬೋದು. ಸೊ ಆವಾಗ ಅದಕ್ಕೆ ನ್ಯಾಯಾಲಯದಿಂದ ಪರಿಹಾರ ಸಿಗುತ್ತೆ. ಅದೇ ಯಾವುದೇ ಒಂದು ಕಾನೂನು ಇಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಅಥವಾ ಮೂಲಭೂತ ಹಕ್ಕುಗಳಲ್ಲಿ ಅದರ ಉಲ್ಲೇಖ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಾವು ಕೋರ್ಟ್ಗೆ ಹೋಗಲಿಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್, ಆರ್ಟಿಕಲ್ 47 ಈ ಆಲ್ಕೋಹಾಲ್ ಆ್ಯಂಡ್ ಇಂಟಾಕ್ಸಿಕೇಟಿಂಗ್ ಡ್ರಗ್ಸ್ ಏನು ಬರುತ್ತೆ, ಡ್ರಗ್ಗಳು, ಮಾದಕ ವಸ್ತುಗಳು, ಅವುಗಳನ್ನ ಬ್ಯಾನ್ ಮಾಡಬೇಕು ಅಂತೇಳಿ ಹೇಳಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇಡೀ ದೇಶಾದ್ಯಂತ ಒಂದು ಯೂನಿಫಾರ್ಮ್ ಕಾನೂನನ್ನು ತೆಗೆದುಕೊಂಡು ಬರಲಾಗಿಲ್ಲ. ಸೊ ಹಾಗಾಗಿ ಅವುಗಳಿಗೆ ಸಂಬಂಧಪಟ್ಟಂತೆ ನಾವು ಕೋರ್ಟ್ನ ಮೊರೆ ಹೋಗೋಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ 6ನೇ ಒಂದು ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಭಾರತ ಸಂವಿಧಾನದಲ್ಲಿರ್ತಕ್ಕಂತಹ ಅನುಚ್ಛೇದಗಳ ಸಂಖ್ಯೆ. ಸೊ ಆಪ್ಷನ್ ನೋಡ್ತಾ ಇದ್ರೆ ನಿಮಗನ್ಸುತ್ತೆ ಎಲ್ಲ ಆಪ್ಷನ್ಗಳು ಕೂಡ ತಪ್ಪಿದ್ಬೋದು. ಬಟ್ ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಪ್ರಶ್ನೆ 1998ರ PSI ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹದ್ದು. ಸೊ ಅಂದಿನ ಸಂದರ್ಭದಲ್ಲಿ ಭಾರತೀಯ ಸಂವಿಧಾನದಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ಒಂದು ಅನುಚ್ಛೇದಗಳಿದ್ವು. ಬಟ್ ಇವಾಗ ನೀವು ನೋಡಿದ್ರೆ ಅರೌಂಡ್ 465 465 ಆಸ್ಪಾಸು ನಿಮಗೆ ಈ ಒಂದು ಅನುಚ್ಛೇದಗಳು, ಅಂದರೆ ನಾವು ವಿಧಿಗಳು ಅಂತ ಏನು ಕರಿತೀವಿ ಅಥವಾ ಇಂಗ್ಲೀಷಲ್ಲಿ ಆರ್ಟಿಕಲ್ಸ್ ಅಂತ ಏನು ಕರಿತೀವಿ, ಅವು ಕಾಣಿಸ್ಕೊಳ್ತವೆ. ಇವನ್ನ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ನಿಮಗೊಂದು ವಿಷಯ ಗೊತ್ತಿರಲಿ, ಈ ಸಂವಿಧಾನದಲ್ಲಿರ್ತಕ್ಕಂತಹ ಅನುಚ್ಛೇದಗಳು ಕಾನ್ಸ್ಟೆಂಟ್ ಅಲ್ಲ, ಅವು ಕಾಲ ಕಾಲಕ್ಕೆ ಇನ್ಕ್ರೀಸ್ ಆಗ್ತಾ ಹೋಗ್ತವೆ, ಬದಲಾಗ್ತಾ ಹೋಗ್ತವೆ. ಯಾಕಪ್ಪ ಅಂತ ಹೇಳಿದ್ರೆ ಸರ್ಕಾರ ಯಾವುದಾದ್ರೂ ಒಂದು ಸಂವಿಧಾನ ತಿದ್ದುಪಡಿ ಅಂತಂತು ಅಂತ ಹೇಳಿದ್ರೆ ಅಲ್ಲಿ ಹೊಸ ಹೊಸ ಆರ್ಟಿಕಲ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ. ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ನೋಡಿ, ನಾವಾಗಲೇ ತಾನೇ ಡಿಸ್ಕಸ್ ಮಾಡಿದ್ವಿ ರೈಟ್ ಟು ಪ್ರಾಪರ್ಟಿ 300A. ಇದು ಕೂಡ ಒಂದು ಹೊಸ ಒಂದು ಅನುಚ್ಛೇದವನ್ನು ಒಂದು ನಾವೇನು ವಿಧಿ ಅಂತ ಕರಿಬಹುದು, ಹೊಸ ಒಂದು ಆರ್ಟಿಕಲನ್ನು ಆ್ಯಡ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ದೇಶದಲ್ಲಿ ಈ GSTಗೆ ಸಂಬಂಧಪಟ್ಟಂತೆ 100ನೇ ಸಂವಿಧಾನ ತಿದ್ದುಪಡಿಯನ್ನು ನಮ್ಮ ದೇಶದಲ್ಲಿ ಜಾರಿಗೆ ತಂದಾಗ ನಮ್ಮಲ್ಲೇನು ಮಾಡಲಾಯಿತು ಅಂದರೆ ಆರ್ಟಿಕಲ್ 279A ಜಾರಿಗೆ ತರಲಾಯಿತು. ಅದೇ ರೀತಿ ಇತ್ತೀಚೆಗಷ್ಟೇ 102ನೇ ಸಂವಿಧಾನ ತಿದ್ದುಪಡಿ 2015ನೇ ಇಸ್ವಿಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಈ OBC ಅಂದರೆ ನಾವೇನು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್, ಹಿಂದುಳಿದ ವರ್ಗಗಳ ಆಯೋಗ ಅಂತ ಕರಿತೀವಿ, ಆ ಒಂದು ಆಯೋಗಕ್ಕೆ ಸಂವಿಧಾನಿಕ ಒಂದು ಮಾನ್ಯತೆಯನ್ನು ಕೊಡಬೇಕು ಅಂತ ಹೇಳಿ 102ನೇ ಸಂವಿಧಾನ ತಿದ್ದುಪಡಿಯನ್ನು ತರಲಾಯಿತು. ಆ ಒಂದು ತಿದ್ದುಪಡಿಯನ್ನು ಮಾಡಿದಾಗ ಆರ್ಟಿಕಲ್ 338B ಹೊಸದಾಗಿ ತರಲಾಯಿತು. ಸೊ ಎಲ್ಲ ಆರ್ಟಿಕಲ್ಸ್ ಏನಿದ್ದಾವೆ ಇವು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಸೊ ಮೂಲ ಸಂವಿಧಾನದಲ್ಲಿ ನಮ್ಮ ಹತ್ರ 395 ಅರೌಂಡ್ 395 ವಿಧಿಗಳು ಮಾತ್ರ ಇದ್ವು. ಬಟ್ ನಮಗೆ ಸ್ವತಂತ್ರ ಸಿಕ್ಕ ಮೇಲೆ ಸಂವಿಧಾನಕ್ಕೆ ಸುಮಾರು 104 ತಿದ್ದುಪಡಿಗಳನ್ನು ನಾವು ಮಾಡಿದ್ದೇವೆ. ಸೊ ತಿದ್ದುಪಡಿಗಳಾದಾಗ ಬಹಳಷ್ಟು ಬಾರಿ ಹೊಸ ಹೊಸ ಆರ್ಟಿಕಲ್ಸ್ಗಳನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇವತ್ತಿನ ದಿನದಲ್ಲಿ ಅರೌಂಡ್ 465 ಆರ್ಟಿಕಲ್ಸ್ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಬಟ್ ಇದೇ ಫೈನಲ್ ಅಲ್ಲ, ಇದಕ್ಕಿಂತ ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಬಿಕಾಸ್ ಮತ್ತೊಂದಷ್ಟು ಹೊಸ ಹೊಸ ವಿಧಿಗಳನ್ನು ನಮ್ಮ ಸರ್ಕಾರಗಳು ಸೇರ್ಪಡೆ ಬರ್ತಾ ಹೋಗ್ತಾರೆ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 3-4 ಎಕ್ಸಾಂಪಲನ್ನು ಇಲ್ಲಿ ನಿಮಗೆ ಹೇಳಿದೆ. ಆರ್ಟಿಕಲ್ 300A ಇರಬಹುದು, 279A ಇರಬಹುದು, ಅದೇ ರೀತಿ 338B ಇರಬಹುದು. ಸೊ ಭಾಳ ಜನ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ಈ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಅದೊಂದು ಒಂದು ರಿಟರ್ನ್ ಡಾಕ್ಯುಮೆಂಟ್, ಅದರಲ್ಲಿ ಯಾವ ರೀತಿ ಆರ್ಟಿಕಲ್ಸ್ ಚೇಂಜ್ ಆಗ್ತವೆ ಅಂತ ಕೆಲವರು ಭಾವಿಸ್ತಾರೆ. ಬಟ್ ಯಾವ ರೀತಿ ಚೇಂಜ್ ಆಗ್ತಾವಪ್ಪ ಅಂತ ಹೇಳಿದ್ರೆ ಸಂವಿಧಾನ ತಿದ್ದುಪಡಿಯ ಮೂಲಕ ಯಾವುದಾದ್ರೂ ಹೊಸ ಒಂದು ಆರ್ಟಿಕಲ್ನ ಇನ್ಸರ್ಟ್ ಮಾಡಿದ್ರೆ, ಅಂದರೆ ಹೊಸ ಒಂದು ವಿಧಿಯನ್ನು ಸೇರ್ಪಡೆ ಮಾಡಿದ್ರೆ ಒಟ್ಟು ವಿಧಿಗಳ ಸಂಖ್ಯೆಯಲ್ಲಿ ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ ಪ್ರಸಕ್ತವಾಗಿ 465ಕ್ಕೂ ಹೆಚ್ಚು ವಿಧಿಗಳು ಕಾಣಿಸಕ್ಕೆ ಸಿಗ್ತವೆ. ಅದೇ ರೀತಿ 7ನೇ ಪ್ರಶ್ನೆ ಹೇಳುತ್ತೆ, ಭಾರತ ಸಂವಿಧಾನವು ದೇಶವನ್ನು ಜಾತ್ಯತೀತ ಅಂತೇಳಿ ಘೋಷಿಸಿದೆ ಅಂತೇಳಿ ಹೇಳಿದ್ದಾರೆ. ಸೊ ಹಾಗಂದ್ರೆ ಏನು ಅಂತ ಕೇಳಿದ್ದಾರೆ. ಬಿಕಾಸ್ ನಿಮಗೆಲ್ಲ ಗೊತ್ತು 42ನೇ ತಿದ್ದುಪಡಿ 1976ನೇ ಇಸ್ವಿಯಲ್ಲಿ ಒಂದು ಮಿನಿ ಸಂವಿಧಾನ ಅಂತಲೇ ಕರಿತೀವಿ, ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಬಿಕಾಸ್ ಇಂದಿರಾ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಿಗಳಾಗಿರ್ತಾರೆ. ಅವರು ಇಡೀ ಸಂವಿಧಾನಕ್ಕೆ ಒಂದು ಮೇಜರ್ ಸರ್ಜರಿಯನ್ನು ಮಾಡ್ತಾರೆ. ಸಂವಿಧಾನದಲ್ಲಿ ಬಹಳಷ್ಟು ತಿದ್ದುಪಡಿಗಳನ್ನ ಮಾಡಾಕ್ತಾರೆ. ಸೊ ಆ ಸಂದರ್ಭದಲ್ಲಿ ನಮ್ಮ ಸಂವಿಧಾನದ ಪ್ರಿಯಂಬಲ್, ನಾವೇನು ಕನ್ನಡದಲ್ಲಿ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತ ಕರಿತೀವಿ, ಅದಕ್ಕೂ ಕೂಡ ಕೆಲವೊಂದು ಶಬ್ದಗಳನ್ನು ಆ್ಯಡ್ ಮಾಡಲಾಗುತ್ತೆ. ಸೊ ಅದರಲ್ಲಿ ಆ್ಯಡ್ ಮಾಡಿದಂತಹ 3 ಶಬ್ದಗಳಲ್ಲಿ ಒಂದು ಜಾತ್ಯತೀತ ಅಂತ ಹೇಳಿ, ಇದನ್ನು ಇಂಗ್ಲೀಷಲ್ಲಿ ಸೆಕ್ಯುಲರ್ ಅಂತ ಕರಿತೀವಿ. ಸೊ ಸೆಕ್ಯುಲರ್ ಅನ್ನುವಂಥ ಒಂದು ಶಬ್ದವನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಲಾಗಿದೆ.
ಆ್ಯಂಡ್ ಇದಕ್ಕಿಂತ ಮುಂಚೆ ಯೂಶ್ವಲಾಗೆ ಭಾರತೀಯ ಸಂವಿಧಾನ ಅಂತ ಹೇಳಿದ್ರೆ ಅದೊಂದು ಸೆಕ್ಯುಲರ್ ಸಂವಿಧಾನ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಬಿಕಾಸ್ ಇಲ್ಲಿ ಯಾವುದೇ ಒಂದು ಧರ್ಮವನ್ನು ಹೆಚ್ಚು ಅಥವಾ ಕಮ್ಮಿ ಅಂತೇಳಿ ನಾವು ಭಾವಿಸೋದಿಲ್ಲ. ಸೊ ನಮ್ಮ ಭಾರತೀಯ ಒಂದು ದೃಷ್ಟಿಕೋನದಿಂದ ಜಾತ್ಯತೀತ ಅಂದರೆ ಏನು ಅಂಥೇಳಿ ಈ ಒಂದು ಪ್ರಶ್ನೆಯಲ್ಲಿ ಕೇಳ್ತಿದ್ದಾರೆ. ಪ್ರತಿಯೊಂದು ಆಪ್ಷನ್ ಕೂಡ ಓದ್ಕೊಳ್ತಾ ಹೋಗಬೇಕಾಗುತ್ತೆ. ಪೂಜಾ ವಿಧಿಗಳಿಗೆ ಅವಕಾಶವಿಲ್ಲ, ರಾಜ್ಯವು ಧಾರ್ಮಿಕ ಚಿಂತನೆಗಳಿಗೆ ಪ್ರೋತ್ಸಾಹ ನೀಡುತ್ತೆ, ಹೀಗೆ ಬೇರೆ ಬೇರೆ ಒಂದಷ್ಟು ಕಂಟೆಂಟನ್ನು ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಅಂಥೇಳಿ ಪರಿಗಣಿಸಿದೆ ಅಂಥೇಳಿ. ಇದು ಬಹಳ ಪ್ರಮುಖವಾಗಿರುತ್ತೆ. ಬಿಕಾಸ್ ನಮ್ಮಲ್ಲಿ ಯಾವುದೇ ಒಂದು ಧರ್ಮವನ್ನು ಹೀಗೆಳೆಯುವುದಿಲ್ಲ, ಅದೇ ರೀತಿ ಯಾವುದೇ ಒಂದು ಧರ್ಮಕ್ಕೆ ಹೆಚ್ಚಿನ ಒಂದು ಪ್ರಿಫರೆನ್ಸನ್ನು, ಪ್ರಾಮಿನೆನ್ಸನ್ನು ಕೊಡಲ್ಲ. ಪ್ರತಿಯೊಬ್ಬರನ್ನು ಕೂಡ ಸಮಾನರು ಅಂತ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ನಮ್ಮ ದೇಶ ಏನು ತೀರ್ಮಾನ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ರಾಜ್ಯ ಅಂತ ಹೇಳಿದ್ರೆ ಕರ್ನಾಟಕ, ತಮಿಳುನಾಡು, ಕೇರಳ ಅಂತೇಳಿ ಕರೆಯಲ್ಲ, ಬಟ್ ಸ್ಟೇಟ್ ಅಂದರೆ ಈ ಕಾಂಟೆಕ್ಸ್ಟಲ್ಲಿ ಏನು ಬರುತ್ತೆ, ನಮ್ಮ ದೇಶವನ್ನೇ ಸ್ಟೇಟ್ ಅಂತೇಳಿ ಕರಿತೀವಿ. ಬಿಕಾಸ್ ನೀವು ಆರ್ಟಿಕಲ್ 12ನ ಗಮನಿಸಿದ್ರೆ ಇಟ್ ಗಿವ್ಸ್ ದ ಡೆಫಿನೇಷನ್ ಆಫ್ ಎ ಸ್ಟೇಟ್. ರಾಜ್ಯದ ಒಂದು ಡೆಫಿನೇಷನನ್ನು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯಾಖ್ಯಾನವನ್ನು ಕೊಡುತ್ತೆ. ಸೊ ಆರ್ಟಿಕಲ್ 12 ಅಡಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರವು ಕೂಡ ಸ್ಟೇಟ್ ಅಂತ ಕರಿತೀವಿ, ರಾಜ್ಯ ಸರ್ಕಾರವನ್ನು ಕೂಡ ಸ್ಟೇಟ್ ಅಂತ ಕರಿತೀವಿ. ಅದೇ ರೀತಿ ಸ್ಥಳೀಯ ಸರ್ಕಾರಗಳು, ಬೇರೆ ಬೇರೆ ಸಂಸ್ಥೆಗಳನ್ನು ಕೂಡ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಕೂಡ ನಾವು ಸ್ಟೇಟ್ ಅಂತ ಕರಿತೀವಿ. ಸೊ ಇಲ್ಲಿ ರಾಜ್ಯ ಅಂತ ಹೇಳಿದ್ರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ. ಸೊ ಇಲ್ಲಿ ನಮ್ಮ ಸ್ಟೇಟ್ ಏನು ಬರುತ್ತೆ, ಅದು ಈ ಧರ್ಮ ಅಂತಕ್ಕಂತಹದ್ದು ಜನರ ವೈಯಕ್ತಿಕ ಅಂಶ ಅಂಥೇಳಿ ಪರಿಗಣಿಸುತ್ತೆ. ಯಾವುದೇ ಧರ್ಮಕ್ಕೂ ಕೂಡ ಹೆಚ್ಚಿನ ಒಂದು ಪ್ರಿಫರೆನ್ಸನ್ನು ಕೊಡಲ್ಲ, ಅದೇ ರೀತಿ ಅದನ್ನು ಹೀಗೆಳೆಯುವಂತಹ ಕೆಲಸವನ್ನು ಕೂಡ ಮಾಡಲ್ಲ. ಅದೇ ರೀತಿ 8ನೇ ಪ್ರಶ್ನೆ ಹೇಳ್ತಾ ಇದೆ, ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಗಳ ವ್ಯವಸ್ಥೆ ಇದೆ ಅಂತೇಳಿ ಕೇಳ್ತಿದ್ದಾರೆ. ನಿಮಗೆಲ್ಲ ಭಾಳ ಚೆನ್ನಾಗಿ ಗೊತ್ತು, ನಮ್ಮ ಭಾರತೀಯ ಸಂವಿಧಾನದಲ್ಲಿ ನಮ್ಮ ಸಂವಿಧಾನ ನಿರ್ಮಾತೃರು ಈ ತುರ್ತು ಪರಿಸ್ಥಿತಿಗಳು ಅಂದರೆ ಎಮರ್ಜೆನ್ಸೀಸ್ ಅಂಥೇಳಿ ಒಂದು ಪ್ರೊವಿಷನ್ ಕೊಟ್ಟಿದ್ದಾರೆ. ನಮ್ಮ ದೇಶ ಕೆಲವೊಂದು ಸಂದಿಗ್ಧ ಸ್ಥಿತಿಯಲ್ಲಿ ಆ ಒಂದು ಪರಿಸ್ಥಿತಿಗಳಲ್ಲಿ ಸಿಗಾಕೊಂಡಾಗ ಇಂತಹ ವಿಶೇಷ ಮೆಷರ್ಸನ್ನು ಬೆಳೆಸ್ಕೊಳ್ಳುವಂಥ ಒಂದು ಅಧಿಕಾರ ನಮ್ಮ ದೇಶದಲ್ಲಿ ಕೊಡಲಾಗಿದೆ. ಇದನ್ನು ರಾಷ್ಟ್ರಪತಿಯವರು ಘೋಷಣೆ ಮಾಡ್ತಾರೆ. ಬಟ್ ರಾಷ್ಟ್ರಪತಿಯವರು ಬೇಕಾಬಿಟ್ಟಿ ಘೋಷಣೆ ಮಾಡ್ತಕ್ಕಂಥದ್ದಲ್ಲ. ನಮ್ಮ ಭಾರತದ ಕೇಂದ್ರ ಮಂತ್ರಿಮಂಡಲ ಏನು ಬರುತ್ತೆ, ವಿಶೇಷವಾಗಿ ಕ್ಯಾಬಿನೆಟ್, ನಾವೇನು ಸಚಿವ ಸಂಪುಟ ಅಂತೇಳಿ ಕರಿತೀವಿ, ಪ್ರಧಾನಮಂತ್ರಿಗಳ ನೇತೃತ್ವದ ಸಚಿವ ಸಂಪುಟ ಒಂದು ರಿಟರ್ನ್ ರೆಕಮೆಂಡೇಶನ್ ಕೊಟ್ಟರೆ, ಅಂದರೆ ಒಂದು ಲಿಖಿತ ಶಿಫಾರಸನ್ನು ನಮ್ಮ ರಾಷ್ಟ್ರಪತಿಗಳಿಗೆ ಮಾಡ್ತು ಅಂತ ಹೇಳಿದ್ರೆ, ರಾಷ್ಟ್ರಪತಿಗಳು ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿಕೆ ಮಾಡ್ತಾರೆ. ಆ್ಯಂಡ್ ಆ ರೀತಿಯ ಒಟ್ಟು 3 ತುರ್ತು ಪರಿಸ್ಥಿತಿಗಳು ಕಾಣಿಸ್ಕೊಳ್ಳುತ್ತೆ. 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಮರ್ಜೆನ್ಸೀಸ್ ಅಂತ ಕರಿಬೋದು. ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ಸ್ ಕೂಡ ಭಾಳ ಇಂಪಾರ್ಟೆಂಟ್, ನಿಮಗೆಲ್ಲ ಯೂಶ್ವಲ್ ಗೊತ್ತಿರುತ್ತೆ. ಆರ್ಟಿಕಲ್ 352, ಆರ್ಟಿಕಲ್ 356, ಅದೇ ರೀತಿ ಆರ್ಟಿಕಲ್ 360. 3 ರೀತಿಯ ಎಮರ್ಜೆನ್ಸೀಸ್ ನಮ್ಮ ದೇಶದಲ್ಲಿ ಕಾಣಿಸ್ಕೊಳ್ಳುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರಿತೀವಿ. ಅದೇ ರೀತಿ ರಾಜ್ಯ ತುರ್ತು ಪರಿಸ್ಥಿತಿ, ಸ್ಟೇಟ್ ಎಮರ್ಜೆನ್ಸಿ, ಅಥವಾ ಇದನ್ನು ರಾಷ್ಟ್ರಪತಿ ಆಳ್ವಿಕೆ, ಪ್ರೆಸಿಡೆಂಟ್ಸ್ ರೂಲ್ ಅಂತ ಕೂಡ ಕರಿತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಬಹಳ ಬರೆಯಾಗಿದೆ. ಯಾವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಬರಲಿಲ್ಲ, ಯಾವುದೇ ಒಂದು ಪಕ್ಷಕ್ಕೆ ಒಂದು ಸರ್ಕಾರ ರಚನೆ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ರಾಷ್ಟ್ರಪತಿ ಆಳ್ವಿಕೆಯನ್ನು ನಮ್ಮಲ್ಲಿ ಹೇರಿಕೆ ಮಾಡ್ತಾರೆ. ಅದನ್ನು ಕಾಲಕ್ಕೆ ಏರಿಕೆ ಮಾಡ್ತಾ ಕೂಡ ಬಂದಿದ್ದಾರೆ. ಸೊ ಅದನ್ನು ನಾವು ಸ್ಟೇಟ್ ಎಮರ್ಜೆನ್ಸಿ ಅಥವಾ ಪ್ರೆಸಿಡೆಂಟ್ಸ್ ರೂಲ್ ಅಂತ ಕೂಡ ಕರಿತೀವಿ. ಅದೇ ರೀತಿ ನ್ಯಾಷನಲ್ ಎಕನಾಮಿಕಲಿ ಅಂದರೆ ಅದನ್ನು ನಾವು ಆರ್ಥಿಕ ತುರ್ತು ಪರಿಸ್ಥಿತಿನಲ್ಲಿ ಕರಿತೀವಿ, ಫಿನಾನ್ಷಿಯಲ್ ಎಮರ್ಜೆನ್ಸಿ. ನೀವು ಭಾಳ ಬಳಿ ನೋಡಿರ್ತೀರಾ ನಮ್ಮ ದೇಶದಲ್ಲಿ ಯಾವುದಾದ್ರೂ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂವಿಂದ ನಮ್ಮ ದೇಶದಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿ ಉಂಟಾಯಿತು ಅಂತ ಹೇಳಿದ್ರೆ, ಈ ಆರ್ಟಿಕಲ್ 360 ಅಡಿಯಲ್ಲಿ ಒಂದು ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಥವಾ ನಾವೇನು ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ, ಅದನ್ನು ಹೇರಿಕೆ ಮಾಡಲಾಗುತ್ತೆ. ಸೊ ಹಾಗಾಗಿ ಒಟ್ಟು 3 ವಿವಿಧ ರೀತಿಯ ತುರ್ತು ಪರಿಸ್ಥಿತಿ ಅಧಿಕಾರವನ್ನು ನಮ್ಮ ಸಂವಿಧಾನದಲ್ಲಿ ಮಾಡಲಾಗಿದೆ. ಅದೇ ರೀತಿ 9ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಹಣಕಾಸು ಮಸೂದೆಯನ್ನು ರಾಜ್ಯದ ವಿಧಾನಮಂಡಲದಲ್ಲಿ ಅಂತ ಕೇಳ್ತಿದ್ದಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಬಿಕಾಸ್ ನೋಡಿ, ನಿಮಗೆ 2 ರೀತಿಯ ಮಸೂದೆಗಳು ಕಾಣಿಸ್ಕೊಳ್ತವೆ. ಮಸೂದೆಯನ್ನು ಇಂಗ್ಲೀಷ್ ಏನಂತ ಕರಿತೀವಿ, ಬಿಲ್ ಅಂತ ಕರಿತೀವಿ. ಯಾವುದೇ ಒಂದು ಕಾಯ್ದೆ ಅಥವಾ ನಾವೇನು ಒಂದು ಆ್ಯಕ್ಟ್ ಅಂತ ಕರಿತೀವಿ, ಕಾನೂನು ಅಂತ ಕರಿತೀವಿ, ಅದು ಕಾನೂನು ಆಗಲಿಕ್ಕಿಂತ ಮುಂಚೆ ಅದು ಕೇವಲ ಒಂದು ಮಸೂದೆ ಆಗಿರುತ್ತೆ ಅಥವಾ ಒಂದು ಬಿಲ್ ಆಗಿರುತ್ತೆ. ಈ ಒಂದು ಮಸೂದೆ ಅಥವಾ ಬಿಲ್ ನಮ್ಮ 2 ಸದನಗಳಲ್ಲಿ ಪಾಸ್ ಆಗಿಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರಪತಿಗಳ ಅಥವಾ ರಾಜ್ಯ ಸರ್ಕಾರಗಳಲ್ಲಿ ರಾಜ್ಯಪಾಲರ ಒಂದು ಸಹಿಯನ್ನು ಪಡೆದುಕೊಂಡ ಮೇಲೆ ಅದು ಒಂದು ಆ್ಯಕ್ಟ್ ಆಗಿ ಅಥವಾ ಕಾಯ್ದೆಯಾಗಿ ಹೊರಹೊಮ್ಮುತ್ತೆ. ಸೊ ಇಲ್ಲಿ ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಒಂದನ್ನು ಆರ್ಡಿನರಿ ಬಿಲ್ಸ್ ಅಂತ ಕರಿತೀವಿ, ಮತ್ತೊಂದನ್ನು ಮನಿ ಬಿಲ್ ಅಂತ ಕರಿತೀವಿ.
ಆರ್ಡಿನರಿ ಬಿಲ್ ಅಂದರೆ ಕನ್ನಡದಲ್ಲಿ ಸಾಮಾನ್ಯ ಮಸೂದೆಗಳು, ಅದೇ ರೀತಿ ಮನಿ ಬಿಲ್ ಅಂತ ಹೇಳಿದ್ರೆ ಹಣಕಾಸು ಮಸೂದೆಗಳು. ಬಟ್ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಹಣಕಾಸು ಮಸೂದೆಯನ್ನು ಕೇವಲ ವಿಧಾನಸಭೆಯಲ್ಲಿ ಮಾತ್ರ ಮಂಡನೆ ಮಾಡಬಹುದು, ವಿಧಾನ ಪರಿಷತ್ತಲ್ಲಿ ಮಂಡನೆ ಮಾಡುವಂತಿಲ್ಲ. ಸೊ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಬಿ ಕೇವಲ ವಿಧಾನಸಭೆಯಲ್ಲಿ ಮಾತ್ರ ಮಂಡನೆ ಮಾಡಬಹುದು ಅಂತ ಹೇಳಾಗುತ್ತೆ. ಮತ್ತೊಂದು ವಿಚಾರ ಗೊತ್ತಿರಲಿ ನಿಮಗೆ, ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕವನ್ನು ಎಕ್ಸಾಂಪಲ್ ತೆಗೆದುಕೊಳ್ಳಿ. ಕರ್ನಾಟಕದಲ್ಲಿ ಒಂದು ಹಣಕಾಸು ಮಸೂದೆಯನ್ನು ಮಂಡನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಲ್ಲಿ ಅದನ್ನು ಮಂಡನೆ ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಕೇವಲ ವಿಧಾನಸಭೆ, ನಾವೇನು ಕೆಳಮನೆ ಲೋವರ್ ಹೌಸ್ ಅಂತ ಕರಿತೀವಿ, ಅಲ್ಲಿ ಮಾತ್ರ ಅದನ್ನು ಮಂಡನೆ ಮಾಡಬಹುದು. ಬಟ್ ಮಂಡನೆ ಮಾಡಿದ ಮೇಲೆ ಅಲ್ಲಿ ಪಾಸ್ ಆಯಿತು ಅಂತ ಹೇಳಿದ್ರೆ ಅದು ಖಂಡಿತ ಮೇಲ್ಮನೆಗೆ ಹೋಗುತ್ತೆ, ಖಂಡಿತ ವಿಧಾನ ಪರಿಷತ್ತಿಗೆ ಹೋಗುತ್ತೆ. ಬಟ್ ಅಲ್ಲಿ ವಿಧಾನ ಪರಿಷತ್ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಕ್ಕೆ ಸಾಧ್ಯವಾಗಲ್ಲ. ಅವರು ಕೇವಲ ಶಿಫಾರಸುಗಳನ್ನ ಮಾತ್ರ ಮಾಡಬಹುದು. ಬಿಕಾಸ್ 14 ದಿನಗಳ ನಂತರ 14 ದಿನಗಳ ಕಾಲ ಅವರು ಅದನ್ನು ಪಾಸ್ ಮಾಡಲಿಲ್ಲ ಅಂದರೆ, ಅದನ್ನು ಅವರು ಅದನ್ನು ಪಾಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಆಟೋಮೆಟಿಕ್ಕಾಗಿ ಪಾಸ್ ಆಗುತ್ತೆ. ಸೊ ಹಾಗಾಗಿ ಹಬ್ಬಬ್ಬ ಅಂತ ಹೇಳಿದ್ರೆ ವಿಧಾನ ಪರಿಷತ್ತವರು ಈ ಹಣಕಾಸು ಮಸೂದೆಯನ್ನು 14 ದಿನಗಳ ಅವಧಿಗಾಗಿ ತಡೆ ಹಿಡಿಬಹುದು. ದೇ ಕ್ಯಾನ್ ವಿಥೋಲ್ಡ್ ಇಟ್ ಫಾರ್ ಮ್ಯಾಕ್ಸಿಮಮ್ ಆಫ್ 14 days. ಸೊ ಅದಾದಮೇಲೆ ಅದು ಆಟೋಮೆಟಿಕಲಿ ಪಾಸ್ ಆಗಿದೆ ಅಂಥೇಳಿ ನಾವು ತೀರ್ಮಾನ ಮಾಡಬಹುದು. ಆ್ಯಂಡ್ ಯಾವಾಗಲೂ ಕೂಡ ಇದನ್ನು ಮೊದಲ ಬಾರಿಗೆ ಮಂಡನೆ ಮಾಡಬೇಕಾದ್ರೆ ವಿಧಾನಸಭೆಯಲ್ಲೇ ಮಾಡಬೇಕಾಗುತ್ತೆ, ವಿಧಾನ ಪರಿಷತ್ತಲ್ಲಿ ಮಂಡನೆ ಮಾಡುವಂತಿಲ್ಲ. ಬಿಕಾಸ್ ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂತೆ ಈ ಮೇಲ್ಮನೆ ಅಥವಾ ವಿಧಾನಸಭೆ ಏನಿದೆ, ವಿಧಾನ ಪರಿಷತ್ ಏನಿದೆ, ಅವು ಒಂದು ರಿಸ್ಟ್ರಿಕ್ಟೆಡ್ ರೈಟ್ಸನ್ನು ಹೊಂದಿದೆ. ರಿಸ್ಟ್ರಿಕ್ಟೆಡ್ ಪವರ್ ಅಥವಾ ಒಂದು ಪೂರ್ಣ ಪ್ರಮಾಣದ ಒಂದು ಶಕ್ತಿಯನ್ನು ಅದಕ್ಕೆ ಕೊಡಲಾಗಿಲ್ಲ. ಸೊ ಅದು ಬಹಳ ಪ್ರಮುಖ ಗೊತ್ತಿರಬೇಕಾಗತ್ತೆ. ಅದೇ ರೀತಿ 10ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಅಟಾರ್ನಿ ಜನರಲ್ ಅವರು ತಮ್ಮ ಹುದ್ದೆಯನ್ನು ಡ್ಯಾಶ್ ವರೆಗೆ ಅಲಂಕರಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತು, ಅಟಾರ್ನಿ ಜನರಲ್ ಅಂತ ಹೇಳಿದ್ರೆ ನಮ್ಮ ಕೇಂದ್ರ ಸರ್ಕಾರದ ಅತ್ಯುನ್ನತ ನ್ಯಾಯವಾದಿ, ಟಾಪ್ ಮೋಸ್ಟ್ ಜುಡಿಷಿಯಲ್ ಆಫೀಸರ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ನಮ್ಮ ದೇಶದ ಈ ಒಂದು ನ್ಯಾಯಾಂಗಿಕ ವ್ಯವಸ್ಥೆಯಲ್ಲಿ ಅತ್ಯುತ್ತಮ ಒಬ್ಬ ಸರ್ಕಾರಿ ಪರವಾದಂತಹ ಅಧಿಕಾರಿಯಾಗಿರ್ತಾರೆ, ನ್ಯಾಯಾಂಗಿಕ ಅಧಿಕಾರಿಯಾಗಿರ್ತಾರೆ. ಪ್ರಸಕ್ತವಾಗಿ ಕೆ ವೇಣುಗೋಪಾಲ್ ಅವರು ನಮ್ಮ ಅಟಾರ್ನಿ ಜನರಲ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪೊಸಿಷನ್. ಇದರ ಒಂದು ಹುದ್ದೆ ಎಲ್ಲಿವರೆಗೂ ಇರುತ್ತೆ ಅಂತೇಳಿ ಅವರು ಕೇಳಿದ್ದಾರೆ. ಇದಕ್ಕೆ ಫಿಕ್ಸ್ಡ್ 6 ವರ್ಷಗಳ ಫಿಕ್ಸ್ಡ್ ಟೆನ್ಯೂರ್ ಇರುತ್ತಾ ಅಥವಾ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ರಾಷ್ಟ್ರಾಧ್ಯಕ್ಷರ ಅನುಮತಿಯ ಮೇರೆಗೆ ಅನಿರ್ದಿಷ್ಟ ಕಾಲ. ನಿಮಗೊಂದು ಚಿಕ್ಕ ವಿಚಾರ ಗೊತ್ತಿರಬೇಕು, ಅದೇನಪ್ಪ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅಟಾರ್ನಿ ಜನರಲ್ ಅವರ ಹುದ್ದೆಯನ್ನು, ಅದರ ಒಂದು ಟೆನ್ಯೂರನ್ನು ಮೆನ್ಷನ್ ಮಾಡಲಾಗಿಲ್ಲ. ಇಷ್ಟೇ ವರ್ಷ ಅವ್ರು ಇರಬೇಕು ಅಂತ ಹೇಳಿ ರಾಷ್ಟ್ರಪತಿಗಳು ಅನುಮತಿಯನ್ನು ಕೊಡ್ತಾ ಹೋದರೆ ಅವರು ಅನಿರ್ದಿಷ್ಟ ಕಾಲದವರೆಗೆ ತಮ್ಮ ಹುದ್ದೆಯಲ್ಲಿ ಮುಂದುವರಿತಾ ಹೋಗಬಹುದು. ಬಿಕಾಸ್ ನಿಮಗೊಂದು ವಿಚಾರ ಗೊತ್ತಿರಲಿ, ಯಾವುದೇ ಒಂದು ಪಕ್ಷ, ಫಾರ್ ಎಕ್ಸಾಂಪಲ್ ಪ್ರಸಕ್ತವಾಗಿ ನರೇಂದ್ರ ಮೋದಿಯವರ ನೇತೃತ್ವದ NDA ಸರ್ಕಾರ ಕೇಂದ್ರದಲ್ಲಿ ಅಸ್ತಿತ್ವದಲ್ಲಿದೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾರಣದಿಂದ ನಾಳೆಯ ಸರ್ಕಾರ ಪತನವಾಗುತ್ತೆ ಅಂತ ಹೇಳಿದ್ರೆ ಪ್ರಸಕ್ತವಾಗಿ ಏನು ಅಟಾರ್ನಿ ಜನರಲ್ ಕೆ ವೇಣುಗೋಪಾಲ್ ಇದ್ದಾರೆ, ಅವರು ಯಾರೂ ಕೂಡ ಅವ್ರಿಗೆ ಕೇಳೋದೇ ಬೇಡ, ಅವರೇ ಆಟೋಮೆಟಿಕಲಿ ಹೋಗ್ಬಿಟ್ಟು ರೆಸಿಗ್ನೇಷನ್ನ ಕೊಡ್ತಾರೆ, ಅಂದರೆ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ಬಿಕಾಸ್ ಮುಂಬರ್ತಕ್ಕಂಥ ಹೊಸ ಸರ್ಕಾರ ತಮಗೆ ಬೇಕಾದಂತಹ ವ್ಯಕ್ತಿಯನ್ನು ಅಟಾರ್ನಿ ಜನರಲ್ ಆಗಿ ನೇಮಕ ಮಾಡ್ಕೊಳ್ಳಿ ಅಂಥೇಳಿ. ಇದು ಏನು ರೂಲ್ಸ್ ಅಲ್ಲ, ಬಟ್ ಒಂದು ನಡೆದುಕೊಂಡು ಬಂದಿರತಕ್ಕಂತಹ ಪ್ರತೀತಿ. ಯಾವುದೇ ಒಂದು ಹೊಸ ಸರ್ಕಾರ ಬಂದರೆ ಹಿಂದಿನ ಸರ್ಕಾರ ಅಪಾಯಿಂಟ್ ಮಾಡಿದ್ರಿಂದ ಅಟಾರ್ನಿ ಜನರಲ್ ರಿಸೈನ್ ಮಾಡ್ತಾರೆ ಆ್ಯಂಡ್ ಹೊಸ ಸರ್ಕಾರ ತಮಗೆ ಬೇಕಾದಂಥವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ನಿಗದಿತ ಹುದ್ದೆ ಅನ್ನೋದು ಇವರಿಗೆ ಇಲ್ಲ. ಬಟ್ 5 years ಯೂಶ್ವಲಾಗಿ ಇರ್ತಾರೆ, ಒಂದ್ಸರಿ ಬಂದರೆ ಒಂದು ಸರ್ಕಾರ ಮುಗಿಯೋರ್ಗೂ ಕೂಡ ಇರ್ತಾರೆ. ಬಟ್ ರಾಷ್ಟ್ರಾಧ್ಯಕ್ಷರು ಯಾವುದೇ ಒಂದು ಸಂದರ್ಭದಲ್ಲಿ ಅವ್ರನ್ನ ವಜಾ ಮಾಡಬಹುದು ಆ್ಯಂಡ್ ಅವ್ರನ್ನ ಮರು ಅವಧಿಗೆ ಕೂಡ ನೇಮಕ ಮಾಡಬಹುದು, ಮತ್ತೊಮ್ಮೆ ಅವರ ಅವಧಿಯನ್ನು ಕಂಟಿನ್ಯೂ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇತ್ತೀಚೆಗಷ್ಟೇ ನಮ್ಮ ಅಟಾರ್ನಿ ಜನರಲ್ ಕೆ ವೇಣುಗೋಪಾಲ್ ಅವರ ಒಂದು ಟೆನ್ಯೂರ್ ಕೂಡ ಮುಕ್ತಾಯವಾಗ್ತಾ ಬಂದಿತ್ತು. ಬಟ್ ಈಗೇನು ಅವರಿಗೆ 1 ವರ್ಷ ಎಕ್ಸ್ಟೆನ್ಷನ್ ಕೂಡ ಕೊಡಲಾಯಿತು. ಸೊ ಇದು ನಿಮಗೆ ಗೊತ್ತಿರಬೇಕಾಗುತ್ತೆ. ಅದೇ ಹೊಸ ಸರ್ಕಾರ ಬಂದರೆ ಅವರ ಇನ್ನೂ ಕೂಡ ತಮ್ಮ ಅವಧಿ ಇದೆ, ಕಾರ್ಯಾವಧಿ ಇದೆ ಅಂದರೂ ಕೂಡ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಸೊ ಹಾಗಾಗಿ ಈ ಒಂದು 4 ಆಪ್ಷನ್ಸಲ್ಲಿ ಅತ್ಯಂತ ಸೂಕ್ತವಾದಂಥ ಆಪ್ಷನ್ ಅಂತ ಹೇಳಿದ್ರೆ ರಾಷ್ಟ್ರಾಧ್ಯಕ್ಷರ ಅನುಮತಿಯ ಮೇರೆಗೆ ನಿರ್ದಿಷ್ಟ ಕಾಲ ಅಂತಕ್ಕಂತಹದ್ದು. ಅದೇ ರೀತಿ 11ನೇ ಪ್ರಶ್ನೆ ಹೇಳುತ್ತೆ, ರಾಜ್ಯದ ರಾಜ್ಯಪಾಲರು ಯಾರು ಅಂತ ಹೇಳಿ ಕೇಳ್ತಿದ್ದಾರೆ. 4 ಪ್ರಮುಖವಾದಂಥ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಲವರು ರಾಷ್ಟ್ರಪತಿಗಳ ದೂತರು, ಅಂದರೆ ಏಜೆಂಟ್ ಆಫ್ ಪ್ರೆಸಿಡೆಂಟ್ ಅಥವಾ ಏಜೆಂಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅಂತೇಳಿ ಕೂಡ ಟಿಕ್ ಹಾಕೋ ಸಾಧ್ಯತೆ ಇರುತ್ತೆ. ಬಟ್ ಖಂಡಿತ ಅಲ್ಲ, ಇದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ರಾಜ್ಯದ ಮುಖ್ಯಸ್ಥರು, ಐ ಥಿಂಕ್ ನಾನು ಆಪ್ಷನ್ ಸಿ ಅಂದೆ ಅಂದ್ಕೊತೀನಿ, ಆಪ್ಷನ್ ಬಿ ಆಗಬೇಕದು, ಆಪ್ಷನ್ ಸಿ ಅಲ್ಲ, ಆಪ್ಷನ್ ಬಿ. ಯಾಕಪ್ಪ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ. ಬಿಕಾಸ್ ನಿಮಗೊಂದು ವಿಚಾರ ಗೊತ್ತಿರಲಿ, ನಮ್ಮ ದ ಸ್ಟೇಟ್ ಆಫ್ ಕರ್ನಾಟಕ, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳೆಲ್ಲ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ನಮ್ಮಲ್ಲಿ ನಾಮ ಮಾತ್ರ ಮುಖ್ಯಸ್ಥರು, ಅಂದರೆ ನಾಮಿನಲ್ ಹೆಡ್ ಆಫ್ ದ ಸ್ಟೇಟ್ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ
ರಾಜ್ಯಪಾಲರಾಗಿರ್ತಾರೆ. ಅದೇ ರೀತಿ ನೀವು ಕೇಂದ್ರದಲ್ಲಿ ನೋಡ್ತಾ ಹೋಗೋದಾದ್ರೆ ನಮ್ಮ ಕೇಂದ್ರ ಸರ್ಕಾರದ ನಾಮಮಾತ್ರ ಮುಖ್ಯಸ್ಥರು ಯಾರು? ನಾಮಿನಲ್ ಹೆಡ್ ಆಫ್ ಇಂಡಿಯನ್ ಗೌರ್ಮೆಂಟ್ ಯಾರಪ್ಪ? ಇಂಡಿಯನ್ ಸ್ಟೇಟ್, ಅಥವಾ ನಾನು ಹೇಳಿದೆ ನಿಮಗೆ ಆರ್ಟಿಕಲ್ 12 ಪ್ರಕಾರ ಸ್ಟೇಟ್ ಅಂತ ಹೇಳಿದ್ರೆ ನಮ್ಮ ಕೇಂದ್ರ ಸರ್ಕಾರವು ಕೂಡ ಬರುತ್ತೆ. ಸೊ ದ ನಾಮಿನಲ್ ಹೆಡ್ ಆಫ್ ಇಂಡಿಯಾ ಯಾರಪ್ಪ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳಾಗಿರ್ತಾರೆ. ಅದೇ ರೀತಿ ನಾಮಿನಲ್ ಹೆಡ್ ಆಫ್ ಸ್ಟೇಟ್ಸ್ ಬಂದ್ಬಿಟ್ಟು ಆಯಾ ರಾಜ್ಯಗಳ ರಾಜ್ಯಪಾಲರಾಗಿರ್ತಾರೆ. ಇದನ್ನು ನಾವು ನಾಮಮಾತ್ರ ಮುಖ್ಯಸ್ಥರು ಅಂತ ಕರಿತೀವಿ. ಸೊ ರಾಜ್ಯದ ಮುಖ್ಯಸ್ಥರು ಅಂತ ಹೇಳಿದ್ರೆ ನಮ್ಮ ಗವರ್ನರ್ ಆಗಿರ್ತಾರೆ, ರಾಜ್ಯಪಾಲರಾಗಿರ್ತಾರೆ. ಸೊ ರಾಜ್ಯಪಾಲರ ಹೆಸರಲ್ಲೇ ಈ ಎಲ್ಲ ಚಟುವಟಿಕೆಗಳು ಕೂಡ ನಡೆಯುತ್ತೆ. ಬಟ್ ಅದೇ ನಮ್ಮ ನೈಜ ಮುಖ್ಯಸ್ಥರು ಯಾರು? ರಿಯಲ್ ಹೆಡ್ ಆಫ್ ದ ಸ್ಟೇಟ್ ಬಂದ್ಬಿಟ್ಟು ಮುಖ್ಯಮಂತ್ರಿಗಳಾಗಿರ್ತಾರೆ, ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಾರೆ. ಬಿಕಾಸ್ ರಾಜ್ಯಪಾಲರಾಗಿರ್ಬೋದು, ರಾಷ್ಟ್ರಪತಿಗಳಿಗಿರ್ಬೋದು ಅವರಿಗೆ ಸಂಪೂರ್ಣವಾದಂತಹ ಅಧಿಕಾರವನ್ನು ಕೊಡಲಾಗಿಲ್ಲ. ಅವರು ಕೇವಲ ರಬ್ಬರ್ ಸ್ಟ್ಯಾಂಪ್ ರೀತಿ ಇರ್ತಾರೆ. ಅವರು ಪ್ರಧಾನಮಂತ್ರಿಗಳ ನೇತೃತ್ವದ ಸಂಪುಟ ಸಮಿತಿಯ ಶಿಫಾರಸ್ಸಿಗೆ ಸಂಬಂಧಪಟ್ಟಂತೆ ಅವರು ತಮ್ಮ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಅವರಿಗೆ ಸ್ವಇಚ್ಛೆಯಿಂದ, ಅಂದರೆ ಡಿಸ್ಕ್ರಿಷನರಿ ಪವರ್ಸ್ ಏನಿರುತ್ತೆ, ವಿವೇಚನಾಧಿಕಾರ ಏನಿರುತ್ತೆ, ಅದು ಬಹಳ ಲಿಮಿಟೆಡ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ರಾಜ್ಯದ ಮುಖ್ಯಸ್ಥರು ಆಗಿರುತ್ತೆ. ಅದೇ ಸರ್ಕಾರದ ಮುಖ್ಯಸ್ಥರು ಅಂತ ಹೇಳ್ಬಿಟ್ರೆ ಖಂಡಿತ ತಪ್ಪಾಗುತ್ತೆ. ಬಿಕಾಸ್ ಸರ್ಕಾರದ ಮುಖ್ಯಸ್ಥರು ಯಾವಾಗಲೂ ಕೂಡ ಮುಖ್ಯಮಂತ್ರಿಗಳಾಗಿರ್ತಾರೆ. ಕ್ಯಾಬಿನೆಟ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಾರೆ. ಬಟ್ ರಾಷ್ಟ್ರಪತಿಗಳ ದೂತರು ಕೂಡ ತಪ್ಪಾಗುತ್ತೆ. ಬಟ್ ಅದೇ ನೀವು ದೆಹಲಿ ಅಂತ ರಾಜ್ಯಗಳಿಗೆ ಹೋದರೆ, ನೀವು ದಿನ ಪೇಪರ್ ಓದ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ದೆಹಲಿ ರಾಜ್ಯದಲ್ಲಿ ಅದೊಂದು ಕೇಂದ್ರಾಡಳಿತ ಪ್ರದೇಶವಾದರೂ ಕೂಡ ಅಲ್ಲಿ ಒಂದು ಚುನಾಯಿತ ವಿಧಾನಸಭೆ ಇದೆ. ಪುದುಚೇರಿ ಇರಬಹುದು, ದೆಹಲಿ ಇರಬಹುದು, ಆ್ಯಂಡ್ ಇನ್ನು ಮುಂದೆ ಜಮ್ಮು ಮತ್ತು ಕಾಶ್ಮೀರ ಅಲ್ಲೂ ಕೂಡ ಒಂದು ಎಲೆಕ್ಟೆಡ್ ಅಸೆಂಬ್ಲಿ, ಅಂದರೆ ಚುನಾಯಿತ ವಿಧಾನಸಭೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಈ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭೆ ಕೂಡ ಇರುತ್ತೆ. ಬಟ್ ಅಲ್ಲಿ ನಿಮಗೆ ಈ ರಾಜ್ಯಪಾಲರನ್ನುವಂತಹ ಹುದ್ದೆ ಕಾಣಕ್ಕೆ ಸಿಗಲ್ಲ. ಗವರ್ನರ್ ಅಥವಾ ರಾಜ್ಯಪಾಲರು ಸಿಗಲ್ಲ. ಅದರ ಬದಲಾಗಿ ಲೆಫ್ಟಿನೆಂಟ್ ಗವರ್ನರ್ ಸಿಗ್ತಾರೆ. ಆಡಳಿತಗಾರರು ಅಂತ ಕರಿಬಹುದು, ಅಥವಾ ಲೆಫ್ಟಿನೆಂಟ್ ಗವರ್ನರ್ ಹುದ್ದೆ ನಿಮಗೆ ಕಾಣಕ್ಕೆ ಸಿಗುತ್ತೆ. ನಿಮಗೆ ಗೊತ್ತು, ಈ ಹಿಂದೆ ಪುದುಚೇರಿಯಲ್ಲಿ ಕಿರಣ್ ಬೇಡಿ ಅವರು, ನಮ್ಮ ದೇಶದ ಮೊಟ್ಟ ಮೊದಲ ಮಹಿಳಾ IPS ಆಫೀಸರ್ ಕಿರಣ್ ಬೇಡಿ ಅವರು ಈ ಹಿಂದೆ ಪ್ರಸಕ್ತವಾಗಿ ಅವರು ಆ ಹುದ್ದೆಯನ್ನು ನಿರ್ಗಮಿಸಿದ್ದಾರೆ. ಬಟ್ ಅವರಿಗೆ ಈಗ ಪ್ರಸಕ್ತವಾಗಿ ಏನು ಪುದುಚೇರಿ LG ಆಗಿದ್ದಾರೆ. ಅವ್ರಿಗಿಂತ ಮುಂಚೆ ಕಿರಣ್ ಬೇಡಿ ಅವರು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದರು. ಬಟ್ ಈ ಲೆಫ್ಟಿನೆಂಟ್ ಗವರ್ನರ್ ಏನಿದ್ದಾರೆ ಇವರು ರಾಜ್ಯಪಾಲರ ಹುದ್ದೆಗಳಿಗಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರ್ತಾರೆ. ಸ್ವಲ್ಪ ಜಾಸ್ತಿ ಪವರ್ ಇವರಿಗಿರುತ್ತೆ. ಇತ್ತೀಚೆಗಷ್ಟೇ ನೋಡಿರ್ಬೋದು, ನಮ್ಮ ಸಂಸತ್ತಿನಲ್ಲಿ ಈ ದೆಹಲಿಯ ಚುನಾಯಿತ ವಿಧಾನಸಭೆಗೆ ಮತ್ತು ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಕಾನೂನನ್ನು, ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ತಿದ್ದುಪಡಿಯನ್ನು ಕೂಡ ಮಾಡಲಾಯಿತು. NCT ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತಿದ್ದುಪಡಿಯನ್ನು ಕೂಡ ಮಾಡಲಾಯಿತು. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಬಹಳ ಮುಖ್ಯವಾಗಿ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಪ್ರಶ್ನೆಯಲ್ಲಿ ಒಂದು ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಅಂತೇಳಿ ಕೊಟ್ಬಿಟ್ಟಿದ್ರೆ, ನಾವು ಅದನ್ನು ಸಿಂಪಲಾಗಿ LG ಅಂತ ಕರಿತೀವಿ, ಲೆಫ್ಟಿನೆಂಟ್ ಗವರ್ನರ್ ಅಂತ ಕೊಟ್ಬಿಟ್ಟಿದ್ರೆ ಖಂಡಿತ ಆಪ್ಷನ್ ಡಿ ಸರಿ ಆಗ್ತಿತ್ತು. ಬಿಕಾಸ್ ಅವರು ರಾಜ್ಯದ ಮುಖ್ಯಸ್ಥರಲ್ಲ, ಅವರು ಏಜೆಂಟ್ ಆಫ್ ದ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳ ಒಬ್ಬರು ದೂತರು ಮಾತ್ರ. ಸೊ ಹಾಗಾಗಿನೇ ಇವತ್ತಿಗೂ ಪರೀಕ್ಷೆಯಲ್ಲಿ ಕೇಳ್ತಾರೆ, ದೆಹಲಿಯ ಮುಖ್ಯಮಂತ್ರಿ ಪ್ರಸಕ್ತವಾಗಿ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಸೊ ದೆಹಲಿ CM ಅವರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸ್ತಾರಪ್ಪ ಅಂತ ಹೇಳಿದ್ರೆ ಖಂಡಿತ ಅಲ್ಲಿನ LG ಬೋಧಿಸಲ್ಲ. ಅಲ್ಲಿ ಅನಿಲ್ ಬೈಜಲ್ ಅವರು ಪ್ರಸಕ್ತವಾಗಿ LG ಆಗಿದ್ದಾರೆ. ಅವರ ಒಂದು ಪ್ರಮಾಣ ವಚನವನ್ನು ಬೋಧನೆ ಮಾಡಲ್ಲ, ಬದಲಾಗಿ ರಾಷ್ಟ್ರಪತಿಗಳೇ ಬೋಧನೆ ಮಾಡ್ತಾರೆ. ಯಾಕಪ್ಪ ಅಂದರೆ ಅವರು ಕೇವಲ ರಾಷ್ಟ್ರಪತಿಗಳ ಏಜೆಂಟ್ ಮಾತ್ರ, ರಾಷ್ಟ್ರಪತಿಗಳ ದೂತರು ಮಾತ್ರ. ಸೊ ಹಾಗಾಗಿ LG ಅಂತ ಹೇಳಿದ್ರೆ ಅವರ ಒಂದು ಪವರ್ಸ್ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಮಾಮೂಲಿ ಗವರ್ನರ್ ಅವ್ರನ್ನ ಕಂಪೇರ್ ಮಾಡಿದ್ರೆ. ಬಟ್ ಗವರ್ನರ್ ಆದರೆ ಒಂದು ರಾಜ್ಯದ ನಾಮಮಾತ್ರ ಮುಖ್ಯಸ್ಥರಾಗಿರ್ತಾರೆ, ಹೆಡ್ ಆಫ್ ಎ ಸ್ಟೇಟ್ ಅಥವಾ ನಾಮಿನಲ್ ಹೆಡ್ ಆಫ್ ಎ ಸ್ಟೇಟ್ ಅಂತ ಕರೀಬಹುದು. ಅದೇ ರೀತಿ 12ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಪಾರ್ಲಿಮೆಂಟಿನ ಉಭಯ ಸದನಗಳ ಕಲಾಪದಲ್ಲಿ ಸದಸ್ಯರಲ್ಲದ ಕೆಳಕಂಡ ಯಾರು ಭಾಗವಹಿಸಬಹುದು ಅಂತಿದೆ. ಇದು ಕೂಡ ಬಹಳ ಬೇಸಿಕ್ ಪ್ರಶ್ನೆ. ಆಪ್ಷನ್ ಸಿ ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ಅವರು ಪಾರ್ಲಿಮೆಂಟಿನ ಉಭಯ ಸದನಗಳು, ಅದು ಲೋಕಸಭೆ ಇರಬಹುದು ಅಥವಾ ರಾಜ್ಯಸಭೆ ಇರಬಹುದು, ಅಲ್ಲಿ ಅವರು ಸದಸ್ಯರಾಗಿಲ್ಲ ಅಂದರೂ ಕೂಡ ಅಲ್ಲಿನ ಕಲಾಪಗಳಲ್ಲಿ ಹೋಗಿ ಭಾಗವಹಿಸಬಹುದು, ಅಥವಾ ಅಲ್ಲಿನ ಒಂದು ಕಮಿಟಿಗಳಲ್ಲಿ ಸದಸ್ಯರಾಗಬಹುದು, ಜೊತೆಗೆ ಮಾತನ್ನು ಕೂಡ ಆಡಬಹುದು. ದೇ ಕೆನ್ ಡೆಲಿವರ್ ಎ ಸ್ಪೀಚ್, ಅಂದರೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ತಮ್ಮ ಅಭಿಪ್ರಾಯವನ್ನು ಮಂಡನೆ ಕೂಡ ಮಾಡಬಹುದು. ಬಟ್ ಅಲ್ಲಿ ಅವರು ಮತವನ್ನು ಚಲಾಯಿಸುವಂತಿಲ್ಲ. ಯಾವುದೋ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಅಲ್ಲಿ ವೋಟಿಂಗ್ ನಡೀತಾ ಇದೆ ಅಂತ ಹೇಳಿದ್ರೆ ತಾವು ವೋಟನ್ನು ಹಾಕಂಗಿಲ್ಲ. ಸೊ ಆ ಡಿಫ್ರೆನ್ಸ್ ಕೂಡ ಗೊತ್ತಿರಬೇಕಾಗುತ್ತೆ. ಸೊ ಯಾವುದಾಗುತ್ತೆ? ಆಪ್ಷನ್ ಸಿ ಅಟಾರ್ನಿ ಜನರಲ್ ರೈಟ್ ಆನ್ಸರ್ ಆಗುತ್ತೆ. ಅದೇ ರೀತಿ 13ನೇ ಪ್ರಶ್ನೆ ಹೇಳುತ್ತೆ, ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ತರುವಲ್ಲಿ ಲೋಕಸಭೆಯ ಅಧಿಕಾರವನ್ನು ಸ್ವೀಕರಿಸಿದ ಸಂವಿಧಾನದ ತಿದ್ದುಪಡಿ. ಸ್ವಲ್ಪ ಪ್ರಶ್ನೆ ನಿಮಗೆ ಅಷ್ಟೊಂದು ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ. ಬಟ್ ಈ ಸಂವಿಧಾನದಲ್ಲಿ ಯಾವುದೇ ಭಾಗ,
ಅದು ಮೂಲಭೂತ ಹಕ್ಕುಗಳಿರಬಹುದು, ಅಥವಾ ಅದು ಪ್ರಿಯಂಬಲ್ ಅಥವಾ ನಾವೇನು ಪೂರ್ವ ಪೀಠಿಕೆ ಅಂತ ಕರಿತೀವಿ ಅದಿರಬಹುದು, ಅಥವಾ ನಿಮಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿರ್ಬೋದು. ಹೀಗೆ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡತಕ್ಕಂತಹ ಸಂಪೂರ್ಣ ಅಧಿಕಾರ ನಮ್ಮ ಸಂಸತ್ತಿಗಿದೆ. ದ ಪಾರ್ಲಿಮೆಂಟ್ ಹ್ಯಾಸ್ ದ ಸುಪ್ರೀಂ ಪವರ್ ಆಫ್ ಅಮೆಂಡಿಂಗ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂತಹ ಒಂದು ಅಂಶವನ್ನು ಇನ್ಕ್ಲೂಡ್ ಮಾಡಿಕೊಂಡಂತಹ, ಸೇರ್ಪಡೆ ಮಾಡಿದಂತಹ ಸಂವಿಧಾನ ತಿದ್ದುಪಡಿ ಯಾವುದು ಅಂಥೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಐ ಥಿಂಕ್ ಸಿ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇದೆ, 24ನೇ ಸಂವಿಧಾನ ತಿದ್ದುಪಡಿ. ಬಿಕಾಸ್ ಅವಾಗ ಯಾರಿರ್ತಾರೆ ನಮ್ಮ ದೇಶದ PM 1971ನೇ ಇಸ್ವಿ. ನಿಮಗೆ ಇಸ್ವಿ ಗೊತ್ತಿಲ್ಲ ಅಂದರೆ ಬರ್ಕೊಳ್ಳಿ. 24ನೇ ಸಂವಿಧಾನ ತಿದ್ದುಪಡಿಯನ್ನು 1971ನೇ ಇಸ್ವಿಯಲ್ಲಿ ಜಾರಿಗೆ ತರಲಾಗುತ್ತೆ. 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಅವಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಿಗಳಾಗಿರ್ತಾರೆ. ಸೊ 24ನೇ ತಿದ್ದುಪಡಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಒಂದು, ನಮ್ಮ ಭಾರತೀಯ ಸಂವಿಧಾನದ ಯಾವುದೇ ಭಾಗವನ್ನು ನಮ್ಮ ಸಂಸತ್ತು ಅದನ್ನು ಅಮೆಂಡ್ ಮಾಡಬಹುದು ಅಥವಾ ತಿದ್ದುಪಡಿ ಮಾಡಬಹುದು, ಒಂದು ಪಾಯಿಂಟ್ ಹೇಳುತ್ತೆ. ಇದೇ 24ನೇ ತಿದ್ದುಪಡಿಯ ಮತ್ತೊಂದು ಪಾಯಿಂಟ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಒಂದು ವೇಳೆ ನಮ್ಮ ಸಂಸತ್ತು ಭಾರತೀಯ ಸಂವಿಧಾನದ ಯಾವುದೇ ಒಂದು ಭಾಗಕ್ಕೆ ತಿದ್ದುಪಡಿಯನ್ನು ಮಾಡಿ ರಾಷ್ಟ್ರಪತಿಗಳಿಗೆ ಅದನ್ನು ಕಳಿಸ್ಕೊಡ್ತು ಅಂತ ಹೇಳಿದ್ರೆ, ರಾಷ್ಟ್ರಪತಿಗಳು ಅದನ್ನು ಕಡ್ಡಾಯವಾಗಿ ಸಹಿಯನ್ನು ಹಾಕಬೇಕಾಗತ್ತೆ. ಸೊ ರಾಷ್ಟ್ರಪತಿಯವರು ವಿವೇಚನಾಧಿಕಾರವನ್ನು ಬಳಸುವಂತಿಲ್ಲ, ವಿಟೋವನ್ನು ಚಲಾಯಿಸುವಂತಿಲ್ಲ. ಅವರು ಸಂವಿಧಾನ ತಿದ್ದುಪಡಿಗಳನ್ನು 100% ಸೈನ್ ಮಾಡಲೇಬೇಕಾಗುತ್ತೆ. ಸೊ ಈ ಎರಡು ಪ್ರಮುಖ ಅಂಶಗಳನ್ನು 1971ನೇ ಇಸ್ವಿಯಲ್ಲಿ ಜಾರಿಗೆ ತರಲಾದಂತಹ 24ನೇ ಅಮೆಂಡ್ಮೆಂಟ್ ಹೇಳುತ್ತೆ. ಸೊ ವೆರಿ ಇಂಪಾರ್ಟೆಂಟ್. 24th ಅಮೆಂಡ್ಮೆಂಟ್ ಆ್ಯಕ್ಟ್ ಅಷ್ಟೊಂದು ಫೇಮಸ್ ಅಲ್ಲ, ನಿಮ್ಮಲ್ಲಿ ಬಹಳ ಜನ ಮರೆತುಬಿಡಬಹುದು. ಬಟ್ ಯಾವುದೇ ಕಾರಣಕ್ಕೂ ಅಂತಹ ತಪ್ಪನ್ನು ಮಾಡಬೇಡಿ, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಅದೇ ರೀತಿ 14ನೇ ಪ್ರಶ್ನೆ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇದೆ. ಕೇಂದ್ರದಲ್ಲಿ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್, ನಮ್ಮ ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಅವರೇ, ನಮ್ಮ ಸರ್ಕಾರದ ಮಂತ್ರಿಮಂಡಲದ ಮುಖ್ಯಸ್ಥರು ಕೂಡ ಅವರೇ. ಅದೇ ರೀತಿ ಕೇಂದ್ರ ಸಂಪುಟ ಸಭೆ, ಏನು ಸಂಪುಟ ಸಮಿತಿ ಒಂದು ಸಭೆಯನ್ನು ಮಾಡಲಾಗುತ್ತೆ, ಸಂಪುಟ ಕ್ಯಾಬಿನೆಟ್ ಮೀಟಿಂಗ್ ಅಂತ ನಾವೇನು ಕರಿತೀವಿ, ಸಂಪುಟ ಸಭೆ ಅಥವಾ ಕ್ಯಾಬಿನೆಟ್ ಮೀಟಿಂಗ್, ಅದರ ನೇತೃತ್ವವನ್ನು ವಹಿಸ್ತಕ್ಕಂಥ ವ್ಯಕ್ತಿ ಕೂಡ ಅವ್ರು ಯಾರೂ ಅಲ್ಲ, ಬದಲಾಗಿ ಆಪ್ಷನ್ ಬಿ ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್. ಇವುಗಳು ಕೂಡ ಈ ಸಂಪುಟ ಸಭೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ನಮ್ಮ ಸರ್ಕಾರ ಯಾವುದೇ ಒಂದು ಪ್ರಮುಖವಾದಂತಹ ನೀತಿಯನ್ನು ಪ್ರಕಟಿಸಬೇಕು, ಪ್ರಮುಖವಾದಂತಹ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಈ ಒಂದು ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಲಾಗುತ್ತೆ. ಸೊ ಅದರ ಮುಖ್ಯಸ್ಥರು ಯಾವಾಗಲೂ ಕೂಡ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಾರೆ, ಅದರ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಾಗಿರ್ತಾರೆ. ಅದೇ ರೀತಿ 15ನೇ ಪ್ರಶ್ನೆ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇದೆ. ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷ ಯಾರು? ಇಲ್ಲಿ ಸ್ವಲ್ಪ ಟ್ರಾನ್ಸ್ಲೇಷನ್ ಎರರ್ ಆಗಿರಬಹುದು. ಇಲ್ಲಿ ಸಂಯುಕ್ತ ಅನ್ನೋದನ್ನು ನೀವು ಜಂಟಿ ಅಂತೇಳಿ ಓದ್ಕೋಬೇಕಾಗುತ್ತೆ. ನಿಮಗೆಲ್ಲ ಗೊತ್ತು, ಜಾಯಿಂಟ್ ಸೆಷನ್ ನಮ್ಮ ಸಂಸತ್ತಿನಲ್ಲಿ ಜಂಟಿ ಅಧಿವೇಶನ ಕಂಡಕ್ಟ್ ಮಾಡಲಾಗುತ್ತೆ. ಯಾವಾಗಲಾದರೂ ಯಾವುದೇ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು, ಅದನ್ನು ಇಂಗ್ಲೀಷಲ್ಲಿ ಡೆಡ್ಲಾಕ್ ಅಂತ ಕರಿತೀವಿ. ಅಂದರೆ ಲೋಕಸಭೆಯ ಒಂದು ವಾದವನ್ನು ರಾಜ್ಯಸಭೆ ಒಪ್ತಾ ಇಲ್ಲ, ರಾಜ್ಯಸಭೆಯ ಒಂದು ವಾದವನ್ನು ಲೋಕಸಭೆ ಒಪ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ಟೈ ಬ್ರೇಕ್ ಮಾಡಲಿಕ್ಕೆ, ಅಂದರೆ ಈ ಡೆಡ್ಲಾಕನ್ನು ತೆಗೆದುಹಾಕಲಿಕ್ಕೆ, ಈ ಒಂದು ಭಿನ್ನಾಭಿಪ್ರಾಯದಿಂದ ಹೊರಗೆ ಬರಲಿಕ್ಕೆ ನಮ್ಮ ರಾಷ್ಟ್ರಪತಿಯವರು ಈ ಒಂದು ಜಂಟಿ ಅಧಿವೇಶನವನ್ನು ಕರೀಬಹುದಾಗುತ್ತೆ. ಸೊ ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತ ಕೇಳಿದ್ದಾರೆ. ಇದು ಬಹಳ ಸಿಂಪಲ್, ಆಪ್ಷನ್ ಸಿ ಸಭಾಪತಿಯವರು. ಸೊ ಸಭಾಪತಿ ಅಂದರೆ ಯಾರು? ಸ್ಪೀಕರ್. ಸ್ಪೀಕರ್ ಅಂದರೆ ಲೋಕಸಭಾ ಸ್ಪೀಕರ್. ಸೊ ಯಾವಾಗಲೂ ಕೂಡ ಜಂಟಿ ಅಧಿವೇಶನವನ್ನು ಲೋಕಸಭಾ ಸ್ಪೀಕರ್ ಅವರು ಅಥವಾ ಲೋಕಸಭೆ ಸಭಾಪತಿಯವರು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಸೊ ಇದು ಬಹಳ ಪ್ರಮುಖವಾಗಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ, ಒಂದು ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಅದೇ ರೀತಿ 16ನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದೆ. ಭಾರತದ ಸಂವಿಧಾನದಲ್ಲಿರ್ತಕ್ಕಂತಹ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇದು ಸ್ವಲ್ಪ ಟ್ರಿಕಿ ಅನ್ಸ್ಬೋದು ಕೆಲವರಿಗೆ, ಬಿಕಾಸ್ ನಾನು ಆಗಲೇ ಡಿಸ್ಕಸ್ ಮಾಡ್ತಾ ಹೇಳಿದೆ ನಿಮಗೆ. 44th ಅಮೆಂಡ್ಮೆಂಟ್ ಆ್ಯಕ್ಟ್ 1978 ತಿದ್ದುಪಡಿ ಅಡಿಯಲ್ಲಿ ರೈಟ್ ಟು ಪ್ರಾಪರ್ಟಿಯನ್ನು ಆರ್ಟಿಕಲ್ 31 ಏನಿತ್ತು ಸಂವಿಧಾನದ 31ನೇ ವಿಧಿ, ಅದನ್ನು ತೆಗೆದುಹಾಕಿದ್ದಾರೆ. ಸೊ ಹಾಗಾಗಿ ಪ್ರಸಕ್ತವಾಗಿ ನಮ್ಮ ದೇಶದಲ್ಲಿರ್ತಕ್ಕಂತಹ ಮೂಲಭೂತ ಹಕ್ಕುಗಳ ಸಂಖ್ಯೆ ಆಪ್ಷನ್ ಎ 6 ಮಾತ್ರ. ಕೇವಲ 6 ಮೂಲಭೂತ ಹಕ್ಕುಗಳು, 6 ಫಂಡಮೆಂಟಲ್ ರೈಟ್ಸ್ ಮಾತ್ರ ಕಾಣಕ್ಕೆ ಸಿಗುತ್ತೆ. ಮೂಲತಃ ನಮ್ಮ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ 7 ಮೂಲಭೂತ ಹಕ್ಕುಗಳಿದ್ವು, ಬಟ್ ಅದರಲ್ಲಿ ರೈಟ್ ಟು ಪ್ರಾಪರ್ಟಿ, ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಗಿರುವ ಕಾರಣದಿಂದ ಇವಾಗ ಮೂಲಭೂತ ಹಕ್ಕುಗಳಲ್ಲಿ ಕೇವಲ 6 ಹಕ್ಕುಗಳು ಕಾಣಿಸ್ಕೊಳ್ತಾ ಹೋಗ್ತವೆ. ಆ್ಯಂಡ್ ಆ 6 ಹಕ್ಕುಗಳು ಯಾವುವು ಅಂಥೇಳಿ ನಿಮಗಿಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಈ 6 ಹಕ್ಕುಗಳು ನಮಗೆ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೋಟ್ ಮಾಡ್ಕೋಬೇಕಾಗತ್ತೆ. ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಟೇಷನ್, ಹೀಗೆ ಒಟ್ಟು 6 ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದಲ್ಲಿ ಕಾಣಕ್ಕೆ ಸಿಗ್ತವೆ.
ಅದೇ ರೀತಿ 17ನೇ ಪ್ರಶ್ನೆ, ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಎಷ್ಟು ಭಾಷೆಗಳನ್ನು ನಮೂದಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಶೆಡ್ಯೂಲ್ ಅಂತ ಹೇಳಿದ್ರೇನು? ಕನ್ನಡದಲ್ಲಿ ಅನುಸೂಚಿ ಅಂತೇಳಿ ಕರಿತೀವಿ. ನೀವು ನೋಡಿರ್ಬೋದು, ಮೂಲತಃ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಸುಮಾರು 8 ಅನುಸೂಚಿಗಳು ಇದ್ವು. ಬಟ್ ಈಗ ಅವುಗಳ ಸಂಖ್ಯೆ ಸುಮಾರು 12 ಇದ್ದಾವೆ. 12 ಶೆಡ್ಯೂಲ್ಸ್ ಅಥವಾ 12 ಅನುಸೂಚಿಗಳು ಅಂತ ಕರಿತೀವಿ. ಸೊ ನಮ್ಮ ಸಂವಿಧಾನದ 8ನೇ ಅನುಸೂಚಿ ಭಾಷೆಗಳ ಬಗ್ಗೆ ಮಾತಾಡುತ್ತೆ. ಸೊ ಶೆಡ್ಯೂಲ್ ಲ್ಯಾಂಗ್ವೇಜಸ್ ಯಾವ್ಯಾವು, ಈ 8ನೇ ಶೆಡ್ಯೂಲ್ನಲ್ಲಿ ಯಾವ್ಯಾವ ಲ್ಯಾಂಗ್ವೇಜಸ್ ಕಾಣಿಸ್ಕೊಳ್ಳುತ್ತೆ, ಎಷ್ಟು ಲ್ಯಾಂಗ್ವೇಜಸ್ ಕಾಣಿಸ್ಕೊಳ್ಳುತ್ತೆ ಅಂತೇಳಿ ನಿಮಗೆ ಸ್ಕ್ರೀನ್ ಮೇಲೆ ಕೇಳಿದ್ದಾರೆ. ಇದಕ್ಕೆ ಸರಿದ ಉತ್ತರ ಆಪ್ಷನ್ ಸಿ 18. ನಿಮ್ಮಲ್ಲಿ ಬಹಳ ಜನಕ್ಕೆ ಆಶ್ಚರ್ಯ ಆಗ್ಬೋದು, ಬಿಕಾಸ್ ನಿಮ್ಮ ಪ್ರಕಾರ ಆಪ್ಷನ್ ಆನ್ಸರ್ ಬಂದ್ಬಿಟ್ಟು 22 ಆಗಿರಬೇಕಾಗುತ್ತೆ. ಬಟ್ ಇಲ್ಲಿ ಕಾಣಿಸ್ಕೊಳ್ತಿರ್ತಕ್ಕಂತಹದ್ದು ಕೇವಲ 18. ರೀಸನ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆ ಕೇಳಿರ್ತಕ್ಕಂತಹದ್ದು 2000ನೇ ಇಸ್ವಿಯಲ್ಲಿ, ಇನ್ ದ ಇಯರ್ 2000. ಬಟ್ ಇವಾಗ ನಾವು 2021ನೇ ಇಸ್ವಿಯಲ್ಲಿದ್ದೇವೆ. ಬಹಳ ಒಂದಷ್ಟು ತಿದ್ದುಪಡಿಗಳನ್ನು ಮಾಡಲಾಗಿದೆ. ಸೊ ಪ್ರಸಕ್ತವಾಗಿ ಒಟ್ಟು 22 ಭಾಷೆಗಳನ್ನು ನೀವು 8ನೇ ಅನುಸೂಚಿಯಲ್ಲಿ ನೋಡ್ಬೋದಾಗುತ್ತೆ, ಇನ್ ದ 8th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಯಾವ ಒಂದು ಅಮೆಂಡ್ಮೆಂಟ್ ಅನ್ನೋದು ಕೂಡ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ 2003ನೇ ಇಸ್ವಿಯಲ್ಲಿ, ಇನ್ ದ ಇಯರ್ 2003, ನಮ್ಮ ಸಂವಿಧಾನಕ್ಕೆ 92ನೇ ತಿದ್ದುಪಡಿಯನ್ನು ಜಾರಿಗೆ ತರಲಾಗುತ್ತೆ. ಅಂದರೆ 92nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಾರೆ. ಸೊ ಆ ಒಂದು 92ನೇ ತಿದ್ದುಪಡಿಯ ಅಂಗವಾಗಿ ನಮ್ಮ ಸಂವಿಧಾನಕ್ಕೆ 4 ಅಡಿಷನಲ್ ಲ್ಯಾಂಗ್ವೇಜಸನ್ನು ಆ್ಯಡ್ ಮಾಡಲಾಗುತ್ತೆ. ಅಂದರೆ ನೀವೇನು 8ನೇ ಅನುಸೂಚಿ ನೋಡ್ತೀರಾ ಅಥವಾ 8ನೇ ಶೆಡ್ಯೂಲ್ ಏನು ನೋಡ್ತೀರಾ, ಆ ಒಂದು ಶೆಡ್ಯೂಲಿಗೆ 4 ಅಡಿಷನಲ್ ಲ್ಯಾಂಗ್ವೇಜಸನ್ನು ಆ್ಯಡ್ ಮಾಡ್ತೀವಿ. ಬಹಳ ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಅವು ಯಾವ 4 ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ. ಆ 4 ಲ್ಯಾಂಗ್ವೇಜನ್ನು ಯಾವ್ಯಾವ ರಾಜ್ಯದಲ್ಲಿ ಮಾತಾಡ್ತಾರೆ ಅಂತ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಆ 4 ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥ ಸಂವಿಧಾನ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ 92ನೇ ತಿದ್ದುಪಡಿ 2003ನೇ ಇಸ್ವಿ. ಅದೇ ರೀತಿ 4 ಲ್ಯಾಂಗ್ವೇಜಸ್ ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಬೋಡೋ ಬರುತ್ತೆ, ಅದೇ ರೀತಿ ಸಂತಾಳಿ ಬರುತ್ತೆ, ಅದೇ ರೀತಿ ನಿಮಗೆ ಡೋಗ್ರಿ ಬರುತ್ತೆ, ಆ್ಯಂಡ್ ಕೊನೆಯದಾಗಿ ಮೈಥಿಲಿ ಬರುತ್ತೆ. ಮೈಥಿಲಿ ಅಥವಾ ಮೈಟಿ ಅಂತ ಕರೀಬಹುದು. ಸೊ ಈ 4 ಭಾಷೆಗಳನ್ನು ನಮ್ಮ 8ನೇ ಅನುಸೂಚಿಗೆ ಆ್ಯಡ್ ಮಾಡಲಾಗುತ್ತೆ. ಬೋಡೋ ಅಂತ ಹೇಳಿದ್ರೆ ಅಸ್ಸಾಮಲ್ಲಿ ಮಾತಾಡ್ತಾರೆ. ಸಂತಾಳಿ ಅಂತ ಹೇಳಿದ್ರೆ ಇದೊಂದು ಟ್ರೈಬಲ್ ಲ್ಯಾಂಗ್ವೇಜ್, ಬುಡಕಟ್ಟು ಜನಾಂಗದವರು ಮಾತಾಡ್ತಕ್ಕಂಥ ಒಂದು ಲ್ಯಾಂಗ್ವೇಜ್. ಅದೇ ರೀತಿ ಡೋಗ್ರಿಯನ್ನು ಹಿಮಾಚಲ ಪ್ರದೇಶದಲ್ಲಿ ಮಾತಾಡಲಾಗುತ್ತೆ, ಆ್ಯಂಡ್ ಮೈಥಿಲಿಯನ್ನು ಮಣಿಪುರ ರಾಜ್ಯದಲ್ಲಿ ಮಾತಾಡಲಾಗುತ್ತೆ. ಸೊ ಒಟ್ಟು 22 ಭಾಷೆಗಳು ಪ್ರಸಕ್ತ ಸನ್ನಿವೇಶದಲ್ಲಿ ಕಾಣಿಸ್ಕೊಳ್ತವೆ. ಅದೇ ರೀತಿ ಮುಂದಿನ ಪ್ರಶ್ನೆ ಕಾಣಿಸ್ಕೊಳ್ಳುತ್ತೆ, ಭಾರತ ಸಂವಿಧಾನವನ್ನು ರಚಿಸಿದ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಆ್ಯಂಡ್ ಇದು ಕೂಡ ಮೋಸ್ಟ್ ರಿಪೀಟೆಡ್ ಕ್ವಶನ್. ಬಹಳ ಸಿಂಪಲ್ ಆಗಿ ನೀವು ಆನ್ಸರ್ ಮಾಡಬಹುದು. ನಮ್ಮ ಏನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸಂವಿಧಾನ ರಚನಾ ಸಮಿತಿ ಏನಿದೆ ಅದರ ಒಂದು ಮುಖ್ಯಸ್ಥರು ಬಂದ್ಬಿಟ್ಟು ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನಮ್ಮ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿಗಳು ಕೂಡ ಇವರೇ ಆಗಿರ್ತಾರೆ. ಸೊ ಇವರು ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಚೇರ್ಮನ್ ಆಗಿರ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಭಾರತದ 2ನೇ ರಾಷ್ಟ್ರಪತಿ ಯಾರು? ಇದು ಕೂಡ ಬಹಳ ಬೇಸಿಕ್ ಕ್ವಶನ್. ಪ್ರತಿಯೊಬ್ಬರು ಕೂಡ ಆರ್ಡರ್ನ ನೋಡಿರ್ತೀರಾ. ನಮ್ಮ ಮೊಟ್ಟ ಮೊದಲ ರಾಷ್ಟ್ರಪತಿ ಆಗಿರ್ತಕ್ಕಂಥ ಆಗಿದ್ದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಂದ ಹಿಡಿದ್ಬಿಟ್ಟು ಇತ್ತೀಚಿನವರೆಗೂ ರಾಮನಾಥ್ ಕೋವಿಂದ್ ಏನಿದ್ದಾರೆ, ಆ ಕಂಪ್ಲೀಟ್ ಲಿಸ್ಟನ್ನು ನೀವು ಓದಿರಲೇಬೇಕಾಗುತ್ತೆ. ಸೊ ಬಹಳ ಸಿಂಪಲ್, 2ನೇ ರಾಷ್ಟ್ರಪತಿ ಯಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಆ್ಯಕ್ಚುಲಿ ಮೊದಲ ಮತ್ತು 2ನೇ ರಾಷ್ಟ್ರಪತಿ ಆಗಿಬಿಟ್ಟು ನಮ್ಮ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರೇ ಇರ್ತಾರೆ. ಬಟ್ ಅವರ 2 ಅವಧಿಗಳು ಮುಗಿದ ಮೇಲೆ 3ನೇ ಅವಧಿಗೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರನ್ನ ನಮ್ಮ ದೇಶದ ರಾಷ್ಟ್ರಪತಿಗಳನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಭಾಳ ಸಿಂಪಲ್ ಬೇಸಿಕ್ ಕ್ವಶನ್. ಈಗೆಲ್ಲ ಇಷ್ಟೊಂದು ಈಸಿಯಾಗಿ ಪ್ರಶ್ನೆಗಳನ್ನು ಕೇಳಲ್ಲ. 20ನೇ ಪ್ರಶ್ನೆ ಹೇಳುತ್ತೆ, ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಭಾಗವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ? ಯಾವ ಒಂದು ಸಂವಿಧಾನದಿಂದ ಅದನ್ನು ಬಾರೋ ಮಾಡಲಾಗಿದೆ ಅಂತ ಕೇಳ್ತಿದ್ದಾರೆ. ಇದು ಕೂಡ ಬಹಳ ಸಿಂಪಲ್. ಮೂಲಭೂತ ಹಕ್ಕುಗಳು ಅಂದರೆ ನಾವೇನು ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ, ಇದನ್ನು ಆಪ್ಷನ್ ಎ USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಏನಿದೆ, ಅಮೇರಿಕಾ ದೇಶದ ಸಂವಿಧಾನದಿಂದ ನಮ್ಮ ಫಂಡಮೆಂಟಲ್ ರೈಟ್ಸ್ ಅನ್ನುವಂತಹ ಕಾನ್ಸೆಪ್ಟನ್ನು ನಾವು ಎರವಲು ಪಡೆದುಕೊಂಡಿದ್ದೇವೆ, ಬಾರೋ ಮಾಡ್ಕೊಂಡಿದ್ದೇವೆ. ಅದೇ ರೀತಿ 21ನೇ ಪ್ರಶ್ನೆ ಹೇಳುತ್ತೆ, ಸಂವಿಧಾನದ ಅರ್ಥವನ್ನು ವ್ಯಾಖ್ಯಾನಿಸುವ ಅಧಿಕಾರವನ್ನು ಯಾರ ಕೈಯಲ್ಲಿದೆ ಅಂತ ಕೇಳಿದ್ದಾರೆ. ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಹೂ ಹ್ಯಾಸ್ ದ ರೈಟ್ ಟು ಇಂಟರ್ಪ್ರಿಟ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಬಿಕಾಸ್ ನಿಮಗೆಲ್ಲ ಗೊತ್ತು, ನಮ್ಮ ಭಾರತೀಯ ಸಂವಿಧಾನ ಬಹಳ ಬಲ್ಕಿಯಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್, ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್. ಅದನ್ನು ವ್ಯಾಖ್ಯಾನ ಮಾಡುವಂತಹ ಅಲ್ಟಿಮೇಟ್ ಪವರ್ಸ್ ಅಂದರೆ ಫೈನಲ್ ಇಂಟರ್ಪ್ರೇಟ್ ಮಾಡ್ತಕ್ಕಂಥ ಪವರ್ ಯಾರ ಬಳಿ ಇದೆ ಅಂತೇಳಿ ಕೇಳಲಾಗಿದೆ. ಸೊ ಸಂವಿಧಾನವನ್ನು ಇಂತಹ ಒಂದು ಭಾಗ ಇಂತಹದ್ದೇ ಒಂದು ಉಲ್ಲೇಖನ ಮಾಡುತ್ತೆ, ಇಂತಹದ್ದೇ ಒಂದು ಹೇಳಿಕೆಯನ್ನು ಕೊಡುತ್ತೆ ಅನ್ನುವಂತಹ ಒಂದು ವ್ಯಾಖ್ಯಾನವನ್ನು ನಮ್ಮಲ್ಲಿ ಯಾರು ಕೊಡ್ತಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ ಸರ್ವೋಚ್ಚ ನ್ಯಾಯಾಲಯ.
ಸೊ ಹಾಗಾಗಿ ನಮ್ಮ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯವನ್ನು ನಾವು ದ ಫೈನಲ್ ಇಂಟರ್ಪ್ರಿಟರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೊ ಅವರೇ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಈ ಯಾವುದೋ ಒಂದು ಕೇಸ್ ಅವರ ಬಳಿ ಬಂದಾಗ ಸಂವಿಧಾನದ ಅಡಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಲಾಗಿದೆ ಅಂತೇಳಿ ಅವರು ವ್ಯಾಖ್ಯಾನವನ್ನು ಮಾಡ್ತಾರೆ, ಇಂಟರ್ಪ್ರಿಟನ್ನು ಮಾಡ್ತಾರೆ. ಸೊ ಭಾಳ ಸಿಂಪಲ್, ಭಾಳ ಇಂಪಾರ್ಟೆಂಟ್ ಕೂಡ, ಖಂಡಿತ ಮರೆಯುವಂತಹ ಒಂದು ಪ್ರಮೇಯ ಇಲ್ಲ. ಅದೇ ರೀತಿ 22ನೇ ಪ್ರಶ್ನೆ ಹೇಳುತ್ತೆ, ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಕೆಳಗಿನ ಯಾವ ತಿದ್ದುಪಡಿಯಿಂದ ಜಾರಿಗೆ ತರಲಾಯಿತು ಅಂತ ಹೇಳ್ತಿದ್ದಾರೆ. ನಾನು ಆಗಲೇ ಮಾತಾಡ್ತಾ ನಿಮಗೆ ಹೇಳಿದೆ, 1976ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ನಮ್ಮ ದೇಶದ ಪ್ರಧಾನಿಗಳಾಗಿದ್ದಾಗ ಈ ಒಂದು ತಿದ್ದುಪಡಿಯನ್ನು ಮಾಡಲಾಗುತ್ತೆ. ಬಹಳ ಸಿಂಪಲ್, ಆಪ್ಷನ್ ಎ 42nd ಅಮೆಂಡ್ಮೆಂಟ್ ಆ್ಯಕ್ಟ್. ನಾನು ನಿಮಗೆ ಭಾಳ ಮುಂಚೆನೇ ಹೇಳಿದೆ, ಇದನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ, ಮಿನಿ ಕಾನ್ಸ್ಟಿಟ್ಯೂಷನ್. ಅಷ್ಟರ ಮಟ್ಟಿಗೆ ಸಂವಿಧಾನಕ್ಕೆ ಒಂದು ಚೇಂಜಸನ್ನು, ಅಮೆಂಡ್ಮೆಂಟ್ಸನ್ನು ಮಾಡಲಾಗುತ್ತೆ. ಸೊ 47ನೇ ಸಂವಿಧಾನ ತಿದ್ದುಪಡಿ 1976ನೇ ಇಸ್ವಿ, ಇದರ ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನಮ್ಮ ದೇಶದಲ್ಲಿ ಜಾರಿಗೊಳಿಸಲಾಗುತ್ತೆ. ಇದಕ್ಕಿಂತ ಮುಂಚೆ ನಮ್ಮ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು, ನಾವೇನು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ, ಇದರ ಯಾವುದೇ ಉಲ್ಲೇಖ ನಮ್ಮ ಸಂವಿಧಾನದಲ್ಲಿ ಇರಲಿಲ್ಲ. ಸೊ ಇದರ ಅಡಿಯಲ್ಲಿ 51A ಅನ್ನುವಂಥ ಒಂದು ಹೊಸ ಆರ್ಟಿಕಲನ್ನು ಇನ್ಸರ್ಟ್ ಮಾಡಲಾಗುತ್ತೆ, 51A ಅನ್ನುವಂಥ ವಿಧಿಯನ್ನು ಸೇರ್ಪಡೆ ಮಾಡಲಾಗುತ್ತೆ, ಆ್ಯಂಡ್ ಮೂಲಭೂತ ಕರ್ತವ್ಯಗಳನ್ನು ಆ್ಯಡ್ ಮಾಡಲಾಗುತ್ತೆ. ಮೂಲತಃ 11 ನಿಮಗೆ ಮೂಲಭೂತ ಕರ್ತವ್ಯಗಳು ಕಾಣಕ್ಕೆ ಸಿಗ್ತಾ ಇದ್ವು. ಪ್ರಸಕ್ತವಾಗಿ ನಿಮಗೆ 10 ಮೂಲಭೂತ ಕರ್ತವ್ಯ, ಮೂಲತಃ ನಿಮಗೆ 10 ಮೂಲಭೂತ ಕರ್ತವ್ಯಗಳು ಕಾಣಿಸಕ್ಕೆ ಸಿಗ್ತಾ ಇದ್ವು. ಬಟ್ ಪ್ರಸಕ್ತವಾಗಿ ನಿಮಗೆ ಸುಮಾರು 11 ಫಂಡಮೆಂಟಲ್ ಡ್ಯೂಟೀಸ್ ಕಾಣಿಸಕ್ಕೆ ಸಿಗುತ್ತೆ. 51A ಇಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು 51K ವರೆಗೂ ಕೂಡ ನಿಮಗೆ ಕಾಣಿಸಕ್ಕೆ ಸಿಗುತ್ತೆ. 42nd ಅಮೆಂಡ್ಮೆಂಟ್ ಆ್ಯಕ್ಟ್. ಆ್ಯಂಡ್ ಕೆಲವೊಂದು ಸೇರಿ ಇನ್ನೊಂದು ಸ್ವಲ್ಪ ಡೀಪಾಗಿ ಹೇಳ್ಬಿಟ್ಟು ಪ್ರಶ್ನೆನ ಕೇಳ್ತಾರೆ, ಈ ಮೂಲಭೂತ ಕರ್ತವ್ಯಗಳು ನಮ್ಮ ದೇಶದ ಸಂವಿಧಾನದಲ್ಲಿ ಸೇರ್ಪಡೆ ಆಗಬೇಕು ಅಂತೇಳಿ ಶಿಫಾರಸನ್ನು ಮಾಡಿದಂತಹ ಸಮಿತಿ ಯಾರ್ದು ಅಂತೇಳಿ ಕೇಳ್ತಾರೆ. ಈ ಒಂದು ಸಮಿತಿಯನ್ನು ಕೂಡ ಇಂದಿರಾ ಗಾಂಧಿ ಸರ್ಕಾರ ನೇಮಕ ಮಾಡಿದ್ದು. ಅದನ್ನು ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿ ಅಂತ ಕರಿತೀವಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿ. ಸೊ ಈ ಒಂದು ಸಮಿತಿ ಮಾಡಿದ ಶಿಫಾರಸಿನ ಮೇರೆಗೆ ಸುಮಾರು 10 ಮೂಲಭೂತ ಕರ್ತವ್ಯಗಳನ್ನು ಆ್ಯಡ್ ಮಾಡ್ತಾರೆ. ಆ್ಯಂಡ್ ಪ್ರಸಕ್ತವಾಗಿ ಸುಮಾರು 11 ಫಂಡಮೆಂಟಲ್ ಡ್ಯೂಟೀಸ್ ನಿಮಗೆ ಕಾಣಿಸ್ಕೊಳ್ಳೋಕ್ಕೆ ಸಿಗುತ್ತೆ. ಅದೇ ರೀತಿ 23ನೇ ಪ್ರಶ್ನೆ ಹೇಳುತ್ತೆ, ಭಾರತದ ಸಂವಿಧಾನದಲ್ಲಿ ಅಸ್ಪೃಶ್ಯತೆ ನಿವಾರಣೆಯನ್ನು ಕೆಳಗಿನ ಯಾವುದರ ಮೂಲಕ ಬಿಂಬಿತವಾಗಿದೆ ಅಂತ ಹೇಳಿದ್ದಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆ್ಯಂಡ್ ಬಹಳ ಸಿಂಪಲ್. 2019ರ FDA ಪರೀಕ್ಷೆಯಲ್ಲಿ ಕೇಳಿದರು, SDA ಪರೀಕ್ಷೆಯಲ್ಲಿ ಕೇಳಿದರು, ಆ್ಯಂಡ್ ಇತ್ತೀಚೆಗೆ ನಡೆದಂಥ ಕೆಲವು PC ಪರೀಕ್ಷೆಗಳು ಕೂಡ ಈ ಒಂದು ಪ್ರಶ್ನೆನ ಕೇಳಿದರು. ಮೋಸ್ಟ್ ಬೇಸಿಕ್ ಒಂದು ಪ್ರಶ್ನೆ ಇದು. ಇದಕ್ಕೆ ಸರಿದಂತರ ಆಪ್ಷನ್ ಎ ಸಮಾನತೆಯ ಹಕ್ಕು, ರೈಟ್ ಟು ಈಕ್ವಾಲಿಟಿ. ನಾನು ಆಗಲೇ ನಿಮಗೆ ಹೇಳಿದೆ, ಭಾರತೀಯ ಸಂವಿಧಾನ ಒಟ್ಟು 6 ರೀತಿಯ 6 ಟೈಪ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್, 6 ರೀತಿಯ ವಿವಿಧ ಮೂಲಭೂತ ಹಕ್ಕುಗಳನ್ನ ಕೊಡುತ್ತೆ. ಅದರಲ್ಲಿ ಪ್ರಮುಖವಾದಂತಹ ಒಂದು ಹಕ್ಕು ಯಾವುದಪ್ಪ ಅಂತ ಹೇಳಿದ್ರೆ ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು. ಆರ್ಟಿಕಲ್ 14 to 18, 14ರಿಂದ 18ನೇ ವಿಧಿ ಒಳಗಿರತಕ್ಕಂತಹದ್ದು. ನಿಮಗೆಲ್ಲ ಗೊತ್ತಿರೋ ರೀತಿ ಅಸ್ಪೃಶ್ಯತೆ ನಿವಾರಣೆ ಅಂತ ಹೇಳಿದ್ರೆ ಅದು ಆರ್ಟಿಕಲ್ 17, ಈ ಅಸ್ಪೃಶ್ಯತೆ ನಿರ್ಮೂಲನೆ ಅಥವಾ ಅಬಲ್ಯೂಷನ್ ಆಫ್ ಅನ್ಟಚಬಿಲಿಟಿ. ಸೊ ಆರ್ಟಿಕಲ್ 17. ಸೊ ಹಾಗಾಗಿ ಇದು ಈ ರೈಟ್ ಟು ಈಕ್ವಾಲಿಟಿ ಒಳಗಡೆ ಬರುತ್ತೆ, ಸಮಾನತೆಯ ಹಕ್ಕಾಗಿರುತ್ತೆ. 24ನೇ ಪ್ರಶ್ನೆ ಹೇಳುತ್ತೆ, ಭಾರತದಲ್ಲಿ ಪ್ರಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೀತು? ನಮ್ಮಲ್ಲಿ ಈ ಫಸ್ಟ್ ಜನರಲ್ ಎಲೆಕ್ಷನ್ಸ್ ಯಾವಾಗ ನಡೀತು ಅಂತ ಹೇಳ್ತಾರೆ. ಆಪ್ಷನ್ ಸಿ 1952. ಸೊ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆಗಳು, ಲೋಕಸಭೆಗೆ ಚುನಾವಣೆ ನಡೆದಿದ್ದು 1951 ಮತ್ತು 52ರಲ್ಲಿ. ಸೊ 1952 ಕರೆಕ್ಟ್ ಆಗುತ್ತೆ. ಬಟ್ ಅದೇ ಆಪ್ಷನಲ್ಲಿ 1951-52 ಕೊಟ್ಟರೆ ಅದೇ ಕರೆಕ್ಟ್ ಆಗುತ್ತೆ. ಸೊ 51 ಪ್ರಾರಂಭ ಆಗಿಬಿಟ್ಟು 52ರಲ್ಲಿ ಮುಕ್ತಾಯ ಆಗುತ್ತೆ. ಸೊ 1951 and 52 ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಪ್ರಪಂಚದ ಪ್ರಥಮ ಮಹಿಳಾ ನಾಯಕಿಯರು ಅಂತ ಕೇಳ್ತಿದ್ದಾರೆ. ಪ್ರಪಂಚದಲ್ಲಿ ಯಾವುದೇ ಒಂದು ದೇಶದ ಮೊಟ್ಟ ಮೊದಲ ಮಹಿಳಾ ಮುಖ್ಯಸ್ಥೆ ಅಂದರೆ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್ ಆಗಿದ್ದು ಯಾರು ಅಂತೇಳಿ ಕೇಳಿದ್ದಾರೆ. ಇದೊಂದು ಸ್ಟ್ಯಾಟಿಕ್ GK ಕ್ವಶನ್. ಇವಾಗ ಈ ಒಂದು ಟ್ರೆಂಡ್ ಅಷ್ಟೊಂದಾಗಿ ಇಲ್ಲ, ಬಟ್ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ರೀತಿ ಸ್ಟ್ಯಾಟಿಕ್ GK ಕ್ವಶನ್ಸ್ಗಳನ್ನ, ಈ ಒಂದು ಕ್ವಿಜ್ ರೀತಿಯ ಕ್ವಶನ್ಗಳನ್ನ ಕೇಳ್ತಾ ಇದ್ರು. ಬಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿರಿಮಾವೋ ಬಂಡಾರನಾಯಕೆ. ಶ್ರೀಲಂಕಾ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು ಸಿರಿಮಾವೋ ಬಂಡಾರನಾಯಕೆ. ಇವರು ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಮಹಿಳಾ ಮುಖ್ಯಸ್ಥೆಯಾಗಿದ್ದಾರೆ ಯಾವುದೊಂದು ದೇಶಕ್ಕೆ. ಸೊ ಅದಕ್ಕೆ ನೀವು ಭಾರತಕ್ಕೆ ನೋಡಿದ್ರೆ ಇಂದಿರಾ ಗಾಂಧಿ ಆಗಿದ್ದರು. ಅದೇ ರೀತಿ ಮಾರ್ಗರೆಟ್ ಥ್ಯಾಚರ್ ಕೂಡ ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್ ದೇಶದ ರಾಜ್ಯ ಅಂದರೆ ಅಲ್ಲಿನ ಪ್ರಧಾನಮಂತ್ರಿಗಳಾಗಿದ್ದರು. ಸೊ ಹೀಗೆ ಬೇರೆ ಬೇರೆ ಮಹಿಳೆಯರ ಹೆಸರನ್ನು ಕೊಟ್ಟಿದ್ದಾರೆ. ಬಟ್ ಇವೆಲ್ಲಕ್ಕಿಂತ ಮುಂಚೆ ನಮ್ಮ ಪ್ರಪಂಚದ ಯಾವುದೇ ಒಂದು ದೇಶದ ಮುಖ್ಯಸ್ಥೆ ಆಗಿದ್ದಂತಹ ಮಹಿಳೆ ಯಾರಪ್ಪ ಅಂತ ಹೇಳಿದ್ರೆ ಸಿರಿಮಾವೋ ಬಂಡಾರನಾಯಕೆ. ಇವರು ಶ್ರೀಲಂಕಾ ದೇಶದ ಪ್ರಥಮ ಮಹಿಳಾ ನಾಯಕಿ. ಕೇವಲ ಶ್ರೀಲಂಕಾ ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಮಹಿಳಾ ಮುಖ್ಯಸ್ಥೆ ಆಗಿದ್ದರು, ಪ್ರೈಮ್ ಮಿನಿಸ್ಟರ್ ಆಫ್ ಶ್ರೀಲಂಕಾ.
ಅದೇ ರೀತಿ 26ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಪ್ರಶ್ನೆ ಹೇಳುತ್ತೆ, ಭಾರತದ ಸಂವಿಧಾನದ ಮೂಲಭೂತ ಅಂಶಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಈ ಕೆಳಗಿನ ಯಾವ ಅಂಶಗಳನ್ನ ಪ್ರತಿಪಾದಿಸುತ್ತೆ? ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬೇಕು. ಆಪ್ಷನ್, ಇದಕ್ಕೆ ಫಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ. ಆಪ್ಷನ್ ಬಿ, ಕೇಶವಾನಂದ ಭಾರತಿ ಮತ್ತು ಕೇರಳ ರಾಜ್ಯ ಪ್ರಕರಣ. ಕೇಶವಾನಂದ ಭಾರತಿ ವರ್ಸಸ್ ದ ಸ್ಟೇಟ್ ಆಫ್ ಕೇರಳ ಅಂತೇಳಿ ಈ ಒಂದು ಪ್ರಕರಣವನ್ನು ಕರಿತೀವಿ. 1973ನೇ ಇಸ್ವಿಯಲ್ಲಿ ಇಡೀ ದೇಶಾದ್ಯಂತ ಭಾರಿ ಸಂಚಲನೆ ಮೂಡಿಸಿದಂತಹ ಒಂದು ಕೇಸ್ ಇದು. ಈ ಒಂದು ಕೇಸನ್ನು ಸುಮಾರು 13 ಜನ ನ್ಯಾಯಮೂರ್ತಿಗಳು ಕೇಳ್ತಾರೆ. 13 ಮೆಂಬರ್ ಬೆಂಚ್. ಇವತ್ತಿಗೂ ಕೂಡ ಭಾರತೀಯ ಸುಪ್ರೀಂ ಕೋರ್ಟ್ನ ಇತಿಹಾಸದಲ್ಲಿ ಅತಿ ಹೆಚ್ಚು ಜನ ಸದಸ್ಯರು ಅಥವಾ ಅತಿ ಹೆಚ್ಚು ಜನ ನ್ಯಾಯಾಧೀಶರು ಇದ್ದಂತಹ ಒಂದು ಪೀಠ ಯಾವುದಪ್ಪ ಅಂತ ಹೇಳಿದ್ರೆ ಇದೇ ಕೇಶವಾನಂದ ಭಾರತಿ ಪ್ರಕರಣವನ್ನು ಆಲಿಸಿದಂತಹ 13 ನ್ಯಾಯಾಧೀಶರ 13 ಜನರ ಈ ಒಂದು ಪೀಠ. ಸೊ ಇದರಲ್ಲಿ ಈ ಒಂದು ತೀರ್ಪಿನಲ್ಲಿ ಹೊರಬಂದಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ ಬೇಸಿಕ್ ಡಾಕ್ಟ್ರೇನ್, ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೇನ್. ಇಲ್ಲಿ ಕಾಣಿಸ್ತಾ ಇದೆ ಮೂಲಭೂತ ಅಂಶಗಳು. ಬರ್ಕೊಳ್ಳಿ ದಯವಿಟ್ಟು. ಮೂಲಭೂತ ಅಂಶ ಅಥವಾ ಇಂಗ್ಲೀಷಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಥವಾ ಕನ್ನಡದಲ್ಲಿ ನೀವು ಕರೆಕ್ಟಾಗಿ ಬರ್ಕೋಬೇಕು ಅಂತ ಹೇಳಿದ್ರೆ ಸಂವಿಧಾನದ ಮೂಲ ಸ್ವರೂಪ. ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಮೂಲ ಸ್ವರೂಪ, ಡಾಕ್ಟ್ರಿನ್ ಅಂತ ಹೇಳಿದ್ರೆ ಸಿದ್ಧಾಂತ. ಸೊ ಮೂಲ ಸ್ವರೂಪ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂತಹ ಕೇಸ್ ಯಾವುದಪ್ಪ ಅಂತ ಹೇಳಿದ್ರೆ 1973ನೇ ಇಸ್ವಿಯ ಕೇಶವಾನಂದ ಭಾರತಿ ಮತ್ತು ಕೇರಳ ರಾಜ್ಯ ಅನ್ನುವಂಥ ಒಂದು ಕೇಸ್. ಆ್ಯಂಡ್ ಈ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಥವಾ ಮೂಲ ಸ್ವರೂಪ, ಸಂವಿಧಾನದ ಮೂಲ ಸ್ವರೂಪ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಜಾರಿಗೆ ತರುತ್ತೆ. ಆ್ಯಂಡ್ ಇದು ಕರೆಂಟ್ ಅಫೇರ್ಸಲ್ಲಿ ಕೂಡ ಭಾಳ ಇಂಪಾರ್ಟೆಂಟ್. ಬಿಕಾಸ್ ಕಳೆದ ಕೆಲವು ತಿಂಗಳುಗಳ ಹಿಂದೆ ಈ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನು ಕೇಶವಾನಂದ ಭಾರತಿ ಅನ್ನುವಂಥ ಒಬ್ಬ ಸ್ವಾಮೀಜಿಯವರ ಹೆಸರು ಕಾಣಿಸ್ಕೊಳ್ಳುತ್ತೆ. ಅವರು ಇತ್ತೀಚೆಗಷ್ಟೇ ಕೆಲವು ತಿಂಗಳ ಹಿಂದೆ ಮೃತಪಟ್ಟರು. ಇವರು ಕೇರಳ ರಾಜ್ಯದ ಕಾಸರಗೋಡಿನಲ್ಲಿ ಏನು ಎಡ್ನೀರ್ ಅನ್ನುವಂಥ ಒಂದು ಮಠ ಬರುತ್ತೆ, ಆ ಮಠದ ಪೀಠಾಧಿಪತಿಗಳಾಗಿದ್ದರು. ಸೊ ಇವರ ಒಂದು ಕೇಸ್ಗೆ ಸಂಬಂಧಪಟ್ಟಂಗೆ ಇನ್ನು ಒಂದು ಐತಿಹಾಸಿಕ ಮೈಲುಗಲ್ಲು ತೀರ್ಪನ್ನು ನಮ್ಮ ಸುಪ್ರೀಂ ಕೋರ್ಟ್ ಕೊಡುತ್ತೆ. ಸೊ ಹಾಗಾಗಿ ಇದು ಮೂಲ ಸ್ವರೂಪಕ್ಕೆ ಸಂಬಂಧಪಟ್ಟಂಗೆ 1973 ಕೇಶವಾನಂದ ಭಾರತಿ ಕೇಸ್. ಅದೇ ರೀತಿ 27ನೇ ಪ್ರಶ್ನೆ ಹೇಳುತ್ತೆ, ಮೂಲಭೂತ ಹಕ್ಕುಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಯಾರಿಗೆ ಇದೆ ಅಂಥೇಳಿ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಬಿಕಾಸ್ ನಿಮಗೆ ಒಂದು ಗೊತ್ತಿರಬೇಕು, ನಾನಾಗಲೇ ಮಾತಾಡಬೇಕಾದ್ರೆ ಈ ಎಮರ್ಜೆನ್ಸೀಸ್ಗಳ ಬಗ್ಗೆ ಮಾತಾಡಿದೆ, ಅಂದರೆ ತುರ್ತು ಪರಿಸ್ಥಿತಿಗಳ ಬಗ್ಗೆ ಮಾತಾಡಿದೆ. ಸೊ ತುರ್ತು ಪರಿಸ್ಥಿತಿಯನ್ನು ನಮ್ಮ ದೇಶದಲ್ಲಿ ಹೇರಿದಾಗ ನಮ್ಮ ಮೂಲಭೂತ ಹಕ್ಕುಗಳು ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 20 ಮತ್ತು 21ನೇ ವಿಧಿಗಳನ್ನ ಬಿಟ್ಬಿಟ್ಟು ಬೇರೆ ಬಹುತೇಕ ಆರ್ಟಿಕಲ್ಸ್ ಸಸ್ಪೆಂಡ್ ಆಗ್ತವೆ, ಅಮಾನತಾಗ್ತವೆ. ಸೊ ಟೆಂಪ್ರರಿಲಿ ಅವನ್ನು ರದ್ದು ಮಾಡುವಂಥ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ರೆ ಆಪ್ಷನ್ ಬಿ, ರಾಷ್ಟ್ರಪತಿಗಳಿಗೆ ಇರುತ್ತೆ. ಬಿಕಾಸ್ ರಾಷ್ಟ್ರಪತಿಗಳು ನಮ್ಮ ಏನು ಈ ತುರ್ತು ಪರಿಸ್ಥಿತಿ ಅಧಿಕಾರಗಳಿದೆ ಆ ಅಧಿಕಾರವನ್ನು ಹೊಂದಿರ್ತಾರೆ. ರಾಷ್ಟ್ರಪತಿಗಳೇ ಈ ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಸೊ ಅವರು ಘೋಷಣೆ ಮಾಡಿದ ತಕ್ಷಣವೇ ನಮ್ಮ ದೇಶದಲ್ಲಿ ಈ ಮೂಲಭೂತ ಹಕ್ಕುಗಳು ಅವು ಸಸ್ಪೆಂಡ್ ಆಗ್ತವೆ. ಬಹುತೇಕ ನೀವು ಆರ್ಟಿಕಲ್ 14 ಇರ್ಬೋದು, ಅದೇ ರೀತಿ ಆರ್ಟಿಕಲ್ 18 ಇರ್ಬೋದು, ಆರ್ಟಿಕಲ್ 19 ಇರ್ಬೋದು. ವಿಶೇಷವಾಗಿ ಆರ್ಟಿಕಲ್ 19 ಯಾಕಪ್ಪ ಅಂದರೆ ಅದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನನ್ನು ತೋರಿಸುತ್ತೆ. ಈ ನಾವೇನಂತ ಕರಿತೀವಿ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಅದು ಹೇಳುತ್ತೆ. ಸೊ ಹಾಗಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಡೆ ಹಿಡಲಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ದೇಶ ಆಲ್ರೆಡಿ ತುರ್ತು ಪರಿಸ್ಥಿತಿಯಲ್ಲಿರುವ ಕಾರಣದಿಂದ ನಮ್ಮ ಸರ್ಕಾರಕ್ಕೆ ಆ ಒಂದು ಬಾಹ್ಯ ಆಕ್ರಮಣವನ್ನಾಗಿರ್ಬೋದು ಅಥವಾ ಬೇರೆ ಒಂದು ಎಮರ್ಜೆನ್ಸಿ ಸಿಚುವೇಷನ್ ಇರ್ಬೋದು, ಅದನ್ನು ಟ್ಯಾಕಲ್ ಮಾಡಲಿಕ್ಕೆ ಹೆಚ್ಚಿನ ಪವರ್ ಬೇಕಾಗುತ್ತೆ. ಸೊ ಹಾಗಾಗಿ ಬಹಳ ಎಕ್ಸ್ಟ್ರಾರ್ಡಿನರಿ ಮೆಷರ್ ಆಗಿ ಈ ಮೂಲಭೂತ ಹಕ್ಕುಗಳ ಒಂದು ಸಸ್ಪೆನ್ಷನನ್ನು ನಮ್ಮ ಸಂವಿಧಾನದಲ್ಲಿ ಅಡಕ ಮಾಡಲಾಗಿದೆ. ಸೊ ನಾವೇನು ಈ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ, ಇವು ಸ್ಯಾಕ್ರೋಸ್ಯಾಂಕ್ಟ್ ಅಲ್ಲ, ಅವುಗಳಿಗೆ ರೀಸನಬಲ್ ರಿಸ್ಟ್ರಿಕ್ಷನ್ಸನ್ನು ನಾವು ಹೇರಬಹುದಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ, ರಾಷ್ಟ್ರಪತಿ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ 28ನೇ ಪ್ರಶ್ನೆ ಹೇಳುತ್ತೆ, ರಾಜ್ಯಸಭೆಯ ಸದಸ್ಯತ್ವದ ಅವಧಿ ಎಷ್ಟು ಅಂತೇಳಿ. ಬಹಳ ಸಿಂಪಲ್, ಯಾರು ಕೂಡ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಪ್ಷನ್ ಎ 6 ವರ್ಷ. ಇದೊಂದು ಪರ್ಮನೆಂಟ್ ಹೌಸ್ ಆಗಿರುತ್ತೆ. 6 ವರ್ಷಗಳ ಕಾಲ ಅವರು ಬೇರೆ ಯಾವುದೇ ಸರ್ಕಾರ ಬರಲಿ ಬೀಳಲಿ ಅವ್ರಿಗೆ ಯಾವುದೇ ರೀತಿಯಂಥ ಮ್ಯಾಟ್ರ್ ಆಗಲ್ಲ. ಒಂದು ಬಾರಿ ಒಬ್ಬ ವ್ಯಕ್ತಿ ರಾಜ್ಯಸಭಾ ಸದಸ್ಯರಾದ್ರು ಅಂತ ಹೇಳಿದ್ರೆ ಅವರು ಸತತ 6 ವರ್ಷಗಳ ಕಾಲ ಅದೇ ಒಂದು ಹುದ್ದೆಯಲ್ಲಿ ಕಂಟಿನ್ಯೂ ಆಗ್ತಾರೆ. ಸೇಮ್ ಕೇಸ್ ನಮ್ಮ ವಿಧಾನ ಪರಿಷತ್ತಿಗೂ ಕೂಡ ಅಪ್ಲೈ ಆಗುತ್ತೆ. ಅದೇ ರೀತಿ 29ನೇ ಪ್ರಶ್ನೆ ಹೇಳುತ್ತೆ, ಸರ್ಕಾರದ ಸ್ವರೂಪವನ್ನು ಭಾರತದ ಸಂವಿಧಾನದ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಡಿ, ಬ್ರಿಟನ್ ರೈಟ್ ಆನ್ಸರ್ ಆಗಿರುತ್ತೆ. ಬಿಕಾಸ್ ನಮ್ಮಲ್ಲಿ ಏನು ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಥವಾ ಸಂಸದೀಯ ಸರ್ಕಾರ ಅನ್ನುವಂಥ ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ನಾವು ಜಾರಿಗೊಳಿಸಿದ್ದೇವೆ. ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂತ ಹೇಳಿದ್ರೆ ದ ಗೌರ್ಮೆಂಟ್ ಈಸ್ ಆನ್ಸರಬಲ್ ಟು ದ ಪಾರ್ಲಿಮೆಂಟ್. ಅಂದರೆ ಚುನಾಯಿತ ಸರ್ಕಾರ ಏನಿರುತ್ತೆ, ಪ್ರಧಾನಮಂತ್ರಿಗಳ ನೇತೃತ್ವದ ಕ್ಯಾಬಿನೆಟ್ ಏನಿರುತ್ತೆ, ಅವರು ನಮ್ಮ ಸಂಸತ್ತಿಗೆ, ಪಾರ್ಲಿಮೆಂಟಿಗೆ ಅವರು ಬಾಧ್ಯಸ್ಥರಾಗಿರ್ತಾರೆ. ದೇ ಆರ್ ಆನ್ಸರಬಲ್ ಟು ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಸೊ ಹಾಗಾಗಿ ಈ ಒಂದು ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅನ್ನುವಂಥ ಒಂದು ಸ್ವರೂಪವನ್ನು ನಾವು ಬ್ರಿಟನ್ ದೇಶದಿಂದ ಎರವಲು ಪಡೆದಿದ್ದೇವೆ. ಅಲ್ಲೂ ಕೂಡ ಈ ಒಂದು ಪಾರ್ಲಿಮೆಂಟರಿ ಸಿಸ್ಟಮನ್ನು ಇವತ್ತುವರೆಗೂ ಫಾಲೋ ಮಾಡಲಾಗುತ್ತೆ.
ಅದೇ ರೀತಿ 30ನೇ ಪ್ರಶ್ನೆ ಹೇಳುತ್ತೆ, ಭಾರತ ಸಂವಿಧಾನದಲ್ಲಿ ಒಕ್ಕೂಟದ ಕಾರ್ಯನಿರ್ವಹಣಾ ಅಧಿಕಾರ ಯಾರಿಗಿದೆ, ಎಕ್ಸಿಕ್ಯೂಟಿವ್ ಪವರ್ಸ್ ಯಾರಿಗಿದೆ ಅಂತ ಕೇಳ್ತಿದ್ದಾರೆ. ಬಿಕಾಸ್ ನೀವು ನೋಡಿದ್ದೀರಾ ಕಾರ್ಯನಿರ್ವಹಣಾ ಅಂದ್ರೇನು, ಯಾವುದೋ ಕೆಲವೊಂದು ಕಂಪ್ನಿಗಳಲ್ಲಿ ಸಿಇಒಗಳಿಂದಿರ್ತಾರೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಕರಿತೀವಿ. ಸೊ ಕಾರ್ಯನಿರ್ವಹಣಾ ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಅಂತೇಳಿ ನಾವು ಕರಿಬಹುದಾಗುತ್ತೆ. ಸೊ ಇದಕ್ಕೆ ಸರಿದಂಥ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ ರೈಟ್ ಆನ್ಸರ್ ಆಗಿರುತ್ತೆ. ಬಿಕಾಸ್ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರ ಯಾರಿಗಿರುತ್ತಪ್ಪ, ಎಕ್ಸಿಕ್ಯೂಟಿವ್ ಪವರ್ಸ್ ಯಾರಿಗಿರುತ್ತಪ್ಪ ಅಂತ ಹೇಳಿದ್ರೆ ರಾಷ್ಟ್ರಪತಿ ಅವರಿಗಿರುತ್ತೆ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ರಾಷ್ಟ್ರಪತಿ ಅವರಿಗಿರ್ತಕ್ಕಂತಹದ್ದು ಕೇವಲ ನಾಮಮಾತ್ರ ಕಾರ್ಯನಿರ್ವಹಣಾ ಅಧಿಕಾರ, ಅಥವಾ ಇಂಗ್ಲೀಷಲ್ಲಿ ಓನ್ಲಿ ನಾಮಿನಲ್ ಎಕ್ಸಿಕ್ಯೂಟಿವ್ ಪವರ್ಸ್, ಬಟ್ ರಿಯಲ್ ಎಕ್ಸಿಕ್ಯೂಟಿವ್ ಪವರ್ಸ್ ಲೈ ಇನ್ ದ ಹ್ಯಾಂಡ್ಸ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳ ನೇತೃತ್ವದ ಕ್ಯಾಬಿನೆಟ್ ಏನು ಬರುತ್ತೆ, ಸಂಪುಟ ಏನು ಬರುತ್ತೆ, ಅವರ ಬಳಿ ನೈಜವಾದಂತಹ ಕಾರ್ಯನಿರ್ವಹಣಾ ಅಧಿಕಾರ ಇರುತ್ತೆ. ಬಟ್ ನಾಮಮಾತ್ರವಾಗಿ ಆ ಒಂದು ಅಧಿಕಾರವನ್ನು ರಾಷ್ಟ್ರಪತಿಗಳ ಕೈಯಲ್ಲಿ ಕೊಡಲಾಗಿರುತ್ತೆ. ಸೊ ಹಾಗಾಗಿನೇ ರಾಷ್ಟ್ರಪತಿಗಳು ಸಹಿಯನ್ನು ಹಾಕಿದ ಮೇಲೇ ಈ ಒಂದು ಕಾರ್ಯನಿರ್ವಹಣಾ ಅಧಿಕಾರಿಗಳನ್ನು ನಾವು ನಡೆಸಬಹುದಾಗುತ್ತೆ. ಬಟ್ ರಾಷ್ಟ್ರಪತಿಗಳು ಈ ಮಂತ್ರಿಮಂಡಲದ ಒಂದು ಶಿಫಾರಸ್ಸಿನ ಮೇರೆಗೆ ಅಂಡರ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕ್ಯಾಬಿನೆಟ್ ಅವರು ತೀರ್ಮಾನವನ್ನು ಕೈಗೊಳ್ತಾರೆ. ಸೊ ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ರಾಷ್ಟ್ರಪತಿ ಆಗಿರುತ್ತೆ. ಬಟ್ ಅವ್ರ ಕ್ವಶನಲ್ಲಿ ಎಕ್ಸ್ಪ್ಲಿಸಿಟ್ಲಿ ನೈಜ ಅಧಿಕಾರ ಅಂತೇಳಿ ಮೆನ್ಷನ್ ಮಾಡಿದ್ರೆ ನೀವು ಪ್ರಧಾನಮಂತ್ರಿಗಳು ಅಂತ ಹಾಕಬೇಕಾಗತ್ತೆ. ಬಟ್ ನೈಜ ಅಂತೇಳಿ ಇಲ್ಲಿಲ್ಲ. ಸೊ ಹಾಗಾಗಿ ನೀವು ರಾಷ್ಟ್ರಪತಿ ಹಾಕಿದ್ರೆ ಪರವಾಗಿಲ್ಲ. ಅದೇ ರೀತಿ ಆಪ್ಷನ್ 31 ಏನು ಹೇಳುತ್ತೆ, ಕ್ವಶನ್ ನಂಬರ್ 31, ಭಾರತ ಸಂವಿಧಾನದಡಿ ಇದು ನಾಗರಿಕ ಮೂಲಭೂತ ಕರ್ತವ್ಯ ಅಲ್ಲ ಅಂತೇಳಿ ಕೇಳಿದ್ದಾರೆ. ನಾನು ಆಗಲೇ ನಿಮಗೆ ಹೇಳಿದೆ, ಪ್ರಸಕ್ತವಾಗಿ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಸುಮಾರು 11 ಮೂಲಭೂತ ಕರ್ತವ್ಯಗಳು ಕಾಣಿಸ್ಕೊಳ್ಳೋಕೆ ಸಿಗುತ್ತೆ. ಸೊ ಅದರಲ್ಲಿ ಕೆಳಗಡೆ ಯಾವುದು ಇಲ್ಲ ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ ಸಕ್ರಿಯವಾಗಿ ಬಡವರ ಉದ್ಧಾರಕ್ಕಾಗಿ ಶ್ರಮಿಸುವುದು. ಈ ಬಡವರನ್ನು ಉದ್ಧಾರ ಮಾಡಬೇಕು ಅಂತೇಳಿ ಇಲ್ಲೂ ನಮ್ಮ ಭಾರತ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ, ಒಂದು ಫಂಡಮೆಂಟಲ್ ಡ್ಯೂಟಿಯಾಗಿ ಮೆನ್ಷನ್ ಮಾಡಿಲ್ಲ. ಬಟ್ ಆದರೂ ಕೂಡ ಇದೊಂದು ಮಾರಲ್ ಒಂದು ಒಬ್ಲಿಗೇಷನ್, ಅಂದರೆ ನೈತಿಕವಾಗಿ ಅದನ್ನು ನಾವು ಮಾಡಬೇಕಾಗತ್ತೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನ, ಅದರಲ್ಲೂ ವಿಶೇಷವಾಗಿ ನಮ್ಮ ಮೂಲಭೂತ ಕರ್ತವ್ಯ ಇದನ್ನು ಉಲ್ಲೇಖ ಮಾಡಲ್ಲ. ಅದೇ ಕೆಳಗೆ ಇರತಕ್ಕಂಥ ಬಿ, ಸಿ ಮತ್ತು ಡಿ ಆಪ್ಷನ್ಸ್ ಏನಿದೆ ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖ ಸಿಗುತ್ತೆ. 32ನೇ ಪ್ರಶ್ನೆ ಹೇಳುತ್ತೆ, ಭಾರತದಲ್ಲಿ ರಾಜಕೀಯದತ್ತ ಅಧಿಕಾರ ಮೂಲ ಏನು? ಅಂದರೆ ನಮ್ಮ ದೇಶದಲ್ಲಿ ಏನು ಸರ್ಕಾರ ಇರುತ್ತೆ, ಆ ಸರ್ಕಾರ ಇಟ್ ಡಿರೈವ್ಸ್ ಇಟ್ಸ್ ಪವರ್ಸ್ ಫ್ರಮ್, ಯಾರಿಂದ ತನ್ನ ಒಂದು ಅಧಿಕಾರವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾರೆ. ಇದನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಭಾರತೀಯ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆಯನ್ನು ಗಮನಿಸಬೇಕಾಗುತ್ತೆ, ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಅದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆಪ್ಷನ್ ಸಿ ಪ್ರಜೆಗಳು. ಸೊ ವಿ ದ ಪೀಪಲ್ ಆಫ್ ಇಂಡಿಯಾ ಅಂಥೇಳಿ ನಮ್ಮ ಪ್ರಿಯಂಬಲ್ ಸ್ಟಾರ್ಟ್ ಆಗ್ತಕ್ಕಂತಹದ್ದು. ಸೊ ನಮ್ಮ ದೇಶದಲ್ಲಿ ಏನೇ ಒಂದು ಸಂವಿಧಾನ ಇರಬಹುದು ಅದನ್ನು ಪ್ರಜೆಗಳೇ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಗಳು ಕೂಡ ಪ್ರಜೆಗಳೇ ಮೂಲ. ಸೊ ದ ಸೋರ್ಸ್ ಆಫ್ ಪವರ್ ಈಸ್ ಸಿಟಿಜನ್ಸ್ ಅಂತ ಕರಿಬಹುದು. ಸೊ ಈ ಪ್ರಜೆಗಳಿಂದ ಅಧಿಕಾರವನ್ನು ಡಿರೈವ್ ಮಾಡಿಕೊಳ್ಳಾಗುತ್ತೆ ನಮ್ಮ ರಾಜಕೀಯ ನೇತೃತ್ವ, ನಮ್ಮ ಒಂದು ಏನು ಪಾರ್ಲಿಮೆಂಟ್ ಇರಬಹುದು, ನಮ್ಮ ಎಕ್ಸಿಕ್ಯೂಟಿವ್ ಇರಬಹುದು. ಸೊ ಹಾಗಾಗಿ ಆಪ್ಷನ್ ಸಿ ಪ್ರಜೆಗಳು ರೈಟ್ ಆನ್ಸರ್. ಅದೇ ರೀತಿ 33ನೇ ಪ್ರಶ್ನೆ ನೋಡ್ತಾ ಹೋದರೆ, ಭಾರತ ಸಂವಿಧಾನದ ಅಡಿಯಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ತೊಡೆದು ಹಾಕಿದ್ದು ಯಾವುದು ಅಂತೇಳಿ. ಇದು ಕೂಡ ಬಹಳ ಸಿಂಪಲ್, ಪದೇ ಪದೇ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಆಪ್ಷನ್ ಬಿ ಆರ್ಟಿಕಲ್ 17, 17ನೇ ವಿಧಿ ಏನು ಬರುತ್ತೆ ಅದು ನಮ್ಮ ಅಸ್ಪೃಶ್ಯತೆ ನಿರ್ಮೂಲನೆಯನ್ನು ಮಾಡುತ್ತೆ. ನಾವೇನು ಅನ್ಟಚಬಿಲಿಟಿ ಅಂತ ಕರಿತೀವಿ ಅದನ್ನು ಆರ್ಟಿಕಲ್ 17 ಅಬಾಲಿಷ್ ಮಾಡುತ್ತೆ. ಅದೇ ರೀತಿ 34ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ, ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅಥವಾ ಪ್ರಿಯಂಬಲ್ನಲ್ಲಿ ಈ ಕೆಳಗಿನ ಯಾವ ತತ್ವವನ್ನು ಅದು ಒಳಗೊಂಡಿದೆ ಅಂತೇಳಿ ಅಲ್ಲಿ ಕೇಳ್ತಾ ಇದ್ದಾರೆ. ಸಾಮಾಜಿಕ ನ್ಯಾಯ ಇರಬಹುದು, ಧಾರ್ಮಿಕ ನಂಬಿಕೆ ಮತ್ತು ಪೂಜಾ ಸ್ವಾತಂತ್ರ್ಯ, ರೈಟ್ ಟು ವರ್ಷಿಪ್ ಇರಬಹುದು. ಅದೇ ರೀತಿ ಸ್ಥಾನಮಾನ ಹಾಗೂ ಅವಕಾಶಗಳಲ್ಲಿ ಸಮಾನತೆ, ರೈಟ್ ಟು ಈಕ್ವಾಲಿಟಿ ಇರಬಹುದು. ಹೀಗೆ ಬೇರೆ ಬೇರೆ ತತ್ವಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ ತತ್ವವನ್ನು ನಮ್ಮ ಪ್ರಸ್ತಾವನೆಯಲ್ಲಿ ಅಥವಾ ಪ್ರಿಯಂಬಲಲ್ಲಿ ನಾವು ನೋಡಬಹುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ತತ್ವಗಳು. ಬಿಕಾಸ್ ಇವೆಲ್ಲವನ್ನು ಕೂಡ ನಮ್ಮ ಪ್ರಿಯಂಬಲಲ್ಲಿ ನಾವು ನೋಡಬಹುದು. ಅದೇ ರೀತಿ 35ನೇ ಪ್ರಶ್ನೆ, 86ನೇ ಸಂವಿಧಾನ ತಿದ್ದುಪಡಿಯಾದಾಗ ಮೂಲಭೂತ ಹಕ್ಕು ಆಗಿದ್ದು ಯಾವುದು ಅಂತೇಳಿ ಕೇಳಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್. 2002ನೇ ಇಸ್ವಿಯಲ್ಲಿ ಈಗೇನು ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ ಈ ಒಂದು ಹೊಸ ಒಂದು ಮೂಲಭೂತ ಹಕ್ಕನ್ನು ಆ್ಯಡ್ ಮಾಡಲಾಗುತ್ತೆ. ಇದು ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ. ಆರ್ಟಿಕಲ್ 21A ನೀವು ಗಮನಿಸಿರಬಹುದು, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್. ಅಂದರೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡ್ತಕ್ಕಂತಹದ್ದು ಒಂದು ಮೂಲಭೂತ ಹಕ್ಕು ಅಂತೇಳಿ ಮಾಡ್ತಕ್ಕಂತಹದ್ದು ಇದೇ 86ನೇ ತಿದ್ದುಪಡಿ 2002ನೇ ಇಸ್ವಿಯಲ್ಲಿ ಜಾರಿಗೆ ತರಲಾಗುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್.
ಅದೇ ರೀತಿ 36ನೇ ಪ್ರಶ್ನೆ ಹೇಳುತ್ತೆ, ಪಂಚಾಯತ್ ರಾಜ್ ಕೆಳಗಿನ ಈ ತತ್ವದ ಮೇಲೆ ನಿಂತಿದೆ ಅಂತ ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತು, ಮೂಲ ಸಂವಿಧಾನದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇರಲಿಲ್ಲ. ಬಟ್ ಪಿ ವಿ ನರಸಿಂಹರಾವ್ ಅವರ ನಮ್ಮ ದೇಶದ PM ಆಗಿದ್ದಾಗ 1992 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿಯನ್ನು ಜಾರಿಗೆ ತಂದುಬಿಟ್ಟು ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುತ್ತೆ. ಪಂಚಾಯತ್ ಇರ್ಬೋದು, ಮುನ್ಸಿಪಾಲಿಟೀಸ್ ಇರ್ಬೋದು, ಇವುಗಳನ್ನು 73rd ಆ್ಯಂಡ್ 74th ಅಮೆಂಡ್ಮೆಂಟ್ ಆ್ಯಕ್ಟ್ ಜಾರಿಗೊಳಿಸುತ್ತೆ. ಸೊ ಇದರಲ್ಲಿ ಇದಂತಹ ಒಂದು ಪ್ರಿನ್ಸಿಪಲ್ ಅಥವಾ ಫಿಲಾಸಫಿ ತತ್ವ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ, ಪ್ರಜಾತಾಂತ್ರಿಕ ವಿಕೇಂದ್ರೀಕರಣ. ನಾವು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತ ಕರಿಬಹುದು. ಬಿಕಾಸ್ ಮುಂಚೆ ಏನಾಗ್ತಾ ಇತ್ತು, ಈ ಒಂದು ಅಧಿಕಾರದ ಕೇಂದ್ರೀಕರಣ ನಡೀತಾ ಇತ್ತು. ಸೊ ಅದನ್ನು ತಪ್ಪಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅಧಿಕಾರಿ ವಿಕೇಂದ್ರೀಕರಣ ಅಂದರೆ ಸಂಪೂರ್ಣ ಅಧಿಕಾರ ಕೇವಲ ಕೇಂದ್ರ ಸರ್ಕಾರದಲ್ಲಿ ಅಥವಾ ರಾಜ್ಯ ಸರ್ಕಾರದಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಆಗಬಾರ್ದು, ಕೇಂದ್ರೀಕರಣ ಆಗಬಾರ್ದು. ಬದಲಾಗಿ ಅದನ್ನು ಎಷ್ಟಾಗುತ್ತೋ ಅಷ್ಟು ಹಂಚಿಕೆ ಮಾಡಬೇಕಾಗುತ್ತೆ, ವಿಕೇಂದ್ರೀಕರಣ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡ್ಬಿಟ್ಟು, ಈ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡ್ಬಿಟ್ಟು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ಜಾರಿಗೆ ತರಲಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ಅದೇ ರೀತಿ 37ನೇ ಪ್ರಶ್ನೆ ಹೇಳುತ್ತೆ, ಚುನಾವಣಾ ಸಂದರ್ಭದಲ್ಲಿ ಸಂಬಂಧಪಟ್ಟ ಚುನಾವಣಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಯಾವಾಗ ನಿಲ್ಲುತ್ತೆ ಅಂತ ಹೇಳಿದ್ದಾರೆ. ಬಹಳ ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಬಹಳ ಸಿಂಪಲ್ ಇದು, ಕನ್ಫ್ಯೂಸ್ ಮಾಡ್ತಕ್ಕಂಥ ಒಂದು ಅವಕಾಶನೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮಗೆ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ನಾಡಿದ್ದು ಅಂದರೆ ಇವತ್ತು ಸೋಮವಾರ, ಮಂಗಳವಾರ, ಬುಧವಾರ ಚುನಾವಣೆ ಇತ್ತು ಅಂತ ಹೇಳಿದ್ರೆ ಇವತ್ತು ಸಂಜೆ 6 ಗಂಟೆಗೆ ಈ ಚುನಾವಣಾ ಬಹಿರಂಗ ಪ್ರಚಾರವನ್ನು ಬ್ಯಾನ್ ಮಾಡ್ತಾರೆ. ಮನೆಗೆ ತೆರಳಿಬಿಟ್ಟು ಆ ಒಬ್ಬ ಅಭ್ಯರ್ಥಿ ಪ್ರಚಾರವನ್ನು ಮಾಡಬಹುದು. ಬಟ್ ದೊಡ್ಡ ರ್ಯಾಲಿಗಳಿರಬಹುದು, ದೊಡ್ಡ ರೋಡ್ ಶೋಗಳಿರಬಹುದು. ಈ ರೀತಿಯಾದಂಥ ಬಹಿರಂಗ ಪ್ರಚಾರಕ್ಕೆ ಇವತ್ತು ಸಂಜೆ 6 ಗಂಟೆಗೆ ತೆರೆ ಬೀಳುತ್ತೆ. ಅಂದರೆ ಲೆಕ್ಕ ಹಾಕಿ, ಇವತ್ತು ಸಂಜೆ 6 ಗಂಟೆ, ನಾಳೆ ಅಲ್ಲ ನಾಡಿದ್ದು ಎಲೆಕ್ಷನ್ ಇರುತ್ತೆ. ಸೊ ಮತದಾನ ಮುಗಿಯೋದಕ್ಕಿಂತ ಎಷ್ಟು ಗಂಟೆ ಮುಂಚೆ? ಇವತ್ತಿಂದ ನಾಳೆ ಸಂಜೆ 6 ಗಂಟೆಗೆ 24 ಗಂಟೆ, ನಾಳೆ ಸಂಜೆಯಿಂದ ನಾಡಿದ್ದು ಸಂಜೆ 6 ಗಂಟೆ. ಅಂದರೆ ಚುನಾವಣೆಯ ಮತದಾನ ಮುಗಿಯೋದಕ್ಕೆ ಇರತಕ್ಕಂಥ 6 ಗಂಟೆ ಆ ಟೈಮ್ 24 ಗಂಟೆ. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ಒಟ್ಟು 48 ಗಂಟೆ. ಸೊ ಹಾಗಾಗಿ ಆಪ್ಷನ್ ಡಿ, ಮತ ಹಾಕುವುದು ಮುಗಿಯುವ 48 ಗಂಟೆಯ ಮೊದಲು. ಸೊ ಇದೇ ರೀತಿ ಥಿಂಕ್ ಮಾಡಬೇಕಾಗುತ್ತೆ. ಅದೇ ಮತ ಹಾಕುವ ಪ್ರಾರಂಭದ ಮುಂಚೆ ಅಂತ ಹೇಳಿದ್ರೆ ಬೆಳಗ್ಗೆ 8 ಗಂಟೆಗೆ ಮತ ಸ್ಟಾರ್ಟ್ ಆಗುತ್ತೆ, ಬೆಳಗ್ಗೆ 7 ಗಂಟೆ ಅಥವಾ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ 36 ಅವರ್ಸ್ ಅಂತ ಬರುತ್ತೆ. ಬಿಕಾಸ್ ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಸಂಜೆ 6 ಗಂಟೆಗೆ 48 ಗಂಟೆ, ನಾಳೆ ಸಂಜೆ 6 ಗಂಟೆಯಿಂದ ನಾಡಿದ್ದು ಅಂದರೆ ಮತದಾನದ ದಿನ ಬೆಳಗ್ಗೆ 6 ಗಂಟೆವರೆಗೂ ಅಂತ ಹೇಳಿದ್ರೆ 12 ಗಂಟೆ, 24 ಗಂಟೆ. ಸೊ ಅದನ್ನು ಆ್ಯಡ್ ಮಾಡಿದ್ರೆ 12 ಗಂಟೆ, 24 + 12 ಆ್ಯಡ್ ಮಾಡಿದ್ರೆ 36 ಗಂಟೆ ಆಗುತ್ತೆ. ಸೊ ಅವ್ರು ಯಾವ ರೀತಿ ಕೊಟ್ಟಿದ್ದಾರೆ, ಮತ ಹಾಕೋದು ಮುಗಿಯೋದು ಅಂತನ ಅಥವಾ ಮತ ಹಾಕೋದು ಪ್ರಾರಂಭ ಅಂತನ, ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಕೋಬೇಕಾಗುತ್ತೆ. ಅದೇ ರೀತಿ ಅದಕ್ಕೆ ಆಪ್ಷನ್ ಡಿ ಸರಿಯಾಗಿರುತ್ತೆ. ಸೊ 38ನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ, ಭಾರತದಲ್ಲಿ ಒಂದು ರಾಜ್ಯದ ಗವರ್ನರ್ ಆಗಿ ನೇಮಿಸಲ್ಪಟ್ಟಂತಹ ಪ್ರಥಮ ಮಹಿಳೆ ಯಾರು? ಪ್ರಥಮ ಮಹಿಳಾ ರಾಜ್ಯಪಾಲ ಯಾರು ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಕ್ವಶನ್. ಆಪ್ಷನ್ ಬಿ, ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು ಅವರು ಮೂಲತಃ ಹೈದರಾಬಾದ್ನವರು, ಬಟ್ ಒಬ್ಬ ಬೆಂಗಾಲಿ ಕುಟುಂಬಕ್ಕೆ ಅವರು ಜನಿಸಿದವರಾಗಿರ್ತಾರೆ. ಒಬ್ಬ ಕವಯತ್ರಿ ಕೂಡ, ಒಬ್ಬ ಗುಡ್ ಪೊಯೆಟ್ ಕೂಡ. ಸೊ ಹಾಗಾಗಿ ಇವ್ರನ್ನ ಭಾರತದ ನೈಂಟಿಂಗೇಲ್ ಅಥವಾ ಭಾರತದ ಕೋಗಿಲೆ ಅಂತೇಳಿ ಕೂಡ ಕರೆಯಲಾಗುತ್ತೆ. ಇವರು 1947ನೇ ಇಸ್ವಿಯಲ್ಲಿ ಯುನೈಟೆಡ್ ಪ್ರಾವಿನ್ಸ್, ನಾವು ಇವಾಗ ಏನು UP ಅಂತೇಳಿ ಕರಿತೀವಿ, ಉತ್ತರ ಪ್ರದೇಶ ಅಂತೇಳಿ ಕರಿತೀವಿ, ಅದನ್ನು ಆವಾಗ ಸ್ವತಂತ್ರ ಸಿಕ್ಕಂಥ ಸಂದರ್ಭದಲ್ಲಿ ಯುನೈಟೆಡ್ ಪ್ರಾವಿನ್ಸ್ ಅಂತ ಕರೀತಾ ಇದ್ರು. ಸೊ ಯುನೈಟೆಡ್ ಪ್ರಾವಿನ್ಸ್ನ ಮುಖ್ಯಸ್ಥ ಒಬ್ಬ ರಾಜ್ಯಪಾಲ ಆಗಿಬಿಟ್ಟು ಸರೋಜಿನಿ ನಾಯ್ಡು ಅವ್ರನ್ನ ಘೋಷಣೆ ಮಾಡಲಾಗುತ್ತೆ. ಸೊ ದೇಶದ ಮೊಟ್ಟ ಮೊದಲ ಮಹಿಳಾ ಗವರ್ನರ್ ಅಂತ ಹೇಳಿದ್ರೆ ಸರೋಜಿನಿ ನಾಯ್ಡು ಅವರಾಗಿರ್ತಾರೆ. ಅದೇ ರೀತಿ 1925ರ ಕಾಂಗ್ರೆಸ್ ಅಧಿವೇಶನ, ಕಾನ್ಪುರ್ ಕಾಂಗ್ರೆಸ್ ಅಧಿವೇಶನಕ್ಕೂ ಕೂಡ ಸರೋಜಿನಿ ನಾಯ್ಡು ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅದೇ ರೀತಿ 39ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಅಗೇನ್ ರಿಪೀಟೆಡ್ ಕ್ವಶನ್, ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ ಅಂತ ಕೇಳಿದ್ದಾರೆ. ಆಪ್ಷನ್ ಡಿ 1951 ಆ್ಯಂಡ್ 52 ಆಗಲೇ ಡಿಸ್ಕಸ್ ಮಾಡಿದ್ದೇವೆ. ಅದೇ ರೀತಿ 40ನೇ ಪ್ರಶ್ನೆ ಬಹಳ ಸಿಂಪಲ್, ತುಂಬ ಬೇಸಿಕ್ ಪ್ರಶ್ನೆ ಇದು. ಭಾರತ ರಾಷ್ಟ್ರಧ್ವಜದಲ್ಲಿರ್ತಕ್ಕಂತಹ ಚಕ್ರದಲ್ಲಿರ್ತಕ್ಕಂಥ ಗೆರೆಗಳ ಸಂಖ್ಯೆ ಏನು ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್, ಯಾರು ಕೂಡ ಇದನ್ನು ಆನ್ಸರ್ ಮಾಡ್ತಾರೆ. ಆಪ್ಷನ್ ಬಿ 24 ಗಂಟೆಗಳು. ನಮ್ಮ ಒಂದು ಸ್ಪೋಕ್ಸ್, ನಾವೇನು ಆ ಒಂದು ವೀಲ್ ಇರುತ್ತೆ, ಧರ್ಮಚಕ್ರ ಇರುತ್ತೆ, ಆ ಚಕ್ರದಲ್ಲಿರ್ತಕ್ಕಂತಹ ಆ ಒಂದು ಗೆರೆಗಳ ಸಂಖ್ಯೆ ಸ್ಪೋಕ್ಸ್ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 24. ಅದೇ ರೀತಿ 41ನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ, ಭಾರತ ಸಂವಿಧಾನ ಶಿಲ್ಪಿ ಅಂತ ಕೆಳಗಿನ ಯಾರನ್ನ ಕರೀತಾರೆ ಅಂತೇಳಿ ನಾನು ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ದೇನೆ. ಭಾರತ ಸಂವಿಧಾನದ ಶಿಲ್ಪಿ, ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಆಪ್ಷನ್ ಡಿ ಡಾಕ್ಟರ್ BR ಅಂಬೇಡ್ಕರ್. ಸೊ ಇದಂತೂ ಯಾರು ಕೂಡ ಮಿಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ವೆರಿ ಈಸಿ ಕ್ವಶನ್. ಅದೇ ರೀತಿ 42ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಪ್ರಪ್ರಥಮ ಲೋಕಸಭಾ ಅಧ್ಯಕ್ಷರು ಯಾರು? ಲೋಕಸಭಾ ಅಧ್ಯಕ್ಷರು ಅಂದ್ರೇನು? ಸಭಾಪತಿ ಅಂತೇಳಿ ಕರಿತೀವಿ. ಅಂದರೆ ಮೊಟ್ಟ ಮೊದಲ ಲೋಕಸಭಾ ಸ್ಪೀಕರ್ ಯಾರು ಅಂತೇಳಿ ಇಲ್ಲಿ ಪ್ರಶ್ನೆನ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ GV ಮಾವಳಂಕರ್. ಸೊ ನಿಮಗೊಂದು ವಿಚಾರ ಗೊತ್ತಿರಬೇಕು, GV ಮಾವಳಂಕರ್ ಅವರು ನಮ್ಮ ದೇಶದ ನಮ್ಮ ಲೋಕಸಭೆಯ ಮೊಟ್ಟ ಮೊದಲ ಸ್ಪೀಕರ್ ಆಗಿರ್ತಾರೆ.
ಬಿಕಾಸ್ ಸಂವಿಧಾನ ರಚನಾ ಸಮಿತಿ ಒಂದು ಎಲೆಕ್ಟ್ ಆದಮೇಲೆ ಸಂವಿಧಾನ ರಚನಾ ಸಮಿತಿ ಯಾವಾಗ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಒಂದು ಕೆಲಸಗಳನ್ನು ಕಲಾಪಗಳನ್ನು ನಿರ್ವಹಿಸ್ತಾ ಇರುತ್ತೆ, ಆವಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ತಾ ಇರ್ತಾರೆ. ಅದೇ ಸಂವಿಧಾನ ರಚನಾ ಸಮಿತಿ ಯಾವಾಗ ನಮ್ಮ ಪಾರ್ಲಿಮೆಂಟಾಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ, ನಮ್ಮ ಒಂದು 1947 ಆಗಸ್ಟ್ 15 ಆದಮೇಲೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ, ಬ್ರಿಟಿಷರು ತೆರಳ್ತಾರೆ. ಸೊ ಆವಾಗ ಒಂದು ಪಾರ್ಲಿಮೆಂಟ್ ನಮ್ಮ ದೇಶಕ್ಕೆ ಬೇಕಾಗಿರುತ್ತೆ. ಸೊ ಏನು ಸಂವಿಧಾನ ರಚನಾ ಸಮಿತಿ ಇರುತ್ತೆ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿರುತ್ತೆ ಅದನ್ನೇ ನಮ್ಮ ದೇಶದ ಸಂಸತ್ತನ್ನಾಗಿ ಕನ್ವರ್ಟ್ ಮಾಡಲಾಗುತ್ತೆ. ಸೊ ನಮ್ಮ ದೇಶದ ಸಂಸತ್ತಾಗಿ ಅದು ಕೆಲಸ ಮಾಡಬೇಕಾದ್ರೆ ಅದರ ಸ್ಪೀಕರ್ ಆಗಿದ್ದವರು ಅಥವಾ ಲೋಕಸಭಾ ಅಧ್ಯಕ್ಷರಾಗಿದ್ದವರು ಬೇರೆ ಯಾರೂ ಅಲ್ಲ, ಆಪ್ಷನ್ ಡಿ ಜಿ ವಿ ಮಾವಳಂಕರ್ ಅವರು. 43ನೇ ಪ್ರಶ್ನೆ ಹೇಳುತ್ತೆ, ಭಾರತೀಯ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂತೇಳಿ. ಬಹಳ ಸಿಂಪಲ್, ಆಪ್ಷನ್ ಸಿ 65 ವರ್ಷಗಳು. ಬಿಕಾಸ್ ಇತ್ತೀಚೆಗಷ್ಟೇ ನೋಡಿದ್ರಿ ಶರದ್ ಅರವಿಂದ್ ಬೋಬ್ಡೆ ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅವರು ಕೂಡ 65 ವರ್ಷಗಳು ತುಂಬಿದ ತಕ್ಷಣ ರಿಟೈರ್ಡ್ ಆದರು. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ಇರಬಹುದು ಅಥವಾ ಬೇರೆ ಜಡ್ಜ್ಗಳಿರಬಹುದು, ಅವರು 65 ವರ್ಷ ವಯಸ್ಸಾಗೋವರೆಗೂ ಕೂಡ ಆ ಒಂದು ಅಧಿಕಾರದಲ್ಲಿ ಮುಂದುವರಿತಾರೆ. ಸೊ ಆಪ್ಷನ್ ಸಿ 65 ಇಯರ್ಸ್ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ 44ನೇ ಪ್ರಶ್ನೆ, ರಾಜ್ಯಸಭಾ ಸದಸ್ಯರು ಕನಿಷ್ಠ ಎಷ್ಟು ವಯಸ್ಸಿನವರಾಗಿರಬೇಕು? ಇದು ಕೂಡ ನೀವು ಪದೇ ಪದೇ ಓದ್ತಾ ಬಂದಿರ್ತೀರಾ. ಲೋಕಸಭಾ ಸದಸ್ಯರಾಗಲಿಕ್ಕೆ 25 ವರ್ಷ ಮಿನಿಮಮ್ ಕನಿಷ್ಠ ವಯಸ್ಸಿನ ಒಂದು ಲಿಮಿಟ್ ಇದ್ದರೆ, ಅಂದರೆ ಒಂದು ಮಿನಿಮಮ್ ಥ್ರೆಶೋಲ್ಡ್ ಇದ್ದರೆ, ನಮ್ಮ ರಾಜ್ಯಸಭಾ ಸದಸ್ಯರಾಗಲಿಕ್ಕೆ ಕನಿಷ್ಠ ಪಕ್ಷ 30 ವರ್ಷ ವಯಸ್ಸು ಆಗಿರಬೇಕಾಗತ್ತೆ. ಸೊ ಆಪ್ಷನ್ ಸಿ 30 ಇಯರ್ಸ್ ರೈಟ್ ಆನ್ಸರ್. ಅದೇ ರೀತಿ 45ನೇ ಪ್ರಶ್ನೆ ನೋಡ್ತಾ ಹೋಗೋದಾದರೆ, ಮೂಲಭೂತ ಹಕ್ಕುಗಳನ್ನು ಈ ಕೆಳಗಿನ ಸಂದರ್ಭದಲ್ಲಿ ಸ್ಥಗಿತಗೊಳಿಸಬಹುದು ಅಂತ ಹೇಳಿದ್ದಾರೆ. ಸೊ ನಾನು ಹಿಂದೆ ಡಿಸ್ಕಸ್ ಮಾಡಿದ್ದೇನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಅದನ್ನು ಇಂಪೋಸ್ ಮಾಡಿದ್ರು ಅಂತ ಹೇಳಿದ್ರೆ ಆರ್ಟಿಕಲ್ 20 ಮತ್ತು 21 ಬಿಟ್ಬಿಟ್ಟು ಬಹುತೇಕ ಮೂಲಭೂತ ಹಕ್ಕುಗಳನ್ನು ಸಸ್ಪೆಂಡ್ ಮಾಡಲಾಗುತ್ತೆ. ಆ್ಯಂಡ್ ಈ ಸಂಪೂರ್ಣ ಅಧಿಕಾರ ಇರತಕ್ಕಂತಹದ್ದು ನಮ್ಮ ರಾಷ್ಟ್ರಪತಿಯವರ ಕೈಯಲ್ಲಿ. ಅದೇ ರೀತಿ 46ನೇ ಪ್ರಶ್ನೆ ಹೇಳುತ್ತೆ, ಸಂವಿಧಾನದ ಯಾವ ಅನುಚ್ಛೇದ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನದ ಬಗ್ಗೆ ಹೇಳುತ್ತೆ? ಇದು ಕೂಡ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಬಿಕಾಸ್ ನಿಮಗೆಲ್ಲ ಗೊತ್ತು, 2019ನೇ ಇಸ್ವಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು ಮಾನ್ಯುಮೆಂಟಲ್ ಕೆಲಸವನ್ನು ಮಾಡಿತು, ಒಂದು ಸ್ಮರಣೀಯ ಕೆಲಸವನ್ನು ಮಾಡಿತು. ಅದೇನಪ್ಪ ಅಂತ ಹೇಳಿದ್ರೆ, ಸಂವಿಧಾನಕ್ಕೆ ವಿಶೇಷವಾದಂತಹ ಒಂದು ನಮ್ಮ ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಂತಹ ಆಪ್ಷನ್ ಡಿ 370ನೇ ವಿಧಿಯನ್ನು ರದ್ದುಗೊಳಿಸ್ಬಿಡ್ತು, ಆರ್ಟಿಕಲ್ 370. ಸೊ ಅವತ್ತಿನಿಂದ ಇವತ್ತವರೆಗೂ ಪದೇ ಪದೇ ನಿಮಗೆ ಈ ರಾಜಕೀಯ ಮೊಡಸಾಲೆಗಳಲ್ಲಿ ಆರ್ಟಿಕಲ್ 370 ಇರಬಹುದು, ಆರ್ಟಿಕಲ್ 350, ಆರ್ಟಿಕಲ್ 35A ಇರಬಹುದು, ಇವುಗಳ ಬಗ್ಗೆ ಒಂದು ಮಾತು ಕೇಳ್ತಾನೆ ಇರುತ್ತೆ. ಸೊ ಹಾಗಾಗಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದು ಆರ್ಟಿಕಲ್ 370, ಆಪ್ಷನ್ ಡಿ ರೈಟ್ ಆನ್ಸರ್. ಅದೇ ರೀತಿ ನೀವು 47ನೇ ಪ್ರಶ್ನೆ ನೋಡ್ತಾ ಹೋಗೋದಾದರೆ, ಲೋಕಸಭೆಯ ಮೊದಲ ಅಧ್ಯಕ್ಷರು ಇವರಾಗಿದ್ದರು ಅಂತ ಕೇಳ್ತಾ ಇದ್ದಾರೆ. ಸೊ ಐ ಥಿಂಕ್ ಅಗೇನ್ ಸೇಮ್ ಒಂದು ಪ್ರಶ್ನೆ ರಿಪೀಟ್ ಆಗಿಬಿಟ್ಟಿದೆ, ಇದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬಟ್ ಅಲ್ಲಿ ಜಿ ವಿ ಮಾವಳಂಕರ್ ಅಂತ ಇತ್ತು, ಬಟ್ ಇಲ್ಲಿ ಗಣೇಶ್ ವಿ ಮಾವಳಂಕರ್, ಎರಡೂ ಕೂಡ ಸೇಮ್ ಜಿ ಅಂತ ಹೇಳಿದ್ರೆ ಗಣೇಶ್ ಅಂತ ಬರುತ್ತೆ. ಸೊ ಗಣೇಶ್ ವಿ ಮಾವಳಂಕರ್ ಅವರೇ ನಮ್ಮ ಲೋಕಸಭೆಯ ಮೊದಲ ಅಧ್ಯಕ್ಷರು ಆಗಿದ್ದರು. ಅದೇ ರೀತಿ 48ನೇ ಪ್ರಶ್ನೆ ಹೇಳುತ್ತೆ, ರಾಜ್ಯಪಾಲರ ಸೇವೆಯ ಅವಧಿ ಎಷ್ಟು ಅಂತೇಳಿ ಕೇಳ್ತಿದ್ದಾರೆ. ಬಟ್ ಒಂದು ನಿಮಗೆ ಗೊತ್ತಿರಲಿ, ಯೂಶ್ವಲಾಗಿ ರಾಜ್ಯಪಾಲರನ್ನ 5 ವರ್ಷಗಳ ಅವಧಿಗೆ ನೇಮಕ ಮಾಡ್ತಾರೆ. ಬಟ್ ಆದರೂ ಕೂಡ ಅವರು ರಾಷ್ಟ್ರಪತಿಗಳ ವಿವೇಚನೆಗೆ ಒಳಪಟ್ಟಿರ್ತಾರೆ. ರಾಷ್ಟ್ರಪತಿಗಳು ಯಾವಾಗ ಬೇಕಾದರೂ ಅವ್ರನ್ನ ವಜಾಗೊಳಿಸಬಹುದು, ಯಾವಾಗ ಬೇಕಾದರೂ ಅವ್ರನ್ನ ಬೇರೆ ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಬಹುದು. ಅದೇ ರೀತಿ ಅವರು 5 ವರ್ಷಗಳ ಅವಧಿಯನ್ನು ಪೂರೈಸಿದ್ರು ಕೂಡ ಮತ್ತೊಮ್ಮೆ ಅವ್ರನ್ನ ಅದೇ ರಾಜ್ಯದ ರಾಜ್ಯಪಾಲರಾಗಿ ಕಂಟಿನ್ಯೂವನ್ನು ಕೂಡ ಮಾಡಬಹುದು. ಸೊ ದೇ ಆರ್ ಎಲಿಜಿಬಲ್ ಫಾರ್ ರೀಅಪಾಯಿಂಟ್ಮೆಂಟ್, ಅಂದರೆ ಮತ್ತೊಮ್ಮೆ ಅವ್ರನ್ನ ಅಪಾಯಿಂಟ್ಮೆಂಟ್ ಕೂಡ ಮಾಡಬಹುದಾಗುತ್ತೆ. ಬಟ್ ಒಟ್ಟು ಯೂಶ್ವಲಾಗೆ ರಾಜ್ಯಪಾಲರನ್ನ 5 ವರ್ಷಗಳ ಅವಧಿಗಾಗಿ ನೇಮಕ ಮಾಡಲಾಗುತ್ತೆ. ಅದೇ ರೀತಿ 49ನೇ ಪ್ರಶ್ನೆ ಹೇಳುತ್ತೆ, ಭಾರತದ ಸಶಸ್ತ್ರ ಪಡೆಗಳ ಸರ್ವೋಚ್ಚ ದಂಡನಾಯಕ ಯಾರು? ಇದು ಕೂಡ ನೀವೆಲ್ಲ ಓದಿರ್ತೀರಾ. ಕಮಾಂಡರ್ ಇನ್ ಚೀಫ್ ಆಫ್ ಇಂಡಿಯನ್ ಫೋರ್ಸಸ್, ಪಡೆಗಳ ಸರ್ವೋಚ್ಚ ದಂಡನಾಯಕ ಯಾರು ಅಂತ ಕೇಳಿದ್ರೆ ಆಪ್ಷನ್ ಡಿ ರಾಷ್ಟ್ರಪತಿಗಳು. ಸೊ ರಾಷ್ಟ್ರಪತಿಗಳಿಗೆ ಬೇರೆ ಬೇರೆ ರೀತಿಯಂಥ ಅಧಿಕಾರಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಮಿಲಿಟರಿ ಅಧಿಕಾರಗಳು ಕೂಡ ಒಂದು. ಸೊ ನಮ್ಮ ರಾಷ್ಟ್ರಪತಿಗಳಿಗೆ ಇರತಕ್ಕಂತಹ ಮಿಲಿಟರಿ ಅಧಿಕಾರ ಏನಪ್ಪ ಅಂತ ಹೇಳಿದ್ರೆ, ಅವರು ನಮ್ಮ ಸಶಸ್ತ್ರ ಪಡೆಗಳ ಸರ್ವೋಚ್ಚ ದಂಡನಾಯಕ ಆಗಿರ್ತಾರೆ ಮತ್ತು ಯಾವುದೇ ಒಂದು ದೇಶದ ಮೇಲೆ ಯುದ್ಧವನ್ನು ಘೋಷಣೆ ಮಾಡ್ತಕ್ಕಂತಹ, ಹಿ ಹ್ಯಾಸ್ ದ ಪವರ್ ಆಫ್ ಡಿಕ್ಲೇರಿಂಗ್ ಎ ವಾರ್ ಆನ್ ಎನಿ ಕಂಟ್ರಿ. ಸೊ ಇದು ರಾಷ್ಟ್ರಪತಿಗಳಿಗೆ ಇರತಕ್ಕಂಥ ಒಂದು ಮಿಲಿಟರಿ ಅಧಿಕಾರ ಆಗಿರುತ್ತೆ. ಅದೇ ರೀತಿ ಇವತ್ತಿನ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ 50ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಪಂಚಾಯತ್ ರಾಜ್ ಸಂಸ್ಥೆಗೆ ಸಂವಿಧಾನಕ್ಕೆ ಸ್ಥಾನವನ್ನು ಕೊಡುವಂತಹ ತಿದ್ದುಪಡಿ ಯಾವುದು ಅಂತ ಹೇಳಿದ್ದಾರೆ. ನಾನು ಹಿಂದೆ ಡಿಸ್ಕಸ್ ಮಾಡ್ತಾ ನಾನು ಹೇಳ್ಬಿಟ್ಟಿದ್ದೇನೆ. ಐ ಥಿಂಕ್ ಪವರ್ ಕಟ್ ಆಯಿತು, ತೊಂದರೆ ಎಲ್ಲ ಕಂಟಿನ್ಯೂ ಮಾಡೋಣ ಅಂತ. ಸೊ ನಾನು ಹಿಂದೆ ಡಿಸ್ಕಸ್ ಮಾಡ್ತಾ ಹೇಳಿದ್ದೆ ನಿಮಗೆ, ಆರ್ಟಿಕಲ್ ಅಂದರೆ 73rd ಅಮೆಂಡ್ಮೆಂಟ್ ಆ್ಯಕ್ಟ್ 1992ನೇ ಇಸ್ವಿಯಲ್ಲಿ PV ನರಸಿಂಹರಾವ್ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ 73 ಮತ್ತು 74ನೇ
ಸಂವಿಧಾನ ತಿದ್ದುಪಡಿಯನ್ನು ಜಾರಿಗೆ ತರ್ತಾರೆ. ಸೊ ಆ ಒಂದು ಸಂವಿಧಾನ ತಿದ್ದುಪಡಿಯನ್ನು ಜಾರಿಗೆ ತಂದಾಗ ಈ ಒಂದು ಏನು ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ ಅದಕ್ಕೆ ಒಂದು ಸಂವಿಧಾನಕ್ಕೆ ಮಾನ್ಯತೆಯನ್ನು ಕೊಡಲಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 73rd ಅಮೆಂಡ್ಮೆಂಟ್ ಆ್ಯಕ್ಟ್. ಆ್ಯಂಡ್ ಇಸ್ವಿಯನ್ನು ಕೇಳಿದ್ರೆ 1992 ಅಂತ ಟಿಕ್ ಹಾಕಬೇಕಾಗತ್ತೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ಏನು 50 ಪ್ರಶ್ನೆಗಳಿತ್ತು ಅದರ ಡಿಸ್ಕಷನ್ ಮುಗಿಯುತ್ತೆ. ಆ್ಯಂಡ್ ಇದೊಂದು ಸೀರೀಸ್ ಆಫ್ ವೀಡಿಯೋಸ್. ಇನ್ನು ಕೆಲವೇ ದಿನಗಳಲ್ಲಿ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೀರೀಸ್ ನಿಮ್ಮ ಮುಂದೆ ಬರುತ್ತೆ. ಆ್ಯಂಡ್ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು. ಇದೇ ರೀತಿ ಅಚೀವರ್ಸ್ ಅಕಾಡೆಮಿ ವಿಡಿಯೋಗಳನ್ನ ನೋಡ್ತಾ ಇರಿ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ದ ವಿಡಿಯೋ. ಸಿ ಆನ್ ದ ವೆಬ್ಸೈಟ್. ಜೈ ಹಿಂದ್.